ನಮಸ್ಕಾರ. ನಿನ್ನೆ ಶಿಶುಪಾಲ ವಧದ ಮೊದಲನೇ ಸರ್ಗದ ಮಧ್ಯದಲ್ಲಿದ್ವಿ. ಈಗ ಅಲ್ಲಿಂದ ಮುಂದುವರಿಯೋಣ. ಕೃಷ್ಣ ನಾರದರ ಸಂವಾದ ನಡೀತಾ ಇದೆ. ಆಗ ರಾವಣನ ಪರಾಕ್ರಮದಿಂದ ದಿಕ್ಪಾಲಕರೆಲ್ಲ ಹೇಗೆ ಕಂಗೆಟ್ಟರು ಅನ್ನೋದನ್ನು ಕವಿ ನಾರದನ ಮೂಲಕವಾಗಿ ಹೇಳಿಸ್ತಾ ಇದ್ದಾನೆ. ಇಂದ್ರ, ಉಪೇಂದ್ರ ಮತ್ತು ಕುಬೇರ ಇವರುಗಳ ಕಷ್ಟ ಏನು ಅನ್ನೋದನ್ನು ಹೇಳಿದ್ದಾಯಿತು. ಮತ್ತೆ ದಿಕ್ಪಾಲಕರಲ್ಲಿ ಒಬ್ಬ ಪಶ್ಚಿಮ ದಿಗಧಿಪತಿ ವರುಣ. ರಣೇಶು ತಸ್ಯ ಪ್ರಹಿತಾ ಪ್ರಚೇತಸ ಸರೋಷ ಹುಂಕಾರ ಪರಾಂಗ್ಮುಖೀಕೃತಾ ಪ್ರಹರ್ತುರೇವೋ ರಗರಾಜರಜ್ಜವೋ ಜವೇನ ಕಂಠಂ ಸಭಯಾ ಪ್ರಪೇದಿರೆ. ಪಶ್ಚಿಮ ದಿಕ್ಕಿಗೆ ಒಡೆಯನಾದ ವರುಣ ಪಾಶಧಾರಿ. ಅದಕ್ಕೆ ನಮ್ಮ ಪರಂಪರೆಯಲ್ಲಿ ವರುಣನನ್ನು ಪಾಶಿ ಅಂತ ಕರೀತಾರೆ. ಶಿವನನ್ನು ಶೂಲಿ ಅಂತ ಕರೆದಂತೆ, ವಿಷ್ಣುವನ್ನು ಚಕ್ರಿ ಅಂತ ಕರೆದಂತೆ, ವರುಣನನ್ನು ಪಾಶಿ, ಇಂದ್ರನನ್ನು ವಜ್ರಿ ಅಂತ ಕರೀತಾರೆ. ಪಾಶಃ ಅಸ್ಮಿನ್ನಿತಿ ಪಾಶಿ ಅಂತ. ಹಾಗಾಗಿ ಅವನನ್ನು ಎದುರಿಸಬೇಕು ಅಂತ ರಣೇಶು ತಸ್ಯ ಪ್ರಚೇತಸ ಪ್ರಹಿತಾ ಸರೋಷ ಹುಂಕಾರ ಪರಾಂಗ್ಮುಖೀಕೃತಾ ಉರಗರಾಜ ರಜ್ಜವ. ಅವನ ಪಾಶಗಳು ಸರ್ಪದಿಂದಲೇ ನಿರ್ಮಿತವಾಗಿರ್ತಕ್ಕಂಥವು, ನಾಗಪಾಶಗಳು. ಅವುಗಳ ಮೂಲಕವಾಗಿ ರಾವಣಾಸುರನ ಬಂಧಿಸಬೇಕು ಅಂತ ನೋಡಿದರೆ ಇವನ ಕೊರಳುಗಳನ್ನು ನೋಡಿ ಅವುಗಳೇ ಅಂಜಿಕೊಂಡು ಹೊರಟೋಗ್ಬಿಟ್ವು. ಕಂಠಂ ಜವೇನ ಪ್ರಹರ್ತುಂ ಸಭಯಾ ಪ್ರಪೇದಿರೆ. ಭಯಪಟ್ಟು ಬಿಟ್ಟವು, ಅಂಜಿಕೆ ಆಗ್ಬಿಟ್ವು. ಇವುಗಳಿಗೆ ಏನೂ ಕೂಡ ಗೊತ್ತಾಗಲಿಲ್ಲ, ನಮಗೇನು ಮಾಡಬೇಕು ಎಂಥದ್ದು ಅಂತ ಗೊತ್ತಾಗದೆ ಭಯಪಟ್ಟು ಬಿಟ್ರು ಅಂತ. ಮತ್ತೆ ವರುಣನ ಕೊರಳಿಗೆ ಬಂದು ಸಿಕ್ಕಾಕೊಂಡ್ಬಿಟ್ವು ಅವು. ನಮಗಿನ್ನ ಸಾಧ್ಯವಿಲ್ಲ, ಯಾಕೆಂದರೆ ಅವನ ಹುಂಕಾರ ಸರೋಷ ಹುಂಕಾರ ಪರಾಂಗ್ಮುಖೀಕೃತ. 10 ಬಾಯಿಗಳಿಂದ ಒಮ್ಮೆ ರಾವಣ ಹುಂಕಾರ ಮಾಡದ ಅಂದರೆ ಮುಗೀತು ಕಥೆ ಅಂತ ಆ ಬಗ್ಗೆಯಲ್ಲಿ ಆಯಿತು. ಇನ್ನು ಪರೇತ ಭರ್ತುರ್ಮಹಿಷೋನ್ಮುನ ವಿಧಾತು ಮುತ್ಖಾತ ವಿಷಾಣ ಮಂಡಲ ಹೃತೇಪಿ ಭಾರೇ ಮಹತಸ್ತ್ರಪಾಭರ ದುರಾವಹೋ ಭರಾತ್ ಉವಾಹ ದುಃಖೇನ ಭೃಶಾನತಂ ಶಿರಃ. ಪರೇತ ಭರ್ತು ಮಹಿಷಃ. ಅಮುನ ಅಂದರೆ ಈ ರಾವಣೇನ ರಾಕ್ಷಸೇನ ಪರೇತ ಭರ್ತು ಮಹಿಷಃ. ಪರೇತ ಅಂತಂದರೆ ಪರ ಇತ, ಇಲ್ಲಿಂದ ಹೋಗಲ್ಪಟ್ಟವರು, ಅಂದರೆ ಡಿಪಾರ್ಟೆಡ್ ಸೋಲ್ಸ್. ಅವರಿಗೆಲ್ಲ ಸ್ವಾಮಿ ಆದವನು ಪರೇತ ರಾಟ್, ಪರೇತ ಭರ್ತ, ಪರೇತ ಸ್ವಾಮಿ ಯಮ. ಪರೇತ ಭರ್ತು ಮಹಿಷಃ. ಎಮ್ಮೆ ಕೋಣ ಯಾವುದಿದೆ ಸಾಕ್ಷಾತ್ ಮೃತ್ಯುವಿನದು, ಯಮನದು. ಅದು ಧನುರ್ವಿಧಾತುಂ ಉತ್ಖಾತ ವಿಷಾಣ ಮಂಡಲ. ಅದು ರಾವಣನ ಎದುರಿಗೆ ಬಂದಾಗ ಅದರ ಕೊಂಬನ್ನು ಕಿತ್ತು ಇವನು ಬಿಲ್ಲು ಮಾಡಿಕೊಳ್ಬೇಕು ಅಂದ್ಕೊಂಡ. ಬಿಲ್ಲುಗಳಲ್ಲಿ ಅನೇಕ ವಿಧವಾದ ಪ್ರಕಾರಗಳು ಉಂಟು. ವೈಣವ ಧನುಸ್ಸು, ಶಾರ್ಂಗ ಧನುಸ್ಸು, ಲೌಹ ಧನುಸ್ಸು ಅಂತೆಲ್ಲ ಹೇಳ್ತಾರೆ. ಬಿದಿರಿನ ಗಳುವಿನಿಂದ ಮಾಡಿದ ಧನುಸ್ಸು ಒಂದು ವೈಣವ. ಹಾಗಲ್ಲದೆ ಲೋಹದಿಂದ ಮಾಡಿದ್ದು ಲೌಹ. ಮತ್ತೊಂದು ಶಾರ್ಂಗ, ಶೃಂಗದಿಂದ ಮಾಡಿದ್ದು, ಕೊಂಬಿನಿಂದ ಮಾಡಿದ್ದು. ವಿಷ್ಣುವನ್ನ ಶಾರ್ಂಗಿ ಅಂತ ಹೇಳ್ತೀವಿ, ವನಮಾಲಿ, ಗದಿ, ಶಾರ್ಂಗಿ, ಶಂಖಿ, ಚಕ್ರಿ ಅಂತ ಏನು ಹೇಳ್ತೀವಿ, ಅಲ್ಲಿ ಶೃಂಗದಿಂದ, ಕೊಂಬಿನಿಂದ ನಿರ್ಮಾಣ ಮಾಡಿದಂಥ ಒಂದು ಧನುಸ್ಸು. ಅದನ್ನು ಮಾಡಿಕೊಳ್ಬೇಕು ಅಂತ ಯಮನ ಕೋಣನ ಕೊಂಬುಗಳನ್ನೇ ಕಿತ್ಕೊಂಡು ಬಿಟ್ಟಂತೆ. ಉತ್ಖಾತ ವಿಷಾಣ ಮಂಡಲ. ವಿಷಾಣ ಅಂದರೆ ಕೊಂಬು. ಅದನ್ನು ಕಿತ್ಕೊಂಡು ಬಿಟ್ಟ. ಹೃತೇಪಿ ಭಾರೇ ಮಹತಃ ತ್ರಪಾಭರಾದ್ ಉವಾಹ ದುಃಖೇನ ಭೃಶಾನತಂ ಶಿರಃ. ಭಾರವಾದ ಭಾರಿಯ ದೊಡ್ಡ ಕೊಂಬುಗಳು ಆ ಕೋಣಕ್ಕೆ. ಆ ಕೊಂಬುಗಳು ಹೋದ ಮೇಲೆ ತಲೆ ಭಾರ ಹೋಯಿತು ಅಂತ ತಲೆ ಎತ್ಕೊಂಡು ತಿರುಗೋಕ್ ಬದಲಾಗಿ ಶೃಂಗಭಂಗವಾಯಿತು ಅನ್ನೋ ಅವಮಾನದಿಂದ ಅದು ಇನ್ನೂ ತಲೆ ತಗ್ಗಿಸಿಬಿಡ್ತು ಅಂತ. ಅಂದರೆ ಇದು ಸುಂದರವಾದಂಥ ವಿರೋಧಾಭಾಸ, ತುಂಬ ಸೊಗಸಾಗಿರ್ತಕ್ಕಂಥ ವಿರೋಧಾಭಾಸ, ಮೂಲವಾದ ಉತ್ಪ್ರೇಕ್ಷಾಲಂಕಾರ. ತಲೆಯ ಭಾರ ತಗ್ಗಿದರೂ ಕೂಡ ತಲೆ ಎತ್ತೋಕ್ಕಾಗ್ತಾ ಇಲ್ಲ, ಮತ್ತು ತಗ್ಗಿಸಿದೆ. ಯಾಕೆ? ಅವಮಾನದ ಭಾರ. ನಮ್ಮಲ್ಲಿ ಹೇಳ್ತಾರಲ್ಲ, ಶೃಂಗಭಂಗ ಮಾಡಿದ್ರು, ಕೊಂಬನ್ನು ಮುರಿದ್ರು ಅಂತ. ಅಂದರೆ ಹೆಮ್ಮೆಯನ್ನು ಇಲ್ಲದಂತೆ ಮಾಡಿದ್ರು, ಮೀಸೆ ಬಳಸಿದ್ರು, ಇವೆಲ್ಲ ಮೂಗು ಮುರಿದ್ರು. ಈ ರೀತಿಯಾದ ಮಾತುಗಳಲ್ಲಿ ಅವಮಾನ ಕಾಣುತ್ತದೆ. ಹಿಂದಿ ಭಾಷೆಯಲ್ಲಿ ನಾಕ್ ಕಾಟ್ನಾ ಅಂತ ಹೇಳ್ತಾರೆ. ಕುಮಾರವ್ಯಾಸ ಅಂತೂ ಅದು ಎಷ್ಟು ಥರ ಮೂಗುರ್ಚಿಗಳು ಅಂತ ಬಳಸುತ್ತಾನೆ ಪದವನ್ನು. ಮೂಗುರ್ಚಿ ಅಂದರೆ ಮೂಗನ್ನು ನೆಲಕ್ಕೆ ಹಾಕಿ ಉಜ್ಜಿಕೊಂಡವರು, ಅವಮಾನ ಮಾಡಿಕೊಂಡವರು ಅಂತ. ಈ ರೀತಿಯಲ್ಲಿ ಅಂದರೆ ಮರ್ಯಾದೆ ಆ ಬಗೆಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇರುತ್ತೆ. ಒಂದೊಂದು ಭಾಷೆಯಲ್ಲಿಯೂ ಆ ಮರ್ಯಾದೆಯ ರೂಪವನ್ನು ಒಂದೊಂದು ಕ್ರಮವಾಗಿ ವ್ಯಕ್ತೀಕರಿಸ್ತಕ್ಕಂಥದ್ದು ಉಂಟು. ಇಂಗ್ಲೀಷ್ನಲ್ಲಿ ಇಲ್ಲ, ಮೂಗನ್ನು ಕುಯ್ಯೋದು ಅಂತಕ್ಕಂಥ ರೀತಿ ಇಲ್ಲ.
ಮುಂದಲೆಯನ್ನು ಕೊಯ್ಯೋದು ಅವಮಾನ ಅನ್ನುವಂತೆ ಇಲ್ಲ. ಕನ್ನಡದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಉಂಟು, ಮುಂದಲೆಯನ್ನು ಕೊಯ್ದು ಹೂವು ಮುಡಿಸಿದ ಹಾಗೆ ಅಂತ ದಾಸರು ಹೇಳ್ತಾರಲ್ಲ. ಮುಂದಲೆಯನ್ನು ಕೊಯ್ದು ಹೂವು ಮುಡಿಸೋದು ಅವಮಾನಕ್ಕೆ, ಗಾಯಕ್ಕೆ ತುಪ್ಪ ಬಳಕೆ ಬದಲಾಗಿ ಉಪ್ಪು ಮೆಣಸಿನ ಪುಡಿ ಹಾಕಿದಂತೆ, ಕ್ಷತೆ ಕ್ಷಾರಮಿವ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಹಾಗಾಯಿತು ಕಥೆ. ಈ ರೀತಿ ಯಮನ ಕೋಣಕ್ಕೆ ಇಂಥ ಸ್ಥಿತಿ ಬಂದರೆ ಇನ್ನು ಗತಿ ಏನು? ಇನ್ನು ಸೂರ್ಯನನ್ನು ನೋಡಿದ್ರೆ ಸ್ಪೃಶಂಸ ಶಂಕ ಸಮಯೇ ಶುಚಾವಪಿ ಸ್ಥಿತಃಕರಾಗ್ರೈ ರಸಮಗ್ರಪಾತಿಭಿ ಅಧರ್ಮ ಧರ್ಮ ಅಘರ್ಮ ಘರ್ಮೋದಕ ಬಿಂದು ಮೌಕ್ತಿಕೈ ಅಲಂಚಕಾರಾಯ ಅಲಂಚಕಾರಾಸ್ಯ ವಧೂರಹಸ್ಕರ. ಅಹಸ್ಕರ ಅಂದರೆ ಸೂರ್ಯ, ಅಹಸ್ ಹಗಲನ್ನು ಮಾಡತಕ್ಕಂಥವನು, ದಿವಾಕರ ಅಂತ ಯಾವ ಅರ್ಥ ಇದೆ ಪದಕ್ಕೆ ಅದೇ ಅರ್ಥವೇನೆ ಅಹಸ್ಕರ ಅನ್ನೋದಕ್ಕೂ ಬರುತ್ತೆ. ಅವನು ಸೂರ್ಯ ಯಾವ ರೀತಿ ಆದ ಅಂತಂದರೆ ಕರೈಹಿ ಅಸಮಗ್ರ ಪಾತಿಭಿ, ತುಂಬ ಪೂರ್ಣವಾಗಿ ಬೀಳಬಾರದು, ಬಿಸಿಲು ತಂಪಾಗಿರಬೇಕು, ಏರ್ ಕಂಡೀಷನ್ ಸಿಟಿ ಅನ್ನುವಂತೆ ಇರಬೇಕು ಇಡೀ ಲಂಕೆ ಅಂತ ಅಂದುಕೊಂಡು ಸ್ಪೃಶನ್ ಸಶಂಕ ಭಯಪಟ್ಕೊಂಡು ತನ್ನ ಕಿರಣಗಳ ಕೈಗಳಿಂದ ಮುಟ್ತಾ ಇದ್ದಂತೆ. ಶುಚಾವಪಿ, ಶುಚವು ಅಂತಂದರೆ ಶುಚಿ ಅನ್ನೋದಕ್ಕೆ ಬೇಸಿಗೆ ಕಾಲ ಅಂತ ಅರ್ಥ ಉಂಟು. ಗ್ರೀಷ್ಮ ಋತುವಿಗೆ ಶುಚಿ ಅಂತ ಕರೀತಾರೆ. ಆ ಬೇಗೆಯ ಬೆಂಕಿಯ ಕಾಲದಲ್ಲಿ ಕೂಡ ಬೆಂಕಿಗೆ ಕೂಡ ಶುಚಿ ಅಂತ ಹೇಳ್ತಾರೆ. ಆ ಕಾಲದಲ್ಲೂ ಅಂಜಿಕೊಂಡು ತನ್ನ ಕಿರಣಗಳನ್ನು ಬೀರ್ತಾ ಇದ್ದ. ಹಾಗಾಗಿ ಅಘರ್ಮ ಘರ್ಮೋದಕ ಬಿಂದು ಮೌಕ್ತಿಕೈಹಿ ಅಲಂಚಕಾರ ಅಸ್ಯ ವಧೂಹು. ಅವನು ಅಲ್ಪ ಬಿಸಿಲನ್ನು ಬೀರಿ ರಾವಣನ ಅಂತಃಪುರದ ಸ್ತ್ರೀಯರ ಮುಂಗುರುಳಿನ ಕೆಳಗೆ ಒಂದು ಸ್ವಲ್ಪ ಮಟ್ಟಿಗೆ ಬೆವರ ಹನಿ ಮೂಡುವ ಹಾಗೆ ಮಾಡ್ತಾ ಇದ್ದ. ಅದು ಮಾಡಿದ್ರೆ ಅವರ ಮುಡಿಯ ಕೆಳಗಡೆ ಮುತ್ತಿನ ಮಾಲಿಕೆಯನ್ನು, ಜಾಲರಿಯನ್ನು ಕಟ್ಟದಂತೆ ಆಗ್ತಾ ಇತ್ತು. ಅಷ್ಟಕ್ಕಾಗಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರ್ದು, ಸುರಿದೋಗ್ಬಾರ್ದು ಬೆವರು. ಅಲ್ಲಿ ಮುತ್ತಿನ ಹನಿಗಳ ತರಹ ಮೂಡಬೇಕು, ಅಷ್ಟಕ್ಕೆ ಮಾತ್ರ ಸೂರ್ಯ ಇರಬೇಕು, ಅದಕ್ಕಿಂತ ಹೆಚ್ಚು ಇರಬಾರದು ಅಂತ ಮಾಡ್ತಿದ್ದ ಅಂತ. ಇನ್ನು ಚಂದ್ರನ ಗತಿ ಪಾಪ ಏನಾಯಿತು? ಕಲಾ ಸಮಗ್ರೇಣ ಗೃಹಾನ್ ಅಮುಂಚತ ಮನಸ್ವಿನಿ ರುತ್ಕೈತುಂ ಪಟೀಯಸ ವಿಲಾಸಿ ನಸ್ತಸ್ಯ ವಿತನ್ವತಾರತಿಂ ನರ್ಮ ಸಾಚಿವ್ಯ ಮಕಾರಿನಿಂದುನ ನರ್ಮ ಸಾಚಿವ್ಯ ಮಕಾರಿನಿಂದುನ ಇಂದುನ ನರ್ಮ ಸಾಚಿವ್ಯಂ ನ ಅಕಾರಿ ಇತಿ ನ. ಚಂದ್ರ ಇವನಿಗೆ ಒಳ್ಳೆ ನರ್ಮಸಚಿವ, ಅಂದರೆ ಪ್ರಣಯಕ್ಕೆ ಬೇಕಾಗಿರುವುದನ್ನು ಒದಗಿಸ್ಕೊಡ್ತಕ್ಕಂಥ ಚೇಲ ಚಮಚ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಟ್ಟ. ಅದು ಹೇಗೆ? ಕಲಾ ಸಮಗ್ರೇಣ, ಒಬ್ಬ ನರ್ಮ ಸಚಿವ ಅಂದರೆ ರಾಜನಿಗೆ ಅವನ ಪ್ರಣಯಕ್ಕೆ ಬೇಕಾಗಿದ್ದನ್ನೆಲ್ಲ ಒದಗಿಸಿ ಕೊಡ್ತಕ್ಕಂಥವನು, ಕೀಳಾದ ಭಾಷೆಯಲ್ಲಿ ತಲೆ ಹಿಡ್ಕ ಅಂತ ಹೇಳಬೇಕು. ಆ ಕೆಲಸಕ್ಕೆ ಚಂದ್ರ ಆಗಿಬಿಟ್ಟಿದ್ದಾನೆ. ಅವನಿಗೂ ಕಲೆಗಳಲ್ಲಿ ಕೌಶಲ ಇರಬೇಕು, ರಾಜನ ಮರ್ಜಿ ನೋಡಿಕೊಂಡು ಅವನ ಸುಖ ಯಾವ ತರಹ ಅಂತ ನೋಡ್ಕೊಳ್ಬೇಕು. ಕಲಾ, ಚಂದ್ರನಲ್ಲಿ ಕಲೆಗಳು ಇವೆ, ಚಂದ್ರ ಕಲಾವಂತ, ಹಾಗೆ ಇವನು ಇರಬೇಕು. ಆಮೇಲೆ ಮನಸ್ವಿನಿ ರುತ್ಕೈತುಂ ಪಟೀಯಸ, ಚಂದ್ರ ತರುಣಿಯರನ್ನ ವಿರಹದಲ್ಲಿ ಬೇಯಿಸ್ತಾನೆ, ಒದ್ದಾಡಿಸ್ತಾನೆ, ರಂಜನೆ ಮಾಡ್ತಾನೆ, ಇವನು ಹಾಗೆ ಮಾಡಬೇಕಾದವನು. ಹಾಗಿರತಕ್ಕಂಥ ಚಂದ್ರ ಗೃಹಾನ್ ಅಮುಂಚತ, ಇಡೀ ಲಂಕೆಯ ರಾವಣನ ಅರಮನೆಯನ್ನು ಬಿಡದೆ ಅಲ್ಲಿಯೇ ಉಳಿದು ರತಿಂ ನ ನರ್ಮ ಸಾಚಿವ್ಯಂ ನ ಅಕಾರಿಕಿಂ, ಅವನು ಏನೇನು ಮಾಡಲಿಲ್ಲ, ನರ್ಮ ಸಚಿವನೇ ಆಗಿಬಿಟ್ಟ ಅಂತ. ಭೋಜರಾಜ ಚಂಪು ರಾಮಾಯಣದ ಬಾಲಕಾಂಡದಲ್ಲಿ ಹೇಳ್ತಾನೆ, ಚಂದ್ರ ಕಿರಣಗಳನ್ನು ಪ್ರಸಾರ ಮಾಡಿದ್ರೆ ಚಂದ್ರಕಾಂತ ಶಿಲೆ ಕರಗಿ ಸುರಿಯುತ್ತದೆ ನೀರು ಅಂತ ಒಂದು ಕವಿಕಲ್ಪನೆ. ಅವನು ಅಂತಃಪುರದಲ್ಲಿ ಸ್ನಾನಗೃಹ ಮಾಡಿಕೊಂಡಿದ್ದ. ಆ ಸ್ನಾನಗೃಹದಲ್ಲಿ ಚಂದ್ರಕಾಂತ ಶಿಲೆಗಳಿಂದ ನಿರ್ಮಿತವಾದಂತಹ ಕೊಡಗಳನ್ನು ಧರಿಸಿದ ಸಾಲಭಂಜಿಕೆಯರ ವಿಗ್ರಹಗಳಿದ್ದವು, ಮದನಿಕೆಯ ಸಾಲಭಂಜಿಕೆಯರ ವಿಗ್ರಹ. ಆಗ ಇವನು ಸ್ನಾನ ಮಾಡೋದಕ್ಕೆ ಅಂತ ಹೊರಟಾಗ ತನ್ನ ಕಿರಣಗಳನ್ನು ಆಯಾ ಚಂದ್ರಕಾಂತ ಶಿಲೆಯ ಕುಂಭಗಳ ಮೇಲೆ ಬೀರಬೇಕು. ಆಗ ಅಲ್ಲಿಂದ ನೀರು ಒಸರಿ ಇವನ ಮೇಲೆ ಬೀಳ್ತಾ ಇತ್ತು. ಅಂದರೆ ಅವನ ಶವರಿಗೆ ಹ್ಯಾಂಡಲ್ ಥರ ಮಾಡ್ಕೊಂಡ್ಬಿಟ್ಟಿದ್ದ ಚಂದ್ರನನ್ನ ಅಂತ ಈ ಕಾಲಕ್ಕೆ ಸರಿಯಾಗಿ ಹೇಳಬಹುದು. ಹೀಗಾಯಿತು ಅಂತ. ಆಮೇಲೆ ಗಣಪತಿಗೂ ಪಾಪ ಕುತ್ತು ಬಂದಿದೆ. ವಿದಗ್ಧ ಲೀಲೋಚಿತ ದಂತ ಪತ್ರಿಕಾ ವಿಧಿತ್ಸಯಾನು ನಮನೇ ನಮಾನಿನ ನ ಜಾತು ವೈನಾಯಕಮೇಕ ಮುದ್ರತಂ ವಿಷಾಣ ಮದ್ಯಾಪಿ ಪುನಃ ಪ್ರರೋಹತಿ. ವಿದಗ್ಧ ಲೀಲೋಚಿತ ದಂತಪತ್ರಿಕಾ ವಿಧಿತ್ಸಯ, ವಿಧಿತ್ಸ ಅಂದರೆ ತಳೆಯಬೇಕು ಅನ್ನುವ ಆಸೆಯಿಂದ ಅಂತ ಅರ್ಥ. ಅಂದರೆ ಮಾಡಿಕೊಡಬೇಕು, ಟು ಅಕಾಂಪ್ಲಿಷ್, ದ ಡಿಸೈರ್ ಟು ಅಕಾಂಪ್ಲಿಷ್ ಅಂತ. ಏನದು? ಇವನ ಸುಂದರಿಯರಿಗೆ ದಂತದ ಓಲೆಗಳನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಂತೆ.
ದಂತಪತ್ರಿಕಾ, ಪತ್ರಿಕಾ ಅನ್ನೋದಕ್ಕೆ ಓಲೆ ಎನ್ನುವ ಅರ್ಥ ಉಂಟು ಸಂಸ್ಕೃತದಲ್ಲಿ. ಪತ್ರಿಕೆ ಅನ್ನೋದಕ್ಕೆ ಪತ್ರಿಕೆ ಅಂತ ಕನ್ನಡದಲ್ಲಿರುವ ಅರ್ಥವೇ ಇದ್ದರೂ ಇದು ಇನ್ನೊಂದು ಅರ್ಥ ಉಂಟು. ಕರ್ಣಪತ್ರಿಕಾ, ಕರ್ಣಪಾತ್ರ, ಈ ರೀತಿಯಾಗೆಲ್ಲ ಪದಗಳು ಉಂಟು. ಅದನ್ನು ಮಾಡಿಕೊಡಬೇಕು ಅಂತ ಆನೆಗಳ ದಂತದಿಂದ ಮಾಡಬೇಕು ಅಂದರೆ ಗಜಮುಖನಾದ ಗಣಪತಿಯ ಬಳಿಗೆ ಹೋಗಿದ್ದಾನೆ. ಅವನು ತನ್ನ ಕೈಯಿಂದ ಅವನ ಒಂದು ಕೊಂಬನ್ನು ಮುರಿದಿದ್ದಾನೆ, ದಂತವನ್ನು. ಇಂದಿಗೂ ಕೂಡ ಅದ್ಯಾಪಿ ವಿಷಾಣಂ ನ ಜಾತು ಪ್ರರೋಹತಿ ಪುನಃ. ಅದು ಏನೇ ಆದರೂ ಒಂದು ಸ್ವಲ್ಪವೂ ಕೂಡ ಮೊಳತಿಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ಯಾವಾಗಲೂ ಕೂಡ ಎಂದಿಗೂ ಕೂಡ ಬೆಳೀಲಿಲ್ಲ, ಅದ್ಯಾಪಿ ಇವತ್ತಿಗೂ ಕೂಡ ಅದು ಯಾವುದೂ ಬೆಳೆದಿಲ್ಲ. ಗಣಪತಿಯ ಕೊಂಬು ದಂತ ಹಾಗೆ ಆಗಿ ಅವನು ಭಗ್ನದಂತ, ಏಕದಂತ ಅಂತಲೇ ಅನ್ನಿಸ್ಕೊಂಡು ಕೂತಿದ್ದಾನೆ. ಇದು ರಾವಣನ ಪರಾಕ್ರಮ ಅಂತ ಹೇಳ್ಬಿಟ್ಟು ಅಂತಾನೆ. ಆ ಕಲ್ಪನೆ ತುಂಬ ಸುಂದರವಾದದ್ದು. ಹೀಗೆ ಪ್ರತಿನಾಯಕರನ್ನು ಬೇಕಾದಂತೆ ವರ್ಣಿಸಿದ ಮೇಲೆ ಇವರನ್ನು ಗೆದ್ದವರು ನಮ್ಮ ನಾಯಕರು ಅಂದರೆ ಅದೊಂದು ಅತಿಶಯ. ಅದು ಕವಿಯ ತಾತ್ಪರ್ಯ ಅಲ್ಲ ಆಗಿರ್ತಕ್ಕಂಥದ್ದು. ಆಮೇಲೆ ವಾಯುವಿಗೆ ಏನು ಸಮಸ್ಯೆ ಬಂದಿದೆ ಅಂತ ಹೇಳ್ತಾನೆ. ನಿಶಾಂತ ನಾರಿ ಪರಿಧಾನ ಧೂನನ ಸ್ಫುಟಾಗಸಪ್ಯೂರುಷು ಲೋಲಚಕ್ಷುಷಃ ಪ್ರಿಯೇಣ ತಸ್ಯಾನಪರಾಧ ಬಾಧಿತಾಃ ಪ್ರಕಂಪನೇನಾನುಚಕಂಪಿರೇ ಸುರಾಃ. ಆ ವಾಯುವಿಗೆ ಒಂದು ವಿನಾಯಿತಿ ಸಿಕ್ತು. ಅವನೊಂದು ದೊಡ್ಡ ಅಪರಾಧ ಮಾಡಿದ್ರೂ ರಾವಣನಿಗೆ ಅಷ್ಟು ದೊಡ್ಡದಾಗಿ ಕಾಣಲಿಲ್ಲ. ಹಾಗಾಗಿ ಅವನು ದೇವತೆಗಳನ್ನು ಎಲ್ಲರನ್ನೂ ಕೂಡ ಈ ವಾಯು ಅಪಚಾರ ಮಾಡದ ಅಂತ ಭಾವಿಸಿಕೊಂಡು ಮಿಕ್ಕವ್ರಿಗೂ ತೊಂದರೆ ಕೊಡಲಿಲ್ಲ. ಯಾಕೆಂದರೆ ವಾಯು ಮಾಡಿದ್ದವನಿಗೆ ಇಷ್ಟವಾಗಿಬಿಡ್ತು. ಏನದು ಮಾಡಿದ್ದು? ನಿಶಾಂತ ನಾರಿ ಪರಿಧಾನ ಧೂನನ ಸ್ಫುಟಾಗಸ ಅಪಿ ಊರುಷು ಲೋಲಚಕ್ಷುಷಃ. ರಾತ್ರಿಯ ಕೊನೆಯ ಜಾವದಲ್ಲಿ ಸ್ವಲ್ಪ ಶೆಕೆ ಆಗುತ್ತೆ. ನೀವು ಗಮನಿಸಿದ್ದಿರಬಹುದು, ರಾತ್ರಿಯೆಲ್ಲ ಚಳಿ ಇದ್ದದ್ದು ಬೆಳಗ್ಗಿನ ಜಾವಕ್ಕಿಂತ ಸ್ವಲ್ಪ ಮುಂಚೆ, ಅಂದರೆ ಸುಮಾರು 3 ಗಂಟೆ ಹೊತ್ತಿಗೆ ಇಂಥ ಚಳಿಯ ರಾತ್ರಿಯಲ್ಲಿಯೂ ಸ್ವಲ್ಪ ಶೆಕೆ ಆಗುತ್ತದೆ. ನಿಮ್ಮ ಅನುಭವಗಳಿಂದ ಗಮನಿಸಿಕೊಂಡು ನೋಡಿದ್ರೆ ಗೊತ್ತಾಗುತ್ತದೆ. ಹಾಗೆ ಇದ್ದಾಗ ಗಾಳಿ ಬೀಸಬೇಕು. ಪಾಪ ರಾವಣದಾಸರನ ಪಾಲಿಗೆ ಫ್ಯಾನ್ ಆಗಿ ಕೂತ್ಬಿಟ್ಟಿದ್ದಾನೆ, ಏರ್ ಕಂಡೀಷನರ್ ಆಗಿ ಕೂತ್ಬಿಟ್ಟಿದ್ದಾನೆ ವಾಯು. ಅವನು ಗಾಳಿಯನ್ನು ಬೀಸಿದಾಗ ಆ ಅಂತಃಪುರದ ಸುಂದರಿಯರ ಸೀರೆ ಒಂದು ಸ್ವಲ್ಪ ಇದರಿಂದಾಗಿ ಹಾರಿದ್ದು ರಾವಣನಿಗೆ ಬೇಸರ ಆಗಲಿಲ್ಲ. ಅವನಿಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಿದೆ. ಹಾಗಾಗಿ ಪ್ರಿಯೇಣ ತಸ್ಯ ಅನಪರಾಧ ಬಾಧಿತಾಃ ಪ್ರಕಂಪನೇನ ಅನುಚಕಂಪಿರೇ ಸುರಾಹ. ಆ ಕಾರಣದಿಂದ ಪ್ರಕಂಪನ ಅಂದರೆ ವಾಯು ಅಂತ ಅರ್ಥ. ತಾನೇ ಅಲ್ಲಾಡುವವನು, ಅಲ್ಲಾಡಿಸ್ತಕ್ಕಂಥವನು, ಎಲ್ಲವನ್ನ ಕಂಪನ ಮಾಡಿಸ್ತಕ್ಕಂಥವನು ಅವನ ಕಡೆಗೆ ಪ್ರೀತಿಭಾವ ಬಂದು ದೇವತೆಗಳು ಕೂಡ ರಾವಣನ ಅನುಕಂಪಕ್ಕೆ ಪಾತ್ರರಾದರು. ಅನುಚಕಂಪಿರೇ ಸುರಾಹ. ರಾವಣನಿಂದ ಅನುಕಂಪಕ್ಕೆ ಒಳಗಾದರು ದೇವತೆಗಳು, ಕನಿಕರಕ್ಕೆ ಪಾತ್ರರಾದರು. ಪರವಾಗಿಲ್ಲ, ಇವನು ಒಳ್ಳೆ ಕೆಲಸ ಮಾಡ್ದ ವಾಯು, ಅವನು ಒಬ್ಬ ದೇವತೆ, ಹಾಗಾಗಿ ದೇವತೆಗಳಿಗೆ ತುಂಬ ತೊಂದರೆ ಕೊಡಬಾರದು ಅಂತಂದುಕೊಂಡ ಅಂತ. ಇನ್ನು ಅಗ್ನಿ ತಿರಸ್ಕೃತಸ್ತಸ್ಯ ಜನ ಅಭಿಭಾವಿನ ಮುಹುರ್ಮಹಿಮ್ನ ಮಹಸಾಂ ಮಹೀಯಸಾಂ ಬಭಾರ ಬಾಷ್ಪೈರ್ದ್ವಿಗುಣೀಕೃತಂ ತನುಃ ತನೂನಪಾತ್ ಧೂಮವಿತಾನಮಾಧಿಜೈ. ತನೂನಪಾತ್ ಅಂತಂದರೆ ಅಗ್ನಿ ಅಂತ ಅರ್ಥ. ಅದರ ನಿರ್ವಚನವೂ ತುಂಬ ಚೆನ್ನಾಗಿದೆ. ತನುಂನ ಪಾತೈತಿ ಜಾಠರ ರೂಪೇಣ ವೈಶ್ವಾನರಾಗ್ನಿ ರೂಪೇಣ ಶರೀರಂ ಧಾರಯತೀತಿ ತನೂನ ಪಾತ್ ಅಂತ. ತನು ದೇಹಗಳನ್ನು ನ ಪಾತಯತಿ, ಬೀಳಿಸೋದಿಲ್ಲ. ಯಾಕೆ? ದೇಹದ ಒಳಗೆ ಜಠರಾಗ್ನಿಯಾಗಿ ವೈಶ್ವಾನರ ಸ್ವರೂಪಿಯಾಗಿ ಅಗ್ನಿ ಇದ್ದಾನೆ ಅಂತ ನಮ್ಮಲ್ಲಿ ನಂಬಿಕೆ ಉಂಟು. ಭಗವದ್ಗೀತೆಯಲ್ಲಿ ಕೂಡ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ 15ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು. ಹೀಗೆ ಒಟ್ಟಿನಲ್ಲಿ ಅಗ್ನಿ ತಾನು ಜೀವರಾಶಿಗಳನ್ನು ಕಾಪಾಡ್ತಾನೆ ಅನ್ನೋ ಅರ್ಥದಲ್ಲಿ ತನೂನಪಾತ್ ಅಂತ ಸುಮಾರು 30-40 ಹೆಸರುಗಳು ಅಗ್ನಿಗೆ ಉಂಟು. ಅಮರಕೋಶದಲ್ಲಿಯೇ ಕಾಣಸಿಗುತ್ತದೆ. ಅಂದರೆ ಸಂಸ್ಕೃತ ಭಾಷೆಯ ಸಮೃದ್ಧಿಯನ್ನು ಕೂಡ ನಾವು ಗಮನಿಸ್ಕೋಬಹುದು. ಆ ಅಗ್ನಿ ತಿರಸ್ಕೃತ ತಸ್ಯ ಜನಾಭಿಭಾವಿನ ಮುಹುರ್ಮಹಿಮ್ನ ಮಹಸಾಂ ಮಹೀಯಸಾಂ. ರಾವಣನ ತೇಜಸ್ಸಿನಿಂದ ಅಗ್ನಿ ಮತ್ತೆ ಮತ್ತೆ ತಿರಸ್ಕೃತನಾಗಿ ಬಭಾರ ಬಾಷ್ಪೈ ದ್ವಿಗುಣೀಕೃತಂ ಧೂಮವಿತಾನಂ
ಅವನಿಗೆ ತುಂಬ ಅವಮಾನವಾಗಿ ದುಃಖ ಉಂಟಾಗಿ ಕಣ್ಣೀರು ಸುರಿಸ್ಕೊಂಡು ಬೆಂಕಿಯ ಮೇಲೆ ನೀರು ಬಿದ್ದರೆ ಏನಾಗುತ್ತೆ, ಚುಯ್ಯನೆ ಆರಿ ಹೊಗೆ ಬರುತ್ತದೆ. ಹೀಗೆ ಬೆಂಕಿ ತಾನೇ, ಅಗ್ನಿ ತಾನೇ ಹತ್ತುಕೊಂಡು ಆ ಕಣ್ಣೀರು ತನ್ನ ಮೇಲೆ ಬಿದ್ದುಕೊಂಡು ತನ್ನಿಂದಲೇ ಹೊಗೆ ಬಂದು ಮಾಮೂಲಾಗಿರೋ ಹೊಗೆ ಜೊತೆಗೆ ಇದೂ ಸೇರಿಕೊಂಡು ದ್ವಿಗುಣೀಕೃತವಾಯಿತು. ದ್ವಿಗುಣೀಕೃತಂ ಧೂಮವಿತಾನಂ, ಅವನಿಗೆ ಆ ಹೊಗೆ ದುಪ್ಪಟ್ಟು ಆಗಿ ಸುತ್ತುಕೊಳ್ಳುವಂತೆ ಆಯಿತು. ಅಗ್ನಿಯ ಮುಖ ಕಪ್ಪಿಟ್ಟು ಹೋಯಿತು ಅಂತಕ್ಕಂಥದ್ದು ತಾತ್ಪರ್ಯ. ಅಂದರೆ ಎಷ್ಟು ಕನ್ವಲ್ಯೂಟೆಡ್ ಆಗಿ ಎಷ್ಟು ವಿಲಕ್ಷಣ ಕಲ್ಪನೆಗಳನ್ನು ಮಾಡ್ತಾರೆ ಕವಿಗಳು ಅಂತ. ನೈಷಧಕಾರನಂತೂ ಇನ್ನಿನ್ನೂ ಎಷ್ಟೋ ಕಲ್ಪನೆಗಳನ್ನು ಮಾಡ್ತಾನೆ. ಇದು ಒಂದು ಅತಿಶಯೋಕ್ತಿ ಅಲಂಕಾರ. ಆಗದೇ ಇದ್ದಿದ್ದು ಆಗೇ ಹೋಯಿತು ಅಂತ ಹೇಳತಕ್ಕಂಥದ್ದು ಅತಿಶಯೋಕ್ತಿಯ ಮುಖ್ಯ ಲಕ್ಷಣ ಅಲ್ವಾ. ಅಧ್ಯವಸಾಯವೇ ಅತಿಶಯೋಕ್ತಿಯ ಮಹಾಲಕ್ಷಣ. ಇನ್ನು ನಾಗದೇವತೆಗಳ ಗತಿ ಏನಾಯಿತು ಅಂತ ಹೇಳ್ತಾನೆ. ಪರಸ್ಯ ಮರ್ಮಾವಿಧ ಮುಜ್ಜತಾಂ ನಿಜಂ ದ್ವಿಜಿಹ್ವತಾ ದೋಷಂ ಅಜಿಂಹಗಾಮಿಭಿ ತಮಿದ್ಧಮಾರಾಧಯಿತುಂ ಸಕರ್ಣಕೈಃ ಕುಲೈರ್ನ ಭೇಜೆ ಫಣಿನಾಂ ಭುಜಂಗತ. ಹಾವುಗಳು ಬಗೆ ಬಗೆಯ ಗುಣಗಳಿಂದ ಲೋಕದಲ್ಲಿ ಕುಪ್ರಸಿದ್ಧವಾಗಿವೆ. ಒಂದು ಯಾವುದು, ಮರ್ಮಾವಿಧ, ಮರ್ಮಸ್ಥಾನಗಳನ್ನು ಕಚ್ಚುತ್ತವೆ, ತುಂಬ ತೀವ್ರವಾದ ವಿಷವನ್ನು ಅಲ್ಲಿ ಸೇರಿಸುತ್ತವೆ. ಈ ಕಾರಣದಿಂದ ಅವುಗಳು ಭಯಂಕರವಾದವು. ಮರ್ಮಂತುದ, ಮರ್ಮಚ್ಛಿದ ಅಂತ ಆ ರೀತಿಯಾದ ಹೆಸರು ಅವುಗಳಿಗೆ ಉಂಟು. ಇನ್ನು ದ್ವಿಜಿಹ್ವತ, ಎರಡು ನಾಲಿಗೆ ಹಾವುಗಳಿಗೆ. ಎರಡು ನಾಲಿಗೆ ಅಂತಂದರೆ ಸುಳ್ಳಾಡುತ್ತವೆ ಅಂತ. ಒಂದು ದುಷ್ಟರ ವರ್ತನೆಯನ್ನು ತೋರ್ಪಡಿಸುವ ಅರ್ಥ, ಮತ್ತೊಂದು ಸರ್ಪಗಳ ರೀತಿ. ದುಷ್ಟರ ಬಗ್ಗೆ ವಿಷಭರಿತವಾದ ವರ್ತನೆ, ಮತ್ತೊಂದು ಸುಳ್ಳಾಡುವಿಕೆ, ಎರಡು ನಾಲಿಗೆ. ಹಾಗಾಗಿ ಮತ್ತೆ ಅವು ಇನ್ನೊಂದು ಅಕರ್ಣಕ, ಸರ್ಪಗಳಿಗೆ ಕಿವಿ ಇಲ್ಲ, ಅದು ಬಹಳ ಲೋಕ ಪ್ರಸಿದ್ಧವಾದದ್ದು. ಮತ್ತು ಭುಜಂಗತ, ಭುಜಂಗತ ಅನ್ನೋದಕ್ಕೆ ಅವುಗಳಿಗೆ ಕಾಲಿಲ್ಲದೆ ಇರುವ ಕಾರಣ ಹೊಟ್ಟೆ ಮೇಲೆ ತೆವಳ್ಕೊಂಡು ಹೋಗುತ್ತವೆ, ಪಕ್ಕೆ ಮೇಲೆ ತೆವಳ್ಕೊಂಡು ಹೋಗುತ್ತವೆ. ಹಾಗಾಗಿ ಭುಜಂಗ ಅಂತ ಹೆಸರು ಬಂತು. ಭುಜಾಭ್ಯಾಂ ಗಚ್ಚಂತಿ ಇತಿ ಭುಜಂಗಾಹ ಅಂತೆಲ್ಲ ಹೇಳಿ. ಇನ್ನೊಂದು ಭುಜಂಗ ಅನ್ನೋದಕ್ಕೆ ಲಂಪಟ ಅಂತ ಕೂಡ ಸಂಸ್ಕೃತದಲ್ಲಿ ಅರ್ಥ ಇದೆ. ಈ ಲಂಪಟತನವನ್ನು ಹೋಗಲಾಡಿಸುವಂತೆ ವಿಷದ ವರ್ತನೆ, ಸುಳ್ಳಾಡುವಿಕೆ, ಡೊಂಕು ನಡಿಗೆ ಮತ್ತು ಯಾವ ಮಾತಿಗೂ ಹಿತವಚನಕ್ಕೂ ಕಿವಿಗೊಡದೆ ಕಿವುಡತನವನ್ನು ತೋರ್ಪಡಿಸುವಿಕೆ, ಇವೆಲ್ಲ ಕೂಡ ರಾವಣನ ದಂಡನೆಯ ಕಾರಣದಿಂದ ಹೊರಟೋಗ್ಬಿಡ್ತು. ಅವುಗಳು ನೆಟ್ಟಿಗೆ ಸಾಗೋದಕ್ಕೆ ಆರಂಭ ಮಾಡಿದ್ವು, ವಕ್ರಗತಿಯನ್ನು ಬಿಟ್ಟವು, ಕಚ್ಚುವುದನ್ನು ಬಿಟ್ಟವು. ಈ ರೀತಿಯಾದ ಒಂದು ಚಮತ್ಕಾರವನ್ನು ಕವಿ ಮಾಡ್ತಾನೆ. ಇಲ್ಲಿ ವಿಶೇಷಣ ವಿಶೇಷ್ಯಗಳು ಅಂದರೆ ಲಂಪಟರಿಗೂ ಸರ್ಪಗಳಿಗೂ ಇರುವ ಅಡ್ಜೆಕ್ಟಿವ್ಸ್, ವಿಶೇಷಣಗಳು ಒಂದೇ ಆಗಿರೋದ್ರಿಂದ ಪ್ರಕೃತ ಅಪ್ರಕೃತ ಅಂದರೆ ನೀಡೆಡ್ ಫಾರ್ ದಿ ಪ್ರೆಸೆಂಟ್ ಅಂಡ್ ನಾಟ್ ಫಾರ್ ದಿ ಪ್ರೆಸೆಂಟ್, ಕಾಂಟೆಕ್ಸ್ಟ್ಗೆ ಬೇಕಾದ್ದು, ಔಟ್ ಆಫ್ ಕಾಂಟೆಕ್ಸ್ಟ್ ಎರಡಕ್ಕೂ ಅನ್ವಯ ಆಗುವಂತಹ ಅಡ್ಜೆಕ್ಟಿವ್ಸ್, ವಿಶೇಷಣಗಳು ಇರುವುದರಿಂದ ಇದನ್ನು ಸಮಾಸೋಕ್ತಿ ಅಲಂಕಾರ ಅಂತ ಕರೀತಾನೆ. ಆ ಅಲಂಕಾರವನ್ನು ಕವಿ ಬಳಸಿದ್ದಾನೆ. ವಾಲ್ಮೀಕಿಗಳಿಂದ ಆರಂಭವಾಗಿ ಅಲಂಕಾರ ತುಂಬ ಆಕರ್ಷಕವಾದಂಥದ್ದು. ಆಮೇಲೆ ದಿಗ್ಗಜಗಳ ಗತಿ ಏನಾಯಿತು. ತದೀಯ ಮಾತಂಗ ಘಟ ವಿಘಟ್ಟಿತೈ ಕಟಸ್ಥಲ ಪ್ರೋಷಿತ ದಾನವಾರಿಭಿ ಗೃಹೀತ ದಿಕ್ಕೈರಪುನರ್ವಿನಾ ಅಪುನರ್ನಿವರ್ತಿಭಿ ಚಿರಾಯ ಯಾತಾರ್ಥ್ಯಮಲಂಭಿ ದಿಗ್ಗಜೈ ಚಿರಾಯ ಯಾತಾರ್ಥ್ಯಂ ಅಲಂಭಿ. ಅಂದರೆ ದಿಗ್ಗಜಗಳು ಬಹಳ ಕಾಲ ತಮ್ಮ ಯಥಾರ್ಥತೆಯನ್ನು ಬಹಳ ಕಾಲ ಆದಮೇಲೆ ಪಡೆದವು. ಅಂದರೆ ಏನು, ದಿಕ್ಕುಗಳ ಕೊನೆಯಲ್ಲಿರೋದು. ಅದ್ಯಾತಕ್ಕಾಯಿತು, ಅವು ಯಾಕೆ ದಿಕ್ಕಾಪಾಲಾದವು ಅಂದರೆ ರಾವಣನ ಗಜಸೈನ್ಯವನ್ನು ಕಂಡು ತದೀಯ ಮಾತಂಗ ಘಟ ವಿಘಟ್ಟಿತೈ ಕಟ ಸ್ಥಳ ಪ್ರೋಷಿತ ದಾನವಾರಿಭಿ, ಈ ರಾವಣನ ಸೈನ್ಯದ ಆನೆಗಳು, ಆ ಮದಿಸಿದ ಆನೆಗಳ ಮದಧಾರೆ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿ ಗೃಹೀತ ದಿಕ್ಕೈಹಿ ಅಪುನರ್ನಿವರ್ತಿಭಿ, ಮತ್ತೆಂದು ಬರೋಲ್ಲ ನಾವು ರಾವಣನ ಆನೆಗಳ ಮುಂದೆ ನಾವು ಏನೂ ಅಲ್ಲ ಅಂತ ಹೇಳಿ ನಾಚಿಕೊಂಡು ದಿಕ್ಕಾಪಾಲಾಗ್ಬಿಟ್ವು. ದೇ ವೆಂಟ್ ಟು ಹೊರೈಸನ್ಸ್, ದಿಕ್ಕಿನ ಕೊನೆಗೆ ಹೋಗಿ ನಿಂತ್ಕೊಂಡು ಬಿಟ್ವಿ. ಹಾಗಾಗಿ ದಿಗ್ಗಜಗಳು ಅಂತ ಅನಿಸ್ಕೊಂಡಿವಿ ಅಷ್ಟೇನೆ ಅಂತ. ಇನ್ನು ದೇವಲೋಕದ ಆ ಅಪ್ಸರ ಸ್ತ್ರೀಯರು, ದೇವಾಂಗನೆಯರ ಗತಿ ಏನಾಯಿತು. ಅಭೀಕ್ಷ್ಣ ಮುಷ್ಣೈರಪಿತಸ್ಯ ಸೂಕ್ಷ್ಮಣಃ ಸುರೇಂದ್ರ ಬಂದೀಶ್ವಸಿತಾ ನಿಲೈರ್ಯಥ ಸಚಂದನಾಂಬ ಕಣಕೋಮಲಿಸ್ತಥಾ ವಪುರ್ಜಲಾರ್ದ್ರಾಪವನೈರ್ ನಿರ್ವವೌ. ಅವನು ರಾವಣನಿಗೆ ಈ ಅಂತಃಪುರ ಸ್ತ್ರೀಯರು
ದೇವಲೋಕದಲ್ಲಿರ್ತಕ್ಕಂಥವರು ಒದ್ದಾಡಿದ್ರೆ ಅವನಿಗೆಷ್ಟು ಸಂತೋಷ ಆಗ್ತಾ ಇತ್ತು, ಅವರ ಒದ್ದಾಟ ಇವನಿಗೆಷ್ಟು ಆನಂದ ಕೊಡ್ತಾ ಇತ್ತು ಅಂದರೆ, ರಾವಣನಿಗೇನಾದರೂ ವಿರಹ ಉಂಟಾದಾಗ ಆ ವಿರಹದ ತಾಪವನ್ನು ಉಪಶಮನ ಮಾಡೋದಕ್ಕೆ ಇವರ ಕಣ್ಣೀರು ನಿಟ್ಟುಸಿರು ಇವೇ ಅವನಿಗೆ ಶೈತ್ಯೋಪಚಾರವಾಗ್ತಾ ಇತ್ತಂತೆ. ಆ ಸ್ಥಿತಿಗೆ ಬಂತು ಅಂತ. ಅಂದರೆ ಎಷ್ಟು ಜನರನ್ನು ಸೆರೆ ಇಟ್ಟಿದ್ದ, ಅವರೆಷ್ಟು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು, ಎಷ್ಟು ನಿಟ್ಟುಸಿರು ಬಿಡ್ತಾ ಇದ್ರು ಅಂತ ಅನ್ನೋದು ಒಂದು. ಜೊತೆಗೆ ಇವನಿಗೆ ಇನ್ನೊಂದು ಹೆಣ್ಣು ಬೇಕು, ಮತ್ತೊಂದು ಹೆಣ್ಣು ಬೇಕು ಅಂತ ಆ ಹೆಣ್ಣಿನ ಚಿಂತೆಯಲ್ಲಿ ವಿರಹ, ಆ ವಿರಹ ಜ್ವರ, ಅದನ್ನು ಉಪಶಮನ ಮಾಡೋದಕ್ಕೆ ಇವರ ಸಂಕಟ ಕಾರಣವಾಗೋದು. ಅಂದರೆ ಅದೆಷ್ಟು ಸಂಕೀರ್ಣವಾದಂತಹ ಚಿತ್ರಣ ಅದನ್ನು ಕೊಡ್ತಾನೆ. ಈ ಮೂಲಕ ಏನು ಕವಿ ಹೇಳಕ್ಕೆ ಹೊರಟಿದ್ದು, ರಾವಣ ಬಲಿಷ್ಠ ಅಂತಕ್ಕಂಥದ್ದು. ದುಷ್ಟರ ಬಲ ಜಗತ್ತಿಗೆ ತುಂಬ ಕಂಟಕ. ಇದಾದ ಮೇಲೆ ಋತುಗಳ ಸ್ಥಿತಿ ಏನಾಯಿತು ಅಂತ ಕವಿ ಹೇಳ್ತಾನೆ. ತಪೇನ ವರ್ಷಾ ಶರದಾ ಹಿಮಾಗಮೋ ವಸಂತ ಲಕ್ಷ್ಮ್ಯಾ ಶಿಶಿರ ಸಮೇತ್ಯ ಚ ಪ್ರಸೂನ ಕ್ಲುಪ್ತಿಂ ದದತ ಸದರ್ತವಃ ಪುರೋಸ್ಯ ವಾಸ್ತವ್ಯ ಕುಟುಂಬಿತಾಂ ಯಯುಃ. ತಪೇನ ವರ್ಷಾಹ, ಬೇಸಿಗೆಯ ಜೊತೆಗೆ ಮಳೆಗಾಲ, ಶರದಾ ಹಿಮಾಗಮ, ಶರತ್ತಿನ ಜೊತೆಗೆ ಹೇಮಂತ, ವಸಂತ ಲಕ್ಷ್ಮ್ಯಾ ಶಿಶಿರ, ವಸಂತದ ಜೊತೆಗೆ ಚಳಿಗಾಲ. ಹೀಗೆ ಎರಡೆರಡು ಋತುಗಳನ್ನು ಒಟ್ಟಿಗೆ ಮಾಡಿ ಎಲ್ಲ ಋತುಗಳು ಒಟ್ಟಿಗೆ ಇರಬೇಕು ಅಂತ. ಬೇಸಿಗೆ ದಿವಸದಲ್ಲೇ ಮಳೆನೂ ಬಂದರೆ ತುಂಬ ಹಿತವಾಗಿರುತ್ತೆ. ಅಂದರೆ ಬೆಳಗ್ಗೆ ಸುಮಾರು ಪೂರ್ವಾಹ್ನದ ಆರಂಭದಲ್ಲಿ ಚೆನ್ನಾಗಿ ಬಿಸಿಲಾಗಿ, ಮತ್ತೆ ಮಧ್ಯಾಹ್ನವಿಡೀ ಭರ್ಜರಿಯಾಗಿ ಮಳೆ ಸುರಿದು ಬಿಟ್ಟು ಆಮೇಲೆ ಸಂಜೆ ಹೊತ್ತಿಗೆ ಮತ್ತೆ ಎಳೆ ಬಿಸಿಲು ಬರಬೇಕು. ಹೀಗೆ ಮಾಡಿದಾಗ ದಿವಸ ಇಡೀ ಬೇಗೆ ಇರೋದಿಲ್ಲ, ತಂಪಿರುತ್ತೆ, ಧೂಳಿ ಹೇಳೋದಿಲ್ಲ. ಆ ರೀತಿ ಬೇಸಿಗೆಯನ್ನು ಮತ್ತು ಮಳೆಗಾಲವನ್ನು ಸೇರಿಸಿ ಅವನ ಅನುಕೂಲ ಮಾಡಿಕೊಂಡಿದ್ದಂತೆ. ಅದಾದ ಮೇಲೆ ಶರತ್ಕಾಲ, ತುಂಬ ತಿಳಿಯಾದ ನೀರು, ಪ್ರಸನ್ನವಾದ ಆಕಾಶ, ಹಿಮ ಇಲ್ಲದೆ ಇರುವಿಕೆ, ಈ ಥರದ್ದೆಲ್ಲ ಅನುಕೂಲತೆ ಇರುವ ಶರತ್ಕಾಲದ ಜೊತೆಗೆ ಶರತ್ಕಾಲದ ಬಿಸಿಲು ಕೂಡ ಸ್ವಲ್ಪ ತೀಕ್ಷ್ಣವಾದದ್ದು. ಅದು ಹೋಗುವಂತೆ ಹೇಮಂತ ಕಾಲ ಅಂದರೆ ಮಾಗಿ ಕಾಲ ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದಂತೆ ತನ್ನ ಮೂಲಕವಾಗಿರ್ತಾ ಇತ್ತು. ಇನ್ನು ವಸಂತ ಕಾಲದ ಜೊತೆಗೆ ಶಿಶಿರದಲ್ಲಿ ತೀವ್ರವಾದ ಚಳಿ, ಅದು ವಸಂತದಲ್ಲಿ ಇರೋದಿಲ್ಲ. ಶಿಶಿರದಲ್ಲಿ ಎಲೆಗಳು ಉದುರ್ತಾ ಇರ್ತವೆ, ವಸಂತದಲ್ಲಿ ಚಿಗುರ್ತಾ ಇರ್ತವೆ. ಒಂದು ಕೊಂಬೆಯಲ್ಲಿ ಎಲೆ ಉದುರ್ತಾ ಇದ್ರೆ ಇನ್ನೊಂದು ಕೊಂಬೆಯಲ್ಲಿ ಎಲೆ ಚಿಗುರ್ತಾ ಇರಬೇಕು. ಎರಡನ್ನೂ ಒಟ್ಟೊಟ್ಟಿಗೆ ನೋಡಬೇಕು ಅಂತ ಹೇಳ್ಬಿಟ್ಟಿದ್ರು. ಈ ರೀತಿಯಾದದ್ದು ಮರಗಳ ಅನಾಟಮಿ ಏನಿದೆ ಅದು ಸ್ಕೆಲಿಟನ್ ಅಂತ ಕರೀತಾರೆ. ಬರೀ ಕೊಂಬೆಗಳಿದ್ದಾಗ ಅದೊಂದು ಬಗೆಯ ಸೌಂದರ್ಯ, ಅಲ್ಲೆಲ್ಲ ಹಸಿರು ತುಂಬಿಕೊಂಡ್ರೆ ಇನ್ನೊಂದು ಬಗೆಯ ಸೌಂದರ್ಯ. ಏಕಕಾಲದಲ್ಲಿ ಎರಡೂ ಕಾಣಿಸ್ತಾ ಇರಬೇಕು ಅಂತ ಹೀಗೆ ಮಾಡಿಕೊಂಡನಂತೆ. ಋತುಗಳು ಆ ಕಾರಣದಿಂದ ಪ್ರಸೂನ ಕ್ಲುಪ್ತಿಂ ದದತ ಸದರ್ತವಃ ಪುರೋಸ್ತ ವಾಸ್ತವ್ಯ ಕುಟುಂಬಿತಾಂ ಯಯುಃ. ಹೀಗಾಗಿ 6 ಋತುಗಳು ಅಲ್ಲಾಡದೆ ಆ ಲಂಕೆಯಲ್ಲೇ ಇದ್ದು ಲಂಕಾ ಪ್ರಜೆಗಳೇ ಆಗ್ಬಿಟ್ವು ಅಂತ. ಅವುಗಳಿಗೆ ಪಾಪ ಎಲ್ಲ ರೀತಿ ಗ್ರೀನ್ ಕಾರ್ಡು, ಸಿಟಿಸನ್ಶಿಪ್ಪು ಕೊಟ್ಟುಬಿಟ್ಟಿದ್ದಾನೆ. ಇನ್ನು ಅಮಾನವಂ ಜಾತಮಜಂ ಕುಲೇ ಮನೋ ಪ್ರಭಾವಿನಂ ಭಾವಿನಮಂತಮಾತ್ಮನಃ ಮುಮೋಚ ಜಾನನ್ನಪಿ ಜಾನಕಿನ್ನಯ ಸದಾಭಿಮಾನೈಕಧನಾ ಹಿಮಾನಿನಃ. ಇಂಥ ರಾವಣ ಮನುಷ್ಯರಿಂದ ಸಾವು ಬಂದರೂ ಪರವಾಗಿಲ್ಲ, ಮಿಕ್ಕಿ ಯಾರಿಂದಲೂ ಸಾವು ಬರಬಾರದು ಅಂತ ವರ ಕೇಳಿಕೊಂಡ. ಅದಕ್ಕೆ ತಕ್ಕಂತೆ ನಾರಾಯಣ ಮನುಷ್ಯನಾಗಿ ಮನುಷ್ಯೋತ್ತಮನಾಗಿ ಅವತರಿಸಿದ. ಅವನಿಗೆ ಗೊತ್ತಿತ್ತು, ಅಮಾನವಂ ಜಾತಮಜಂ ಕುಲೇ ಮನೋಹ, ಮಾನವಾತೀತನಾದವನು ಮನುವಂಶದ ಕುಲದಲ್ಲಿ, ಅಂದರೆ ವೈವಸ್ವತ ಮನುವಿನ ವಂಶದಲ್ಲಿ, ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣಾಮ್ ಅಂತ ಕಾಳಿದಾಸ ಹೇಳ್ತಾನಲ್ಲ. ಆ ವೈವಸ್ವತ ಮನುವಿನ ಮಗ ಇಕ್ಷ್ವಾಕು ಚಕ್ರವರ್ತಿ, ಅವನ ಮನಸ್ಸಿನಿಂದಲೇ ಅಯೋಧ್ಯ ನಗರಿ ನಿರ್ಮಿತವಾಯಿತು ಅಂತ ರಾಮಾಯಣದ ಕಥೆ. ಅಂತಹ ವೈವಸ್ವತ ಮನುವಿನ ವಂಶದಲ್ಲಿ ಹುಟ್ಟಿ ಪ್ರಭಾವಿನಂ ಭಾವಿನಮಂತಮಾತ್ಮನಃ, ಮಹಾಬಲಿಷ್ಠನಾದವನು ರಾವಣ ಏನಿದ್ದಾನೆ ಅವನನ್ನು ಗೆಲ್ಲಬಲ್ಲಂತ ಅತಿ ಪ್ರಭಾವಶೀಲನಾದವನು ವಿಷ್ಣು ರಾಮ ಅಂತಂದ. ಮತ್ತು ತನಗೆ ಭಾವಿನ ಮಂತಕಂ, ತನಗೆ ಇನ್ನೇನು ಅಚಿರಕಾಲದಲ್ಲಿ ಸದ್ಯೋ ಭವಿಷ್ಯದಲ್ಲಿ ಮೃತ್ಯು ಆಗ್ತಾ ಇಕ್ಕಂಥವನು ರಾಮ ಅಂತ ಗೊತ್ತಿದ್ದರೂ ಕೂಡ ಮುಮೋಚ ಜಾನನ್ನಪಿ ಜಾನಕೀಂ ನಯ, ಯಾವನು ಸೀತೆಯನ್ನು ಅಪಹರಣ ಮಾಡಿದವನು ಏನೇನು ಕೇಳಿದ್ರೂ ಕೂಡ ಬೇಡ ಅಂತ ಬಿಟ್ಟು ಕೊಡಲೇ ಇಲ್ಲ. ಪ್ರದೀಯತಾಂ ದಾಶರಥಾಯ ಮೈಥಿಲಿ ಅಂತ ಮತ್ತೆ ಮತ್ತೆ ಇತ್ತ ಕಡೆ ಮಾರೀಚ, ಇತ್ತ ಕಡೆ ಕುಂಭಕರ್ಣ, ಅತ್ತ ಕಡೆ ವಿಭೀಷಣ, ಯಾರು ಹೇಳಿದ್ರು ಅವನು ಕೇಳದೆ ತಂದೆ ಹಠ ಅಂತ ನಡೆಸ್ಕೊಂಡು ಬರ್ತಾನೇ ಇದ್ದ. ಇಲ್ಲಿವರೆಗೆ ತಮ್ಮಂದರು ಸತ್ರು, ಮಕ್ಕಳು ಸತ್ರು, ತಾನೂ ಸಾಯುವ ಹೊತ್ತು ಬಂತು, ಆದರೂ ಬಿಟ್ಟು ಕೊಡಲಿಲ್ಲ ಸೀತೆಯನ್ನ. ಯಾಕೆ? ಸದಾಭಿಮಾನೈಕ ಧನ ಹಿಮಾನಿನಃ, ಮಾನವಂತರು ಅಭಿಮಾನಿಗಳು ಸದಾ ಅಭಿಮಾನವನ್ನೇ ಧನವಾಗಿ ಹೊಂದಿರತಕ್ಕಂಥವ್ರು. ನಮಗೆ ಮರ್ಯಾದೆ ಮುಖ್ಯ. ಆ ಮರ್ಯಾದೆ ಒಳಿತಗ ಕೆಡಕಗ ಅಂತ ಇಲ್ಲದೆ
ಜಿದ್ದು ಹಠ ಅನ್ನೋದನ್ನು ಎಂದೂ ಮಾಡಬಾರದು. ಸತ್ಸಂಕಲ್ಪಕ್ಕೆ ನಿಲ್ಲುವುದು ಬೇರೆ, ಆದರೆ ಹಠ ಅಹಂಕಾರಗಳನ್ನು ಮುಂದೆ ಮಾಡಿಕೊಂಡು ಹೋಗುವುದು ಬೇರೆ. ಇದು ತುಂಬ ದೊಡ್ಡ ಅನರ್ಥ. ಆದರೆ ಈ ಪದ್ಯದಲ್ಲಿ ಈ ಅರ್ಥ ಸ್ವಾರಸ್ಯದ ಜೊತೆಗೆ ಶಬ್ದ ಸ್ವಾರಸ್ಯ ನೋಡಿ. ನಾದ ಅಮಾನವಂ ಜಾತಮಜಂ ಕುಲೇ ಮನೋ ಪ್ರಭಾವಿನಂ ಭಾವಿನಮಂತಮಾತ್ಮನಃ ಮುಮೋಚ ಜಾನನ್ನಪಿ ಜಾನಕಿಂನಯ ಸದಾಭಿಮಾನೈಕಧನಾ ಹಿಮಾನಿನಃ. ಅದೆಷ್ಟು ಕಡೆ ಮಾ ನ ಜ ನ ಭ ನ ಈ ರೀತಿಯಾದ ನಕಾರಗಳದೆಷ್ಟು ಜಕಾರದ ಜೊತೆಗೆ ಬರ್ತಾ ಇದೆ, ಮಕಾರದ ಜೊತೆಗೆ ಬರ್ತಾ ಇದೆ, ಧಕಾರದ ಜೊತೆಗೆ ಬರ್ತಾ ಇದೆ. ಹೀಗೆ ಹಲವು ಬಗೆಯಲ್ಲಿ ನಕಾರದ ಅನುವೃತ್ತಿ ತುಂಬ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಬಹಳ ಇಂಪಾದ ಅರ್ಥಾಂತರನ್ಯಾಸ ಅಲಂಕಾರವನ್ನು ಇಲ್ಲಿ ಮಾಡಿದ್ದಾನೆ. ಆಗ ಸ್ಮರತ್ಯದೋ ದಾಶರಥಿರ್ ಭವನ್ ಭವಾನ್ ಅಮುಂವನಂತ ಧ್ವನಿತಾಪಹಾರಿಣಂ ಪಯೋಧಿಮಾಬದ್ಧ ಚಲಜ್ಜಲಾವಿಲಂ ವಿಲಂಘ್ಯ ಲಂಕಾಂ ನಿಕಷ ಹನಿಷ್ಯತಿ. ಇಂಥ ರಾವಣನನ್ನು ನೀನು ದಶರಥನ ಮಗನಾಗಿ ಹುಟ್ಟಿ ಭವಾನ್ ಅಮುಂ ಭವನ್ ಆಗಿ ನೀನು ರಾಮನ ರೂಪವನ್ನು ತಾಳಿ ಅಮುಂ ವನಾಂತಾದ್ ವನಿತಾಪಹಾರಿಣಂ ಕಾಡಿನಲ್ಲಿದ್ದ ನಿನ್ನ ಪತ್ನಿಯನ್ನು ಅಪಹರಣ ಮಾಡಿದಂಥವನನ್ನು ಪಯೋಧಿ ಮಾಬದ್ಧ ಚಲಜ್ಜಲಾವಿಲಂ, ಪಯೋಧಿ ಸಮುದ್ರ, ಅದು ಹೊಯ್ದಾಡುವ ಅಲೆಗಳಿಂದ ಕೂಡಿ ನೀರೆಲ್ಲ ಪ್ರಕ್ಷುಬ್ಧವಾಗಿತ್ತು. ಅಂಥ ಒಂದು ಸಮುದ್ರವನ್ನು ನೀನು ಸೇತುವೆಯ ಮೂಲಕ ಬಂಧಿಸಿ ವಿಲಂಘ್ಯ ದಾಟಿ ಲಂಕಾಂ ನಿಕಷ ಹನಿಷ್ಯತಿ, ಲಂಕೆಯ ಹತ್ತಿರದಲ್ಲಿ, ಲಂಕೆಯ ಸಮೀಪದ ಯುದ್ಧಭೂಮಿಯಲ್ಲಿ ಅವನನ್ನು ಕೊಂದೆ ಅಂತ. ಇಲ್ಲಿ ಎಲ್ಲ ಭವಿಷ್ಯತ್ ಕಾಲದಲ್ಲಿ ಹನಿಷ್ಯತಿ, ಭವಾನ್ ಹನಿಷ್ಯತಿ, ನೀನು ಮುಂದೆ ಕೊಲ್ಲುತ್ತೀಯಾ ಅಂತನ್ನೋದು ಯಾತಕ್ಕೆ ಅಂತಂದರೆ ಅದು ಒಂದು ವ್ಯಾಕರಣದ ವಿಶೇಷ ಉಂಟು. ಅಭಿಜ್ಞಾನ ವಚನೆಯ ಲೃಟ್ ಅಂತ ಒಂದು ಸೂತ್ರ. ಅಂದರೆ ಹಳೆಯದನ್ನು ನೆನಪು ಮಾಡಿಕೊಡುವಾಗ ಅದನ್ನು ಭವಿಷ್ಯಾರ್ಥಕದಲ್ಲಿ ಹೇಳಬೇಕು ಅಂತ. ಹಾಗೆಯೇ ಹೇಳಬೇಕು ಅಂತಲ್ಲ, ಹಾಗೂ ಹೇಳಬಹುದು ಅಂತ ಒಂದು ನಿಯಮ. ಇದು ಒಂದು ವೆರಿ ವೆರಿ ರೇರ್ ರೂಲ್, ಒಂದು ವಿರಳವಾದ ನಿಯಮ, ಒಂದು ವಿರಳವಾದ ವ್ಯಾಕರಣ ಚಮತ್ಕಾರ. ಇದನ್ನು ಕವಿ ಜ್ಞಾಪಿಸಿಕೊಡ್ತಾನೆ. ಇಂಥ ಪಾಂಡಿತ್ಯ ಎಲ್ಲ ಇಲ್ಲದೇ ಇದ್ದವರು ಈ ಕಾವ್ಯಕ್ಕೆ ಕೈ ಹಾಕಿದರೆ ಗೊತ್ತಾಗುವುದಿಲ್ಲ. ಮತ್ತು ಈ ರೀತಿಯ ಶಬ್ದ ಪ್ರಯೋಗಗಳನ್ನು, ಶಾಸ್ತ್ರ ಸೂಕ್ಷ್ಮಗಳನ್ನು ತೋರಿಸಿಕೊಡ್ತಕ್ಕಂಥದ್ದನ್ನು ತನ್ನ ಮುಖ್ಯ ಕರ್ತವ್ಯ ಅಂತ ಕವಿ ಭಾವಿಸಿದ್ದಾನೆ. ಸಂಸ್ಕೃತದಲ್ಲಿ ಭಟ್ಟಿ ಅಂತ ಒಬ್ಬ ಕವಿ ರಾವಣವಧ ಅನ್ನುವ ಕಾವ್ಯ ಬರೆದಿದ್ದಾನೆ. ಹೆಚ್ಚು ಕಡಿಮೆ ಮಾಘನ ಕಾಲದವನೇ ಅಂತ ಅನ್ನಬಹುದು ಅವನು ಕೂಡ. ಅವನು ಇಡೀ ರಾಮಾಯಣವನ್ನು ಬರೆದಿರೋದು ಅದು ಪೂರ್ತಿ ವ್ಯಾಕರಣ ಚಮತ್ಕಾರಗಳನ್ನು ತೋರಿಸೋದಕ್ಕಾಗಿಯೇ ಆಗಿದೆ. ಅಂದರೆ ಅದೆಷ್ಟು ಜಟಿಲವಾದಂತಹ ಕಾವ್ಯ, ವ್ಯಾಖ್ಯಾನ ಇಲ್ಲದೆ ಅರ್ಥವೇ ಆಗೋದಿಲ್ಲ. ವ್ಯಾಖ್ಯಾಗಮ್ಯ ಮಿದಂ ಕಾವ್ಯಂ ಉತ್ಸವ ಸುಧಿಯಾಮಲಂ ವಿದ್ವತ್ ಪ್ರೇತಯ ಹಂತ ಹತ ದುರ್ಮೇಧಸೋಮಯ ಅಂತ ಹೇಳ್ಬಿಟ್ಟಂತಾನೆ. ವ್ಯಾಖ್ಯಾಗಮ್ಯ ಮಿದಂ ಕಾವ್ಯಂ, ಈ ಕಾವ್ಯ ವ್ಯಾಖ್ಯಾನದ ಮೂಲಕವೇ ತಿಳಿಯಬೇಕಾದದ್ದು. ವಿದ್ವತ್ ಪ್ರಿಯತೆಯ ಮಮ, ನನ್ನ ವಿದ್ವತ್ ಪ್ರಿಯತೆ ಅಂದರೆ ಪಂಡಿತರಿಗೆ ಪ್ರಿಯವಾಗಬೇಕು ಅನ್ನುವ ಭಾವದಿಂದ ಬರೆದದ್ದು. ಅದು ದೀಪತುಲ್ಯ ಪ್ರಬಂಧೋಯಂ, ಒಂದು ವ್ಯಾಕರಣ ಅನ್ನೋ ತಿಳುವಳಿಕೆ ಬೇಕು ಅನ್ನೋರಿಗೆ ದೇದೀಪ್ಯಮಾನವಾದ ಜ್ಯೋತಿಸಿದ್ದಂತೆ ಹಂತ ದುರ್ಮೇಧಸೋ ಹತಾಹ. ಇದರ ತಿಳುವಳಿಕೆಯ ಶಕ್ತಿ ಸಾಮರ್ಥ್ಯ ಪಡ್ಕೊಳ್ಳೋಕ್ಕಿಲ್ಲದೆ ಇದ್ದವರು ನಿಜವಾಗಿ ಹಾಳಾದರೂ ಪಾಪ ಒದ್ದಾಡ್ತಾರೆ ಈ ಕಾವ್ಯವನ್ನು ಓದಿ ಅಂತ ಹೇಳಿಬಿಟ್ಟಿದ್ರು. ಆ ಭಟ್ಟಿಯ ಕಾವ್ಯ ಅಷ್ಟು ಪ್ರೌಢವಾದದ್ದು. ಮಲ್ಲಿನಾಥ ಅದಕ್ಕೆ ಸರ್ವಪತಿನ ಅಂತ ಒಂದು ವ್ಯಾಖ್ಯಾನವನ್ನು ಕೂಡ ಬರೆದಿದ್ದಾನೆ. ಅದಕ್ಕೆ ಆ ಮಾತು ಹೇಳಿದೆ ಅಂದರೆ, ಸಂಸ್ಕೃತದಲ್ಲಿದ್ದಂತೆ ವ್ಯಾಕರಣ ಇನ್ನು ಜಗತ್ತಿನ ಯಾವ ಭಾಷೆಯಲ್ಲೂ ಇಲ್ಲ. ಸಂಸ್ಕೃತ ನಿಜವಾಗಿ ಜನರು ಆಡ್ತಾ ಇದ್ದ ಭಾಷೆ ಅನ್ನೋದಕ್ಕಾಗಿಯೇ ಆ ಭಾಷೆ ಅಷ್ಟು ಕಷ್ಟವಾಗಿರೋದು. ಯಾರಾದರೂ ಆರ್ಟಿಫಿಷಿಯಲ್ ಆಗಿ ಮಾಡಿದ ಭಾಷೆ ಆಗಿದ್ದರೆ ಯೂನಿಫಾರ್ಮ್ ಆಗಿರ್ತಾ ಇತ್ತು. ಪ್ರತಿಯೊಂದು ಕ್ರಿಯಾಪದಕ್ಕೂ ಏಕರೂಪತೆ ಇರ್ತಾ ಇತ್ತು, ಪ್ರತಿಯೊಂದು ಕೃದಂತ ರೂಪಕ್ಕೂ ಏಕರೂಪತೆ ಇರ್ತಿತ್ತು. ಅದು ಅನಂತ ಪ್ರಕಾರವಾಗಿರೋದು ಜನರು ಬೇರೆ ಬೇರೆ ರೀತಿ ಆಡ್ತಾ ಇದ್ದಿದ್ದರಿಂದ, ಅದನ್ನಷ್ಟನ್ನು ಪಾಣಿನಿ ಒಪ್ಪಿಕೊಂಡಿದ್ರಿಂದ. ಏಕೆಂದರೆ ಬನ್ನಂಜೆ ಗೋವಿಂದಾಚಾರ್ಯರಂಥ ದೊಡ್ಡ ವಿದ್ವಾಂಸರು, ತುಂಬ ಚೆನ್ನಾಗಿ ಸಂಸ್ಕೃತ ಬಲ್ಲಂಥವರು, ಎಷ್ಟು ಸೊಗಸಾಗಿ ಬರೆಯಬಲ್ಲಂಥವರು, ಅವರು ಕೂಡ ಪಾಣಿನಿಂದ ಸಂಸ್ಕೃತ ಹಾಳಾಯಿತು ಅಂತಕ್ಕಂಥ ಅನ್ಯಾಯದ ಮಾತನ್ನಾಡಿದ್ದಾರೆ. ಇದೇ ವೇದಿಕೆ ಮೇಲೆ ಸೇರಿದಂತೆ ಎಷ್ಟೋ ಕಡೆ ಆಡಿದ್ದಾರೆ. ಅದು ತುಂಬ ತಪ್ಪು. ನಾನೊಮ್ಮೆ ಅವ್ರನ್ನ ಕೇಳಿದ್ದೆ, ಮೆಹರೂಲಿ ಪಿಲ್ಲರ್ ಅಂತ ಯಾವುದಿದೆ ದೆಹಲಿಯಲ್ಲಿ, ಅದರ ಸಾಕ್ಷಿಕವಾಗಿ ಇನ್ನೊಬ್ಬ ದೊಡ್ಡ ವೈಯಾಕರಣ ಮೈಸೂರಿನ ಎಚ್ ವಿ ನಾಗರಾಜರಾಯರಿದ್ರು, ಅವ್ರ ಹತ್ರ ಕೇಳಿದ್ದೆ, ಅಲ್ಲ ನೀವು ಪಾಣಿನಿನ ಇಷ್ಟು ಆಕ್ಷೇಪ ಮಾಡ್ತೀರಾ, ಅದನ್ನು ಬಿಟ್ಟೇ ನೀವು ಬರೀಬೇಕಾಗಿತ್ತಲ್ವ ಅಂತ. ಅಯ್ಯೋ ಬರದೆ ನಂಗೆ ಸಂಸ್ಕೃತವೇ ಬರೋಲ್ಲ ಅಂತಾರಲ್ಲಪ್ಪ ಅಂತಿದ್ರು. ಅಲ್ಲಿಗೆ ಗೊತ್ತಾಗುತ್ತದೆ
ನಾವು ಅದನ್ನೇ ಬಳಸ್ಕೊಂಡು ಅದನ್ನೇ ಬೈತಕ್ಕಂಥದ್ದು ಅಷ್ಟಾಗಿ ಸರಿಯಾಗೋಲ್ಲ. ಅದರಲ್ಲಿರುವ ಮಹತ್ವ ಗಮನಿಸಬೇಕು. ಈಗ 3 ಹೊತ್ತು ಇಂಗ್ಲೀಷನ್ನೇ ಮಾತಾಡ್ಕೊಂಡು ಇಂಗ್ಲೀಷನ್ನೇ ಬೈಯೋದ್ರೊಳಗೆ ಏನಾದ್ರು ಅರ್ಥ ಕಾಣುತ್ತ್ಯಾ? ಅದೆಲ್ಲ ತಪ್ಪು. ಆ ರೀತಿಯಾಗಿ ಮಾಡಬಾರ್ದು. ಒಂದಷ್ಟು ಪ್ರಯೋಜನ ಇದ್ದೇ ಇರುತ್ತದೆ. ಪಾಣಿನಿ ಇಲ್ಲದೇ ಇದ್ದಿದ್ರೆ ಸಂಸ್ಕೃತ ಭಾಷೆಯ ಅಷ್ಟು ವೈವಿಧ್ಯ ನಮಗೆ ರಕ್ಷಿತವಾಗ್ತಾ ಇರಲಿಲ್ಲ. ಅವನು ತನ್ನ ಮೂಗಿನ ನೇರಕ್ಕೆ ಯಾವುದೋ ಒಂದಷ್ಟು ಸರಿ ಒಂದಷ್ಟು ಅಂತ ಬಿಟ್ಟಿದ್ದರೆ ತಪ್ಪಾಗ್ತಾ ಇತ್ತು. ಗೋವಿಂದಾಚಾರ್ಯ ಹೇಳುವಂಥ ಕೆಲವು ವಿಷಯಗಳಲ್ಲಿ ನಿಜವಾಗಿ ಒಪ್ಪಬೇಕಾದ ಮಾತುಗಳು ಉಂಟು. ಆದರೆ ಆ ಭರದಲ್ಲಿ ನಾವು ಯಾವ ಮರದ ಮೇಲೆ ಕೂತಿದ್ದೀವೋ ಅದರ ಕೊಂಬೆಯನ್ನೇ ಕತ್ತರಿಸುವಂಥ ತುಂಬ ಅನುದಾರವಾದ ಮಾತುಗಳನ್ನು ಆಡಿದರೆ ಅಮರಸಿಂಹನಿಂದ ಪಾಣಿನಿಯಿಂದ ಸಂಸ್ಕೃತ ಕೆಟ್ಟೋಯ್ತು ಅನ್ನೋದು ಸರ್ವಥಾ ಯಾರೂ ಒಪ್ಪುವಂಥದ್ದಲ್ಲ. ನನ್ನ ಗುರುಗಳೆಲ್ಲ ರಂಗನಾಥ್ ಶರ್ಮರವರೆಲ್ಲ ತುಂಬ ಕಟುವಾಗಿ ಇದನ್ನು ಆಕ್ಷೇಪಿಸಿದ್ದರು. ಯಾರೂ ಒಪ್ಪುವುದಿಲ್ಲ. ಈಗ ಎಷ್ಟೋ ಜನ ಭಾಷಾಶಾಸ್ತ್ರಜ್ಞರು ಪಾಣಿನಿಯ ಜೊತೆಗೆ ಸಹಮತಿ ವಿರೋಧ ವ್ಯಕ್ತಪಡಿಸ್ತಾರೆ. ಅದು ಇದ್ದೇ ಇರುತ್ತೆ. ವಿದ್ವತ್ ಕ್ಷೇತ್ರದಲ್ಲಿ ಅಭಿಪ್ರಾಯ ಭೇದ ಅನ್ನೋದು ಸಹಜ. ಆದರೆ ಅದಕ್ಕೊಂದು ಘನತೆ ಉಂಟು, ಅದಕ್ಕೊಂದು ಅಳತೆ ಅನ್ನೋದುಂಟು. ಆ ಮಾತಿನ ಓಘದಲ್ಲಿ ಹೇಳಿದ್ರೆ ಓಕೆ. ಆದರೆ ಅವರು ಬರೆದಂಥ ಬರವಣಿಗೆನೇ ಪಾಣಿನಿಗೆ ಸಮ್ಮತವಾಗಿರತಕ್ಕಂಥದ್ದು. ಹಾಗಿದ್ದ ಮೇಲೆ ಯಾವ ರೀತಿ ವದತೋ ವ್ಯಾಘಾತವಾಗಿಬಿಡ್ತದೆ. ಅಂಥ ಭಾಷೆಯ ವಿಲಕ್ಷಣತೆ ವಿಶಿಷ್ಟತೆ ಎಷ್ಟೊಂದಿದೆ ಅದನ್ನು ಇವರು ತೋರ್ಪಡಿಸ್ತಾರೆ ಇಂಥ ಕವಿಗಳು. ತನ್ಮೂಲಕವಾಗಿ ಆ ಭಾಷೆಯ ವ್ಯಾಸಂಗ ವೈದುಷ್ಯಕ್ಕೆ ಸಹಕಾರ ಆಗುತ್ತದೆ. ಅದು ಮಾತ್ರವಲ್ಲ, ಇನ್ನು ಯಾವ ಭಾಷೆಯಲ್ಲಿಯೂ ಇಷ್ಟು ಪ್ರಕಾರದಲ್ಲಿ ಶಬ್ದಗಳನ್ನು ಬಳಸುವ ಸಾಧ್ಯತೆ ಇಲ್ಲ. ಆ ಬಗೆಯಲ್ಲಿ ಭಾಷೆ ಬೆಳಿಲಿಲ್ಲ. ಇವತ್ತು ನಾವು ಕೂತ್ಕೊಂಡು ಮಾಡಬಹುದು, ಕನ್ನಡದಲ್ಲಿಯೋ ತಮಿಳಿನಲ್ಲಿಯೋ ಕಷ್ಟಪಟ್ಕೊಂಡು ಮಾಡಬಹುದು. ಆದರೆ ಜನಕ್ಕೆ ಅದು ಗೊತ್ತೇ ಆಗೋದಿಲ್ಲ. ಅರೆ ಸಂಸ್ಕೃತದಲ್ಲಿ ಸುಮಾರು 5,000 ವರ್ಷಗಳಿಂದ ಬೆಳೆದುಕೊಂಡು ಬಂದಿರುವ ಈ ಭಾಷಾ ವ್ಯಾಕರಣದ ಚಿಂತನೆಗಳು ಇದನ್ನು ನೆಲೆ ಮಾಡಿವೆ. ಮತ್ತು ಇನ್ನೂ ಒಂದು ಏನೆಂದರೆ, ಒಂದು ಮಟ್ಟದ ವ್ಯಾಸಂಗದಿಂದಲೇ ಸಂಸ್ಕೃತ ಮುಂದುವರಿಯಬೇಕಾದದ್ದು. ಹೀಗೆ ರಫ್ ಆಗಿ ಯಾರೂ ಶುರು ಮಾಡೋಕ್ಕೆ ಸಾಧ್ಯವಿಲ್ಲ ಆಗಿದೆ. ಅದರಿಂದಲೂ ಕೂಡ ಈ ಭಾಷೆಯನ್ನು, ಈ ಸೂಕ್ಷ್ಮಗಳನ್ನು ಯಾರೂ ಒಂದು ಹಂತದಿಂದ ಹಿಡಿದುಕೊಂಡು ಅರ್ಥ ಮಾಡಿಕೊಳ್ಳಬಲ್ಲ ಸೌಕರ್ಯವನ್ನು ಪಡೆದಿದ್ದಾರೆ. ಉದಾಹರಣೆಗೆ ಕಮಲ ಅಂತನ್ನೋದನ್ನು ನೀರಿನಲ್ಲಿ ಹುಟ್ಟಿದ ಹೂವು, ಜಲಜ, ನೀರಜ, ವಾರಿಜ ಅಂತ ಹಲವು ಹೆಸರುಗಳು ನಮ್ಮಲ್ಲಿ ಎಷ್ಟೋ ಜನ ಇಟ್ಟುಕೊಂಡು ಇದ್ದಾರೆ. ಇವೆಲ್ಲ ಕಮಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನೀರಲ್ಲಿ ಹುಟ್ಟಿದ ಬರೀ ಕಮಲ ಮಾತ್ರನಾ? ಮೀನು ಹುಟ್ಟಲಿಲ್ವೇ? ಏಡಿ ಹುಟ್ಟಲಿಲ್ವೇ? ಕಪ್ಪೆ ಚಿಪ್ಪು ಹುಟ್ಟಲಿಲ್ವೇ? ಸೊಳ್ಳೆ ಹುಟ್ಟಲಿಲ್ವೇ? ಆದರೆ ಪ್ರಸಿದ್ಧಿಯಿಂದಾಗಿ ಜಲಜ, ನೀರಜ, ವಾರಿಜ, ಪಯೋಜ ಅಂತೆಲ್ಲ ಇಷ್ಟು ಹೆಸರುಗಳು ಕಮಲದ್ದಾಗತ್ವೆ. ನೀರು ಅನ್ನುವ ಯಾವುದೆಲ್ಲ ಹೆಸರುಗಳಿವೆ ಅದಕ್ಕೆ ಜ ಸೇರಿಸಿಬಿಟ್ರೆ ಸಾಕು, ಕಮಲ ಆಗುತ್ತೆ. ತೋಯಜ ಅಷ್ಟೇ. ಯಾಕೆ ಕೆಸರಿಗೂ ಜ ಹಾಕಿಬಿಟ್ರೆ ಪಂಕಜ ಅಂದರೆ ಕೆಸರಿನಲ್ಲಿ ಹುಟ್ಟಿದ್ದು ಕಮಲ ಅಂತ ಆಗುತ್ತೆ. ಹೀಗೆ ಬೇರೆ 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 ರೀತಿಯಾದಂಥ ನಾಮಗಳು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಇನ್ನು ರುಹ ಅಂದರೆ ಬೆಳೆದದ್ದು ಅಂತ, ಜ ಅಂದರೆ ಹುಟ್ಟಿದ್ದು, ರುಹ ಅಂದರೆ ಮೊಳತದ್ದು ಅಂತ. ವಾರಿರುಹ, ಪಂಕರುಹ, ಜಲರುಹ, ನೀರರುಹ, ತೋಯರುಹ ಹೀಗೆ ಹೇಳ್ಬೋದು. ಇನ್ನು ಜಾತ ಅಂದರೆ ಜಾ ಅಂತಲೇ ಅರ್ಥ. ವಾರಿಜಾತ, ನೀರಜಾತ, ಪಂಕಜಾತ, ಪಯೋಜಾತ ಅಂತ ಆ ಥರ ಮಾಡ್ಬೋದು. ಈ ರೀತಿಯಾಗಿ ಇಷ್ಟನ್ನೂ ಬೇಕಾದರೂ ಮಾಡ್ಬೋದು. ಹೀಗೆ ಮಾಡಿದ್ರೆ ಒಂದು 500 ಪದ ಸುಲಭವಾಗಿ ಸಿದ್ಧವಾಗುತ್ತದೆ. ಮತ್ತು ಇದಿಷ್ಟೂ ಕೂಡ ಸಂಸ್ಕೃತಜ್ಞರಿಗೆ ಗೊತ್ತಿದೆ ಅಂದರೆ ಇದೆಲ್ಲ ಪದಗಳನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದಾರೆ, ಬಾಯ್ಪಾಠ ಮಾಡಿದ್ದಾರೆ ಅಂತಲ್ಲ. ಇವು ಹೇಗೆ ಬೆಸೆದುಕೊಂಡು ಯಾವ ರೀತಿ ಆಗುತ್ತದೆ ಅನ್ನೋದು ಒಂದು ಇಂಟ್ಯೂಟಿವ್ ನಾಲೆಜ್ ಅಂತೀವಲ್ಲ, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಒಂದು 10 ಬಾರಿ ಈ ಥರ ಪದಗಳನ್ನು ನೋಡಿದ ಮೇಲಿಂದ ಈ ರೀತಿಯಾಗಿ ಎಲ್ಲಕ್ಕೂ ಮಾಡಿಕೊಳ್ಳಬಹುದು ಅಂತ ಗೊತ್ತಾಗ್ಬಿಡುತ್ತೆ. ಈ ಬಗೆಯ ಸೌಲಭ್ಯ ಆ ಭಾಷೆಗಿದೆ. ಅದು ಆ ಭಾಷೆಯ ಬಲ. ಅಂದರೆ ನೀವು ವಸ್ತು ವಿಚಾರ ಅದರೊಳಗೆ ಏನೂ ಹೇಳದೇ ಇದ್ದರೂ ಶಬ್ದ ಮಾತ್ರದಲ್ಲಿಯೇ ಮಹಾತ್ಮ್ಯ ಇದೆ. ಈಗ ಕೆಲವು ಭಾಷೆಗಳು ಅವುಗಳಲ್ಲಿರುವ ವಿಚಾರದಿಂದ ಬಲ ಪಡ್ಕೊಂಡಿವೆ. ಉದಾಹರಣೆಗೆ ಇಂಗ್ಲಿಷ್ ಭಾಷೆ, ಅದರೊಳಗಿರ್ತಕ್ಕಂಥ ಮಾಹಿತಿಯಿಂದಾಗಿ ನಮಗೆ ತುಂಬ ಬೆಲೆ ಬಾಳುವುದು ಅನಿಸಿದೆ. ಇಷ್ಟು ಎಲ್ಲ ವಿಷಯಗಳಿವೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೇನೋ ನಿಮಗೆ ಪುಸ್ತಕ ಸಿಗುತ್ತದೆ, ನಿಮಗೆ ಟನ್ಗಟ್ಟಲೆ ಮಾಹಿತಿ ಸಿಗುತ್ತದೆ. ಈ ಸೌಕರ್ಯ ಉಂಟು. ಆದರೆ ಒಂದು ಭಾಷೆಯಾಗಿ ಇಂಗ್ಲಿಷ್ ಅಷ್ಟು ಕುತೂಹಲಕಾರಿಯಲ್ಲ. ಇಟ್ ಇಸ್ ಲೈಕ್ ಎನಿ ಅದರ್ ಲ್ಯಾಂಗ್ವೇಜ್. ಫ್ರೆಂಚ್ ಭಾಷೆಗಾಗಲಿ, ಇಂಗ್ಲಿಷ್ ಭಾಷೆಗಾಗಲಿ, ಜರ್ಮನ್ ಭಾಷೆಗಾಗಲಿ, ಅಥವಾ ಸ್ಪ್ಯಾನಿಷ್ ಭಾಷೆಗಾಗಲಿ, ಪೋರ್ಚುಗೀಸ್ ಭಾಷೆಗಾಗಲಿ ಅಂಥ ದೊಡ್ಡ ವ್ಯತ್ಯಾಸ ಇಲ್ಲ. ಅದು ಹೇಗೋ ಇದು ಹಾಗೇನೆ. ಈಗ ಲೋಕ ಸಾಮಾನ್ಯ ಜನರಿರ್ತಾರಲ್ಲ,
ಅವರು ಎಲ್ಲರ ಬದುಕು ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ. ಅವರ ಮನಸ್ಸಿನ ವ್ಯತ್ಯಾಸಗಳು ಏನೇ ಇರಬಹುದು, ಅಂತರಂಗದ ಭಾವನೆಗಳೇನೇ ಇರಬಹುದು, ಸಾಮಾನ್ಯವಾಗಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಬದುಕ್ತಕ್ಕಂಥವ್ರು ಅಂತಾದರೆ ಅವರು ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚು ಕಡಿಮೆ ಒಂದೇ ರೀತಿಯಾದಂತಹ ಫ್ಲೋರ್ ಏರಿಯಾ ಇರುತ್ತದೆ. ಒಬ್ಬರ ಮನೆ ಟಾಯ್ಲೆಟ್ ಎಡಗಡೆಗಿರ್ಬೋದು, ಇನ್ನೊಬ್ಬರ ಮನೆ ಟಾಯ್ಲೆಟ್ ಬಲಗಡೆಗಿರ್ಬೋದು. ಅಷ್ಟು ಬಿಟ್ಟರೆ ಹೆಚ್ಚು ಕಡಿಮೆ ಅದೇ ರೀತಿಯಾದದ್ದು. ಅವ್ರ ಲೈಫ್ ಸ್ಟೈಲು ಕೂಡ ಅಷ್ಟೇ. ವಿದೇಶದಲ್ಲೆಲ್ಲ ನಮಗೆ ಗೊತ್ತಾಗುತ್ತದೆ. ಅವರೆಲ್ಲರೂ ಹೆಚ್ಚಾಗಿ ಪ್ರೋಸೆಸ್ಡ್ ಫುಡ್ ಅನ್ನೋದನ್ನೇ ಬಳಸೋದ್ರಿಂದ ಎಲ್ಲರ ಮನೇಲೂ ಏನು ಮೆನು ಅನ್ನೋದು ಕೂಡ ಹೇಳ್ಬಿಡ್ಬೋದು. 90% ಮನೆಗಳಲ್ಲಿ ಸೀರಿಯಲ್ ಇರುತ್ತದೆ ಅಂತ ಹೇಳ್ಬಿಡ್ಬೋದು. ಎಲ್ಲೋ ನಮ್ಮ ದೇಶದಂಥವರು ಇಡ್ಲಿ, ದೋಸೆ, ಉಪ್ಪಿಟ್ಟು, ಪೊಂಗಲ್ಲು ಬೇಕು ಅನ್ನೋರು ಬಿಟ್ಟರೆ ಮಿಕ್ಕಂತ ಎಲ್ಲ ಅದೇ ರೀತಿಯಾಗಿರ್ತದೆ. ಅಲ್ಲೇ ಹೋಗ್ತಾರೆ, ಅದ್ಯಾವುದೋ ಡೋನೆಟ್ ತಿನ್ಬಹುದು, ಅದ್ಯಾವುದೋ ಹ್ಯಾಂಬರ್ಗರ್ ತಿನ್ಬಹುದು, ಇನ್ನೇನೋ ಪಿಜ್ಜಾ ತಿನ್ಬಹುದು, ಮತ್ತೊಂದು ಮಗದೊಂದು, ಈ ರೀತಿ ಅವೆಲ್ಲ ರೆಡಿಮೇಡ್ ಅಂತ. ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಮೆಕ್ಡೊನಾಲ್ಡ್ ಒಂದೇ ಥರ ಇರ್ತದೆ. ಅದು ರುಚಿಯೋ ಅರುಚಿಯೋ ಅದು ಒಂದೇ ತರಹ, ಅದು ಬ್ರಹ್ಮೈವ ಸತ್ಯಂ ಅನ್ನೋ ತರಹ ಇರ್ತದೆ. ಹಾಗೆ ಆ ಮಟ್ಟಕ್ಕೆ ತ್ರಿಕಾಲಾಬಾಧಿತವಾದ ಸತ್ಯ. ಹೀಗೆ ಬಹಳ ಭಾಷೆಗಳಿಗೆ ಅವುಗಳ ಅನನ್ಯತೆ ಅಷ್ಟಾಗಿ ಇರೋಲ್ಲ. ಈಗ ನೀವು ಕನ್ನಡವನ್ನು ತೆಲುಗನ್ನ ಹೋಲಿಸಿದರೆ ಅಂಥ ದೊಡ್ಡ ವ್ಯತ್ಯಾಸ ಇಲ್ಲ. ಲಿಪಿಯಿಂದ ಮೊದಲುಗೊಂಡು ಎಷ್ಟೋ ವಿಷಯಗಳಲ್ಲಿ ಸಾಮ್ಯ ಉಂಟು. ಹಳಗನ್ನಡ ತಮಿಳನ್ನು ಹೋಲಿಸಿದ್ರೆ ಹೆಚ್ಚು ಕಡಿಮೆ ಹಾಗೆಯೇ ಕಾಣಿಸುತ್ತೆ. ಹಿಂದಿ ಗುಜರಾತಿ ಅಥವಾ ಹಿಂದಿ ಬಂಗಾಳಿ, ಗುಜರಾತಿ ಮರಾಠಿ ಇವುಗಳನ್ನು ಹೋಲಿಸಿದ್ರೆ ಎಷ್ಟೆಷ್ಟೋ ಸಾಮ್ಯ ಕಾಣಿಸುತ್ತದೆ. ಹಾಗೆ ಆದರೆ ಸಂಸ್ಕೃತ ಭಾಷೆಯ ರಚನಾ ಸೌಷ್ಠವ ಇದೆಯಲ್ಲ, ಬಹಳ ವಿಲಕ್ಷಣವಾದಂಥದ್ದು. ಯಾಕಿಷ್ಟು ಮಾಡಿದ್ದಾರೆ ಅಂತ ಇನ್ನೂ ಅರ್ಥ ಆಗೋದಿಲ್ಲ. ಏಕೆಂದರೆ ಅದೊಂಥರ ನಿಜವಾಗಿ ಭಾಷೆಯಲ್ಲಿ ವಿಭೂತಿ ಇದ್ದಂತೆ. ನಾನು ಸದಾ ಹೇಳ್ತಿರ್ತೀನಿ, ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಶ್ಲೋಕದ ಒಂದು ಸಾಲನ್ನು ಹೇಳಬೇಕಾಗಿತ್ತು ಅಂತ. ಭಾಷಾಣಂ ರಾಷ್ಟ್ರಾಣಂ ಭಾರತಂಚಾಸ್ಮಿ ಭಾಷಾಣಾಮಸ್ಮಿ ಭಾರತಿ ಅಂತ. ದೇಶಗಳ ಪೈಕಿ ನಾನು ಭಾರತ ದೇಶ, ಭಾಷೆಗಳ ಪೈಕಿ ನಾನು ಸಂಸ್ಕೃತ ಅಂತ ಕೃಷ್ಣ ಹೇಳಬೇಕಾಗಿತ್ತು. ನಾನೇ ಪ್ರಕ್ಷೇಪ ಮಾಡ್ತೀನಿ ಗೀತೆಯಲ್ಲಿ ಅಂತ. ಯಾಕೆಂದರೆ ನಮ್ಮ ದೇಶದ ಮೇಲಿನ ಹೆಮ್ಮೆಯಿಂದ ಅಲ್ಲ, ಸಂಸ್ಕೃತದ ಮೇಲಿನ ಅಭಿಮಾನದಿಂದ ಅಲ್ಲ, ವಾಸ್ತವ. ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಐಲುಪೈಲುಗಳು, ಎಷ್ಟೆಷ್ಟು ಚಿತ್ರ ವಿಚಿತ್ರಗಳು ಎಲ್ಲ ಇವೆ ಅಂತ ನಿಮಗೆ ಗೊತ್ತಿದೆ. ಅತ್ಯಾಧುನಿಕತೆಯಿಂದ ಅತಿ ಪ್ರಾಚೀನವಾದದ್ದರವರೆಗೆ ಇದೆ. ಥಾರ್ ಮರುಭೂಮಿಯಿಂದ ಕಾಶ್ಮೀರದ ಹಿಮದವರೆಗೆ ಬೇಕಾದಷ್ಟು ಅಂತರ ಉಂಟು. ಜಲಪಾತಗಳಿಂದ ಮೊದಲುಗೊಂಡು ಶಾಂತ ಸ್ಥಿಮಿತವಾದ ಸರೋವರಗಳವರೆಗೆ ಉಂಟು. ಚಂದನದ ವೃಕ್ಷಗಳ ವನದಿಂದ ಮೊದಲುಗೊಂಡು ಕಳ್ಳಿಯ ಕಾಡುಗಳವರೆಗೆ ಉಂಟು. ಜೌಗಿನ ನೆಲದಿಂದ ಮೊದಲುಗೊಂಡು ಕಲ್ಲಿನ ಬೆಟ್ಟಗಳವರೆಗೂ ಉಂಟು. ಹೀಗೆ ಇಷ್ಟು ವೈವಿಧ್ಯ ಎಲ್ಲ ಉಂಟು. ಸಂಸ್ಕೃತ ಭಾಷೆ ಇದು ಹಾಗೆ. ಸಮುದ್ರದ ಆಳದಲ್ಲಿ ಸೂರ್ಯ ರಶ್ಮಿಗೂ ಪ್ರವೇಶವಿಲ್ಲದೆ ಇರೋ ಜಾಗದಲ್ಲಿ, ಯಾರಿಗೆ ಯಾವುದೂ ಕಾಣದೇ ಇರತಕ್ಕಂಥ ಜಾಗದಲ್ಲಿ ಅದೆಷ್ಟು ಬಣ್ಣಗಳ ಕಾರ್ಲ್ಸ್ ಅಂತೆ, ಜೆಲ್ಲಿ ಫಿಶ್ಗಳಂತೆ, ಸ್ಟಾರ್ ಫಿಶ್ಗಳಂತೆ, ಅದು ಎಷ್ಟೆಷ್ಟು ಬಗ್ಗೆ ಸೃಷ್ಟಿ ಮಾಡಿರೋದು. ಅದನ್ನು ಏನನ್ನೋಣ, ದೈವೀ ಮಾಯ, ಈಶ್ವರಿ ಇಚ್ಛಾ ಅಂತ ಅನ್ಬೇಕಾಗುತ್ತದೆ. ನಾವಾಗಿದ್ದಿದ್ರೆ ಇದು ಇಷ್ಟೇ ಸಾಕು, ಯಾರಿಗೂ ಕಾಣ್ತಿಲ್ವಲ್ಲ, ಏನೂ ಮಾಡೋದು ಬೇಡ. ನಾವು ದೇವರಿಗೆ ಹಾಗೆ ಮಾಡ್ತೀವಿ. ದೇವರಿಗೆ ಎದುರುಗಡೆಗೆ ಅಲಂಕಾರ ಮಾಡಿಬಿಟ್ಟು ಹಿಂದೆ ಬಟ್ಟೆ ಕಟ್ಬಿಟ್ಬಿಡ್ತೀವಿ. ಆ ಬಟ್ಟೆಯನ್ನು ಸರಿಸಿ ಮಾಡಿದ್ರೆ ಪಾಪ ಎಲ್ಲ ಗಂಟುಗಳು ಕಟ್ಟಿರೋದೇ ಕಾಣಿಸುತ್ತೆ. ಇದು ನಮ್ಮ ಶಕ್ತಿ. ಇಂತಿಷ್ಟಾದ್ಮೇಲೆ ಮುಗೀತು ನಮ್ಮ ಕತೆ, ಗೋವಿಂದ, ಕೈ ಎತ್ತಿ ಸಾಕು, ಸುಸ್ತಾಯಿತು ಅಂತೀವಿ. ಆದರೆ ಪ್ರಕೃತಿ, ನಿಸರ್ಗ ಹಾಗಲ್ಲ. ಅದೆಷ್ಟು ಬಗೆಯ ವೈವಿಧ್ಯವನ್ನು ನಿರ್ಮಾಣ ಮಾಡುತ್ತೆ. ಆ ಭಾಷೆಯಲ್ಲಿ ಅಷ್ಟು ವೈವಿಧ್ಯ ನಿರ್ಮಾಣ ಸಂಸ್ಕೃತದಲ್ಲಿದೆ. ಅಗೇನ್ ನಾಟ್ ಇನ್ ಟರ್ಮ್ಸ್ ಆಫ್ ಇನ್ಫಾರ್ಮೇಶನ್, ಬಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ದ ಫಾರ್ಮ್ ಆಫ್ ದ ಲ್ಯಾಂಗ್ವೇಜ್. ಇದನ್ನು ಕಂಡಾಗ ಊಹಾತೀತವಾದದ್ದು ಆ ವೈಭವ, ಆ ಭಾಷೆ ಇದು ಅನಿಸುತ್ತದೆ. ಅದರಿಂದ ನನಗೆಷ್ಟೋ ಬಾರಿ ಅನಿಸಿದೆ, ನನಗೆ ಸಂಸ್ಕೃತ ಗೊತ್ತು ಅಂತ ಯಾವನು ಎದೆ ತಟ್ಟುಕೊಂಡು ಹೇಳ್ಕೊಳಕ್ಕಾಗೋಲ್ಲ. ಈ ರೂಪ ನಿನಗೆ ಗೊತ್ತಿದ್ಯಾ ಅಂತ ಹೇಳಿದ್ರೆ ಭಯ ಪಡ್ಕೋಬೇಕಾಗುತ್ತೆ. ಅಂಥ ವೈಯಾಕರಣ ಮೂರ್ಧನ್ಯರಾದವರು ನನ್ನ ಗುರುಗಳ ರಂಗನಾಥ್ ಶರ್ಮರು, ಅವರು ಒಮ್ಮೆ ಇದೆಲ್ಲ ಬಿಟ್ಬಿಟ್ಟು ಇನ್ಮೇಲೆ ಶಂಕರ ಭಾಷ್ಯ ಹಿಡ್ಕೊಂಡು ರಾಮ ಕೃಷ್ಣ ಅಂತ ತತ್ವಚಿಂತನೆ ಮಾಡ್ತಾ ಇರ್ತೀನಿ ಅಂತಂದಿದ್ರು. ಅವರ ಮೇಜಿನ ಮೇಲೆ ನಿರಂತರವಾಗಿ ಅಷ್ಟಾಧ್ಯಾಯಿ ಸೂತ್ರಗಳು, ಸಿದ್ಧಾಂತ ಕೌಮುದಿ, ಗಣಪಾಠ, ಆಮೇಲಿಂದ ಉಣಾದಿ, ಇದೆಲ್ಲ ಸೇರಿದಂಥ ಒಂದು ನಿರ್ಣಯ ಸಾಗರ ಎಡಿಷನ್ ಪುಸ್ತಕ ಇತ್ತು. ಹಾಗಿದ್ದರೆ ಕೌಮುದಿಯನ್ನು ಎತ್ತಿಟ್ಬಿಡ್ತೀರಲ್ಲ, ಅದು ಕೂಡ್ದು, ಅದಿರಲೇಬೇಕು, ಸಂದೇಹಗಳು ಬರ್ತಾನೆ ಇರ್ತವೆ ಅಂದರು. ಸರಿ, ನಿಮ್ಮಂಥವ್ರಿಗೆ ಸಂದೇಹ ಬರುತ್ತೆ ಅಂದರೆ ಇನ್ನು ನನ್ನಂಥವನ ಗತಿ ಮುಗಿಯಿತು ಅಂತ ಅಂದುಕೊಂಡೆ. ಅಂದರೆ ಶಬ್ದ ಮಾರ್ಗಂ ಅಪಾರಂ ಮಾರ್ಗಂ ಅಶಕ್ತಂ ಅಂತ, ಅಶಕ್ಯಂ ಅಂತ ನಮ್ಮ ಇವನು ಕೇಶಿರಾಜ ಏನು ಹೇಳ್ತಾನೆ, ಅದು ಬಹಳ ನಿಜ ಸಂಸ್ಕೃತದ ವಿಷಯದಲ್ಲಿ.
ಮುಗಿಸದೆ ಅಂತಲೇ ಆಗೋದಿಲ್ಲ. ಎಲ್ಲೋ ಏನೋ ಒಂದು ಸೂಕ್ಷ್ಮತೆ ಬರ್ತದೆ, ಎಲ್ಲೋ ಯಾವುದೋ ಒಂದು ಪ್ರಯೋಗ ವಿಚಿತ್ರವಾಗಿರುತ್ತೆ. ಅಷ್ಟು ಮಾತ್ರವಲ್ಲ, ನಮಗೆ ಆ ಪದ ನೋಡಿದಾಗ ಅದೆಲ್ಲಿಂದ ಬಂತು ಅಂತ ತಲೆಗೆ ಸ್ಫುರಿಸೋದೇನೇ ಇಲ್ಲ. ದೊಡ್ಡ ದೊಡ್ಡ ವ್ಯಾಕರಣ ವಿದ್ವಾಂಸರು ಕಷ್ಟಪಟ್ಬಿಡೋದು ಅಂತ ಸಂದರ್ಭ, ಆ ರೀತಿಯಾದ ಸನ್ನಿವೇಶಗಳು ಉಂಟು. ಅದಕ್ಕಾಗಿ ಇಂಥ ಕಾವ್ಯಗಳಲ್ಲಿ ಬಳಸಿ ಪದಗಳನ್ನು ರೂಢಿ ಮಾಡಿಕೊಡ್ತಾ ಇರಬೇಕಾಗುತ್ತದೆ. ಪದಗಳ ಕ್ರಮ ಏನು ಅಂತ ತೋರಿಸಬೇಕಾಗುತ್ತದೆ. ಹೀಗೆ ನೋಡಿ, ದಶರಥನ ಮಗ ದಾಶರಥಿ. ಆದರೆ ಅದೇ ರೀತಿಯಾಗೇನೆ ನಾವು ತದ್ಧಿತ ಪ್ರತ್ಯಯಗಳನ್ನು ಹಾಕ್ತಾ ಹೋದರೆ, ಮೃಡ ಅಂದರೆ ಶಿವ, ಅವನ ಮಗನನ್ನ ಮಾರಡಿ ಅಂತ ಕರೀಬಹುದು. ಮಾರಡಿ ಅಂತಂದ್ರೆ ಯಾರಿಗೂ ಸಂಸ್ಕೃತ ಅಂತ ಅನ್ಸೋದಿಲ್ಲ. ಅವನು ಸುಬ್ರಹ್ಮಣ್ಯನೋ ಗಣಪತಿನೋ. ಈಗ ನೋಡಿ, ದಶರಥನ ಮಗ ದಾಶರಥಿ ಪ್ರಸಿದ್ಧವಾದಂತೆ ರಾಮನ ಮಗ ರಾಮಿಹಿ ಅಂತ ಪ್ರಸಿದ್ಧನಾಗಿಲ್ಲ. ಲವನನ್ನೋ ಕುಶನನ್ನೋ ರಾಮಿ ಅಂತ ಕರೆದ್ರೆ ನಾವು ಯಾರನ್ನೋ ಸಲಿಗೆಯಿಂದ ರಾಮು ಅಂತ ರಾಮಿ ಅಂತ ಕರೆದಂಗೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಈಗ ಸುಮಿತ್ರೆಯ ಮಗನನ್ನ ಸೌಮಿತ್ರಿ ಅಂತ ಕರಿತೀವಿ. ಆದರೆ ಸೀತೆಯ ಮಗನನ್ನ ಸೈತಿ ಅಂತ ಕರೆದಿದ್ದಿಲ್ಲ, ಸೈತೇಯ ಅಂತೆಲ್ಲ ಕರೆದಿದ್ದಿಲ್ಲ. ಕರಿಬಾರದು ಅಂತೇನೂ ಇಲ್ಲ, ಕರಿಬಹುದು, ಕರೆದಿಲ್ಲ ಅಷ್ಟೇನೆ. ಅಂದರೆ ಈ ಥರ ಎಷ್ಟೊಂದು ಶಬ್ದಗಳನ್ನು ಹೇಗೂ ನಿರ್ಮಾಣ ಮಾಡಿಕೊಳ್ಳಬಹುದಾದದ್ದು, ಬೇಕಾದಂತೆ ಅವಕಾಶ ಉಂಟು. ಅದು ನೋಡಿದಾಗ ನನಗೊಂದು ಅವಧಾನದಲ್ಲಿ ಸಮಸ್ಯೆ ಕೊಡುವಾಗ ಮೃಗಮದ ಅಂದರೆ ಕಸ್ತೂರಿ ಅಂತ ಅರ್ಥ, ಕಸ್ತೂರಿಗೆ ಸಂಬಂಧಪಟ್ಟದ್ದು ಅಂತ ಠಕ್ ಪ್ರತ್ಯತಿ ಮಾರ್ಗ ಮಧ್ಯ ಅಂತ ಕೊಟ್ಟರು. ಮಾರ್ಗ ಮಧ್ಯ ಅಂದರೆ ರಸ್ತೆ ಮಧ್ಯದಲ್ಲಿ ಮಧ್ಯ, ಮಾರ್ಗ ಮಧ್ಯ ರಸ್ತೆಯ ಹೆಂಡ ಅಂತಲೂ ಅರ್ಥ ಆಗ್ಬೋದು. ಆದರೆ ಮೃಗಮದಸ್ಯ ಭಾವ ಮಾರ್ಗ ಮಧ್ಯಂ ಅಂತ ಅಂದರೆ ಹೇಗೆಲ್ಲ ಭಾಷೆಯನ್ನು ಯಾವುದೆಲ್ಲ ರೀತಿಯಲ್ಲಿ ಕಸರತ್ತು ಮಾಡಬಹುದು ಅಂತ ನೋಡಿದಾಗ ಅದು ಎಷ್ಟು ಸಾಧ್ಯತೆಗಳನ್ನು ಕೊಟ್ಟಿದೆ ಅಂತ ಗೊತ್ತಾಗುತ್ತದೆ. ನಾಮ ಪ್ರಪಂಚದಲ್ಲಿ ಸಂಸ್ಕೃತ ಪಡೆದಂಥ ಶಕ್ತಿಯನ್ನು ಇನ್ನು ಯಾವುದೂ ಪಡೆದಿಲ್ಲ. ರೂಪ ಪ್ರಪಂಚಕ್ಕೆ ನಮ್ಮ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಇವೆಲ್ಲ ಸೇರುತ್ತೆ. ಹೀಗೆ ಉಂಟು. ಈ ಕಾರಣದಿಂದ ಇಂಥ ಕವಿಗಳನ್ನು ನೋಡಿದಾಗ ನಮಗೆ ಭಾಷೆಯನ್ನು ಯಾವ್ಯಾವ ಬಗೆಯಲ್ಲೆಲ್ಲ ಬಳಸ್ಕೊಂಡಿದ್ದಾರೆ, ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಅನ್ನೋದು ಗೋಚರಿಸ್ತಾ ಬರುತ್ತದೆ. ಆ ಕಾರಣದಿಂದ ಇದು ಯಾವುದಪ್ಪ ಇದು ತೊಡಕು ಅಂತ ಅಂದುಕೊಂಡ್ರೂ ನಾವು ತಾಳಿಕೊಳ್ಳಬೇಕಾಗುತ್ತದೆ. ಬಿಟ್ಟರೆ ನಮ್ಮ ಸಮಾಜ, ನಮ್ಮ ಪರಂಪರೆ ಕಾಪಾಡಿಕೊಂಡು ಬಂದ ಒಂದು ಅಮೂಲ್ಯವಾದ ಸಾಮಗ್ರಿ ನಮ್ಮ ಪಾಲಿಗೆ ಇಲ್ಲ ಅಂತ ಆಗಿಬಿಡ್ತದೆ. ಅಥೋಪಪಥ್ಯಂ ಚಲನಾಪರೋಪರಾಂ ಅವಾಪ್ಯ ಶೈಲೂಷ ಇವೈಷ ಭೂಮಿಕಾಂ ತಿರೋಹಿತಾತ್ಮ ಶಿಶುಪಾಲ ಸಂಜ್ಞೆಯ ಪ್ರತೀಯತೆ ಸಂಪ್ರತಿ ಸೋಪ್ಯಸಃ ಪರೈಃ. ಈಗ ಅದೇ ಹಿರಣ್ಯಕಶಿಪು ರಾವಣನಾದವನು ಈಗ ಶಿಶುಪಾಲನಾಗಿದ್ದಾನೆ. ಅವನು ಒಂದು ಬಾರಿ ಸತ್ತ ಅಂದರೆ ಮತ್ತೊಂದು ಜನ್ಮ ತಾಳಿದ್ದಾನೆ. ಅಥ ಉಪಪತ್ತಿಂ ಚಲನಾಪರಃ ಅಪರಾಂ ಅವಾಪ್ಯ ಭೂಮಿಕಾಂ. ಛಲನಾಪರಃ ಅಂತಂದರೆ ವಂಚನಾಪರನಾದವನು. ಛಲ ಅಂದರೆ ವಂಚನೆ. ಕನ್ನಡದಲ್ಲಿ ಛಲ ಅನ್ನೋದಕ್ಕೆ ಒಂದು ಬಗೆಯ ಹಠ ಅಂತ ಅರ್ಥ ಇದೆ. ಛಲದಂಕಮಲ್ಲ, ಈ ತರಹ ಅಲ್ಪಪ್ರಾಣವಾಗಿ ಛಲದೊಳ್ ದುರ್ಯೋಧನಂ ಅಂತೆಲ್ಲ ಇದೆಯಲ್ಲ ಪಂಪನ ಮಾತು, ಹೀಗೆ. ಆದರೆ ಸಂಸ್ಕೃತದಲ್ಲಿ ಛಲ ಮಹಾಪ್ರಾಣದಲ್ಲಿದ್ದು ಅದು ವಂಚನೆ ಎನ್ನುವ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಛಲನಾಪರಹ ಅಂತಂದರೆ ವಂಚನಪರನಾದಂಥವನು. ಶೈಲೂಶೈವ ಭೂಮಿಕಾಂ ಅಪರಾಮ ವಾಪ್ಯ. ಒಬ್ಬ ನಟನ ಹಾಗೆ ಮತ್ತೊಂದು ವೇಷವನ್ನು ಹಾಕಿಕೊಂಡು ತಿರೋಹಿತಾತ್ಮ, ಆ ಶರೀರವನ್ನು ಬಿಟ್ಟು ಶಿಶುಪಾಲ ಸಂಜ್ಞೆಯ ಪ್ರತೀಯತೆ, ಇವತ್ತು ಶಿಶುಪಾಲ ಅನ್ನೋ ಹೆಸರಿನಲ್ಲಿ ಜನ್ಮವನ್ನು ತಾಳಿದ್ದಾನೆ. ಅದು ನಾವು ಗಮನಿಸಿಕೊಳ್ಳಬೇಕಾದದ್ದು. ಸಬಾಲ ಆಸೀದ್ ವಪುಷಾ ಚತುರ್ಭುಜೋ ಮುಖೇನ ಪೂರ್ಣೇಂದು ನಿಭಸ್ತ್ರಿಲೋಚನ ಯುವಾಕರಾಕ್ರಾಂತ ಮಹೀಭೃದುಚ್ಚಕೈರ ಸಂಶಯಂ ಸಂಪ್ರತಿ ತೇಜಸಾ ರವಿ. ಈ ಶಿಶುಪಾಲ ಬಾಲಕನಾಗಿದ್ದಾಗಲೇ ಆಸೀದ್ ವಪುಷಾ ಚತುರ್ಭುಜ, 4 ತೋಳಿತ್ತು. ಮುಖೇನ ಪೂರ್ಣೇಂದು ನಿಭ, ಚಂದ್ರಬಿಂಬದಂಥ ಮುಖದಲ್ಲಿ ತ್ರಿಲೋಚನ, ಮುಕ್ಕಣ್ಣವನಾಗಿದ್ದ. ಯುವ ಕರಾಕ್ರಾಂತ ಮಹೀಭೃದ್ ಉಚ್ಚಕೈಹಿ. ಮತ್ತೆ ಈಗ ಅನೇಕ ರಾಜರುಗಳನ್ನೆಲ್ಲ ಆಕ್ರಮಣ ಮಾಡಿಕೊಂಡು ಅಸಂಶಯಂ ಸಂಪ್ರತಿ ತೇಜಸಾ ರವಿಹಿ, ಒಳ್ಳೆ ತೇಜಸ್ನಲ್ಲಿ ಸೂರ್ಯಂತರ ಬೆಳಗುತ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅಂದರೆ ಶಿಶುಪಾಲನ ಹಿನ್ನೆಲೆ ಇಂಥದ್ದು ಅಂತ ಹೇಳ್ತಾ ಇದ್ದಾನೆ. ಆದರೆ ನಾವು ಬಲ್ಲಂತೆ ಪುರಾಣ ಕಥೆಗಳಲ್ಲಿ
ಆ ಶಿಶುಪಾಲನ ಜನ್ಮಕಾಲದಲ್ಲಿದ್ದ 2 ತೋಳುಗಳು 3 ಕಣ್ಣು ಅಂತ ಯಾವುದಿತ್ತು ಅದು ಕೃಷ್ಣನ ಸ್ಪರ್ಶದಿಂದ ಹೋಯಿತು ಅಂತ. ಅದನ್ನು ಈ ಕವಿ ಹೇಳಿಲ್ಲ. ಪ್ರಾಯಶಃ ಅವನಿಗದು ಗೊತ್ತಿಲ್ಲವೋ ಏನೋ, ಅಥವಾ ಗೊತ್ತಿದ್ದರೂ ನಾರದ ಕೃಷ್ಣನ ಹತ್ತಿರ ಬಂದು ಶಿಶುಪಾಲಾದಿಗಳ ವೃತ್ತಾಂತ ಹೇಳಬೇಕು ಅಂದರೆ ಅವನು ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳ್ತಿದ್ದಾನೆ. ಅದನ್ನು ಹೇಳಿದ್ರೆ ಚೆನ್ನಾಗಿ, ಗೊತ್ತಿದೆ ಮಹರ್ಷಿಗಳೇ, ನಾನೇ ಅವನಿಗೆ ಆ ಅಂಗಲೋಪವನ್ನೆಲ್ಲ ಮಾಡಿ ಸರಿ ಮಾಡಿದ್ದು ಅಂತ ಕೃಷ್ಣ ಹೇಳಿದ್ರೆ ಪಾಪ ಇವನು ಉಪನ್ಯಾಸಕ್ಕೆ ಏನಾಗಬೇಕು ಬೆಲೆ. ಕೆಲವೊಮ್ಮೆ ಪಾಪ ಕೆಲವರು ಹೇಳಿದ್ದಕ್ಕೆ ನಿರುತ್ಸಾಹ ಪಡಿಸಬಾರ್ದು, ಅದಕ್ಕಾಗಿ ಎಲ್ಲ ಕೂತ್ಕೊಂಡು ಕೇಳಿಬಿಟ್ಟು ಆಮೇಲೆ ಹೌದು ನಮಗೆ ಗೊತ್ತಿತ್ತು ಅಂತ ಹೇಳಿ ಮತ್ತೆ ಅಲಂಕೃತ ಶಿರಚ್ಛೇದವು ಮಾಡಬಾರ್ದಲ್ಲ, ಅದು ಇದ್ದಿರಬಹುದು. ಒಟ್ಟಿನಲ್ಲಿ ಕವಿ ಉಲ್ಲೇಖ ಮಾಡಿಲ್ಲ. ಇಲ್ಲಾದರೆ ಒಂದು ಅನೌಚಿತ್ಯ ಮಾಡಿದ್ದಾನೆ. ಮುಖೇನ ಪೂರ್ಣೇಂದು ನಿಭಸ್ತ್ರಿಲೋಚನ ಅಂತ. ಶಿಶುಪಾಲ ಚಂದ್ರಮುಖನಾಗಿದ್ದಾನೆ ಅಂತ ಅವನ ಸೌಂದರ್ಯವನ್ನು ಹೊಗಳಿದ್ದಾನೆ. ಇದ್ದಿರ್ಬೋದೋ ಏನೋ ಶಿಶುಪಾಲ ಸುಂದರನಾಗಿ, ಕೆಟ್ಟವರು ಒಳ್ಳೆ ಚೆನ್ನಾಗಿ ಕಾಣಬಾರ್ದು ಅಂತ ಏನೂ ನಿಯಮ ಇಲ್ವಲ್ಲ. ಎಷ್ಟೋ ಜನಕ್ಕೆ ರಾಹುಲ್ ಗಾಂಧಿನೂ ಚೆನ್ನಾಗಿ ಕಾಣಿಸ್ತಾನೆ. ಹಾಗಾಗಿ ತಪ್ಪೇನೂ ಇಲ್ಲ. ಆದರೆ ನಮ್ಮ ಕಾವ್ಯ ಸಂಪ್ರದಾಯ ನೋಡಿದರೆ ಪ್ರತಿನಾಯಕನ ಸೌಂದರ್ಯವನ್ನು ಸದ್ವಸ್ತುಗಳ ಜೊತೆಗೆ ಹೋಲಿಸುವಂತೆ ಇಲ್ಲ. ಹಾಗಾಗಿ ಈ ಮಟ್ಟಕ್ಕೆ ಒಂದು ಸ್ವಲ್ಪ ಅನೌಚಿತ್ಯ ಇದೆ. ಅದು ಯಾಕೋ ತಂದ ಕೆಲವೊಮ್ಮೆ ಆಗುತ್ತದೆ. ಎಂಥ ಒಳ್ಳೆ ಕವಿಗಳು ಎಷ್ಟೇ ಪ್ರಜ್ಞಾಶಾಲಿಗಳಾದರೂ ಇಟ್ ಈಸ್ ಹ್ಯೂಮನ್ ಟು ಎರ್ ಅಂತ, ಎಲ್ಲಿಯೋ ದೋಷ ಆಗಿಬಿಡುತ್ತದೆ, ಏನೋ ಜಾರುತ್ತದೆ. ಅದನ್ನಿಟ್ಟುಕೊಂಡು ತುಂಬ ಕುಯ್ಯಬಾರದು. ಆದರೆ ತಪ್ಪು ಅನ್ನೋದು ಅನಿವಾರ್ಯವಾದದ್ದು, ಸಹಜವಾದದ್ದು, ಆ ಬಗೆಯಲ್ಲಿ ಇರತಕ್ಕಂಥದ್ದು ನಮಗೆ ಗಮನ ಇರಬೇಕು. ಆಮೇಲೆ ಅವನು ಎಲ್ಲ ಹಿಂದಿನ ಜನ್ಮಗಳಿಗಿಂತ ಪ್ರಬಲನಾಗಿದ್ದಾನೆ. ಸ್ವಯಂ ವಿಧಾತ ಸುರದೈತ್ಯ ರಕ್ಷಸಾಂ ಅನುಗ್ರಹ ಅವಗ್ರಹಯೋರ್ ಯದಚ್ಛಯ ದಶಾನನಾದೀನ್ ಅಭಿರಾಧ ದೇವತಾ ವಿತೀರ್ಣ ವೀರ್ಯಾತಿಶಯಾನ್ ಹಸತ್ಯಸೌ. ಇವನು ಸ್ವಯಂ ವಿಧಾತ ಸುರದೈತ್ಯ ರಕ್ಷಸಾಂ. ಇವನು ತನ್ನ ಬಲದಿಂದ ತಾನೇ ದೇವತೆಗಳಿಗೆ, ರಾಕ್ಷಸರಿಗೆ ಸಡ್ಡು ಹೊಡೆಯಬಲ್ಲೆ, ಅವ್ರಿಗೇನು ಬೇಕಾದರೂ ಕೊಡಬಲ್ಲೆ ಅಂತ ಇದ್ದಾನೆ. ಅನುಗ್ರಹ ಅವಗ್ರಹ ಕ್ಷಮಃ ಅಂದರೆ ನಿಗ್ರಹಾನುಗ್ರಹ ಸಾಮರ್ಥ್ಯ ಇದ್ದಾನೆ. ಯದೃಚ್ಛಯ ತನ್ನಿಷ್ಟ ಬಂದಂತೆ ನಡ್ಕೊಳ್ಳಬಲ್ಲವನಾಗಿದ್ದಾನೆ. ಇಂಥ ಶಿಶುಪಾಲ ದಶಾನನಾದೀನ್, ರಾವಣಾಸುರ, ಹಿರಣ್ಯಕಶಿಪು ಮೊದಲಾದವರು ತಪಸ್ಸು ಮಾಡಿ ಅಭಿರಾಧ ದೇವತಾ ವಿತೀರ್ಣ ವೀರ್ಯಾಹ, ಅವರು ದೇವತೆಗಳನ್ನು ತಪಸ್ಸು ಮಾಡಿ ಆ ಮೂಲಕ ವರ ಪಡ್ಕೊಂಡು ದೊಡ್ಡವರಾಗಿದ್ದಾರೆ. ಅದೇನು ಮಹಾ ದೊಡ್ಡದು, ಅದೇನು ಇಲ್ಲದೇನೆ ದೊಡ್ಡವನಾಗಬೇಕು, ನಾನಾಗಿದ್ದೀನಿ ನೋಡಿ ಅಂತ ಅವ್ರನ್ನ ಗೇಲಿ ಮಾಡ್ತಾನೆ. ಹಸತ್ಯಸೋ ಈ ಮಟ್ಟಕ್ಕಿದೆ ಅಂತ. ಅಂದರೆ ಶಿಶುಪಾಲ ಪುರಾಣಾದಿಗಳಲ್ಲಿ, ಮಹಾಭಾರತದಲ್ಲಿ ಎಲ್ಲಿಯೂ ಕೂಡ ತಪಸ್ಸು ಮಾಡಿ ದಿವ್ಯ ವರಗಳನ್ನು ಪಡೆದಂತೆ ಇಲ್ಲ. ಹಾಗೆ ಪಡೆದಿಲ್ಲ ಅನ್ನೋ ಕಾರಣವನ್ನು ಇವನು ಅದೆಷ್ಟು ಚೆನ್ನಾಗಿ ಅವನ ಸಾಮರ್ಥ್ಯಕ್ಕೆ ಒಪ್ಪ ಇಟ್ಟಿದ್ದಾನೆ ಅಂದರೆ, ಅವರುಗಳಿಗೆಲ್ಲ ಆ ಬಗೆಯ ಒಂದು ಹಿನ್ನೆಲೆ ಇದೆ. ಇನ್ನೆಲ್ಲಿಂದಲೋ ವರ ಪಡ್ಕೊಂಡ್ರು, ದೇವತೆಗಳಿಂದಲೇ ವರ ಪಡ್ಕೊಂಡು ಅವ್ರನ್ನ ವಿರುದ್ಧ ನೋಡಿಕೊಂಡು ಯುದ್ಧ ಮಾಡೋದು ದೊಡ್ಡದಲ್ಲ, ನಾನು ಅದೇನು ಮಾಡದೆ ಅವ್ರನ್ನ ನಿಗ್ರಹಿಸಬಲ್ಲೆ ಅಂತ ಹಾಗೆ ಅಂದುಕೊಂಡಿದ್ದಾನೆ. ಬಲಾವಲೇಪ ದಧುನಾಪಿ ಪೂರ್ವವತ್ ಪ್ರಬಾಧ್ಯತೆ ತೇನ ಜಗಜ್ಜಿಗೀಷುಣ ಸತೀವ ಯೋಷಿತ್ ಪ್ರಕೃತಿ ಸುನಿಶ್ಚಲ ಪುಮಾಂಸಮಭ್ಯೇತಿ ಭವಾಂತರೇಶ್ವಪಿ. ಹಾಗಾಗಿ ಈ ರೀತಿ ಅವನು ತನ್ನ ಪರಾಕ್ರಮದಿಂದ ಎಲ್ಲರನ್ನೂ ಕೂಡ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾನೆ. ಏನೂ ಅವನು ಇದು ಮಾಡಿಕೊಂಡಿಲ್ಲ, ಹಿಂಜರಿದುಕೊಂಡು ಹೋಗಿಯೂ ಇಲ್ಲ. ಹಾಗಾಗಿ ಅವನು ತನ್ನ ಜನ್ಮಾಂತರದಿಂದ ಬಂದ ಶತ್ರುತ್ವವನ್ನು, ದೇವತೆಗಳ ಬಗೆಗಿನ ವಿರೋಧವನ್ನು, ಒಳ್ಳೆ ಪತಿವ್ರತೆ ತನ್ನ ಗಂಡನನ್ನೇ ಹಿಂಬಾಲಿಸುವಂತೆ, ಜನ್ಮಾಂತರಕ್ಕೂ ಇವನೇ ಗಂಡ ಆಗಿರಬೇಕು ಅಂತ ಹಿಂಬಾಲಿಸುವಂತೆ ಅವನ ದ್ವೇಷವೂ ಕೂಡ ಹಿಂಬಾಲಿಸ್ತಾ ಇದೆ. ಸತೀವ ಯೋಷಿತ್ ಪ್ರಕೃತಿ ಸುನಿಶ್ಚಲ ಪುಮಾಂಸಮಭ್ಯತೆ, ಅವನ ಸ್ವಭಾವ ನೀಚವಾದದ್ದು, ಪ್ರತಿ ಜನ್ಮಕ್ಕೂ ಅಂಟಿಕೊಂಡು ಬಂದಿದೆ ಅಂತ. ಎಷ್ಟೋ ಬಾರಿ ರಾಜಕೀಯ ವ್ಯಕ್ತಿಗಳು ಪಕ್ಷಾಂತರಗಳು ಮಾಡ್ತಿರ್ತಾರೆ. ಮಾಡಿದ ಮಾತ್ರಕ್ಕೆ ಅವರೇನು ಉದ್ಧಾರವಾಗ್ತಾರಾ? ಇಲ್ಲ, ಏನು ಮಾಡಿದ್ರೂ ಇಲ್ಲ. ಗರಿಕೆಯನ್ನು ಅದೆಷ್ಟು ಬಾರಿ ನೀರಲ್ಲದ್ದಿದ್ರೂ ಅದು ದರ್ಭೆ ಆಗೋದಿಲ್ವಲ್ಲ. ಆ ರೀತಿಯಲ್ಲಿ ಇವನು ಹಾಗಾಗಿದ್ದಾನೆ. ತದೇನ ಮುಲ್ಲಂಘಿತ ಶಾಸನಂ ವಿಧೇಹಿ ಗೀನಾಶ ನಿಕೇತನಾತಿಥಿಂ ಶುಭೇತರಾಚಾರ ವಿಪಕ್ತಿಮಾಪದೋ ನಿಪಾತ ನೀಯಾಹಿ ಸತಾಮಸಾಧವ. ಆ ಕಾರಣದಿಂದ ಇವನನ್ನು ನೀನು ಸಂಹಾರ ಮಾಡಬೇಕು. ಇವನ್ನ ಸಂಹಾರ ಮಾಡಬೇಕು ಅನ್ನೋದನ್ನು ಒಂದು ಪ್ರಕಾರಾಂತರವಾಗಿ ಪರ್ಯಾಯೋಕ್ತ ರೂಪದಲ್ಲಿ ಅವನು ಹೇಳ್ತಾನೆ. ಕೀನಾಶ ನಿಕೇತನಾತಿಥಿಂ ವಿದೇಹಿ, ಯಮನ ಮನೆಗೆ ಅತಿಥಿಯಾಗಿ ಮಾಡುವಂತ.
ಇದೆಲ್ಲ ತುಂಬ ಸ್ಟೇಲ್ ಆಗುವಂಥ ರೀತಿಯಲ್ಲಿ ಬಂದ್ಬಿಡ್ತು. ಮೊದಲ ಕಾಲಕ್ಕೆ ಫಸ್ಟ್ ಬಂದಾಗ ಇವಕ್ಕಿರುವ ಸ್ವಾರಸ್ಯ ಎಲ್ಲರೂ ಬಳಸೋಕ್ಕೆ ಶುರು ಮಾಡಿದ ಮೇಲೆ ಆಗುವಂಥದ್ದಲ್ಲ. ಆಗ ಕವಿಗಳು ಬೇರೊಂದು ದಾರಿ ಹುಡುಕೊಳ್ಬೇಕು. ಇದೆಲ್ಲ ಹಳಸಲಾಯಿತು, ಮತ್ತೊಂದು ಕ್ರಮ ಬೇಕು, ಇನ್ನೊಂದು ರೀತಿ ಬೇಕು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ನೋಡಿದ್ರೆ ಗೊತ್ತಾಗುತ್ತದೆ. ಅದೆಷ್ಟು ಹೊಸ ರೀತಿಯಲ್ಲಿ ಜನರನ್ನು ಮುಟ್ಟಬೇಕು ಅಂತ ಮಾತುಗಳನ್ನು ಫ್ರೇಮ್ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಕವಿ ಕೆಲವೊಮ್ಮೆ ಹಳೆಯತನ್ನು ಬಳಸೋದುಂಟು. ಇವನು ಶುಭೇತರಾಚಾರ ವಿಪಕ್ತಿಮಾಪದ ಅಂದರೆ ಇವನು ಶುಭೇತರವಾದ ಅಮಂಗಳವಾದ ಆಚಾರ ಅಂದರೆ ಅನಾಚಾರವನ್ನೇ ಮಾಡ್ತಾ ಇರ್ತಕ್ಕಂಥದ್ದು, ಅದರೊಳಗೆ ಇದ್ದವನು. ಮತ್ತು ಇವನು ಪಾಪಿಷ್ಠ. ವಿಪಕ್ತಿಮಾಪದ ಇವನು ವಿಪಾಕದಿಂದಾಗಿ, ವಿಪಾಕ ಅಂದರೆ ಪಾತಕ, ಅದರಿಂದಾಗಿ ಇವನು ಆಪತ್ತುಗಳನ್ನು ತಂದು ಕೊಡ್ತಾ ಇದ್ದಾನೆ. ಇವನು ಪಾತಕಿ ಮತ್ತು ಆಪತ್ಕಾರಿ. ಈ ಕಾರಣದಿಂದ ನಿಪಾತನೀಯ ಹಿ ಸತಾಂ ಅಸಾಧವ, ಅಸಾಧುಗಳನ್ನು ಸಜ್ಜನರಿಗಾಗಿ ಬೀಳಿಸಲೇಬೇಕು, ಅವ್ರನ್ನ ಸಂಹಾರ ಮಾಡಲೇಬೇಕು, ಅದು ದಾರಿಯೇ ಇಲ್ಲ ಬೇರೆ ಅಂತ ಹೇಳಿ ನಿವೇದಿಸ್ಕೊಳ್ತಾನೆ. ಆಗ ಕೃಷ್ಣ ತತ್ಕ್ಷಣವೇ ಓಮಿತ್ಯುಕ್ತವತೋಥ ಶಾರ್ಂಗಿಣ ಇತಿ ವ್ಯಾಹೃತ್ಯ ವಾಚಂ ನಭಃ ತಸ್ಮಿನ್ ಉತ್ಪತಿತೆ ಸುರಮುನಾವಿಂದೋಶ್ರಿಯಂ ಬಿಭ್ರತಿ ಶತ್ರುಣಾ ಮನಿಷಂ ವಿನಾಶ ಪಿಶುನಃ ಕ್ರುದ್ಧಸ್ಯ ಚೈದ್ಯಂ ಪ್ರತಿ ವ್ಯೋಮ್ನೀವ ಭ್ರುಕುಟಿಚ್ಛಲೇನ ವದನೆ ಕೇತುಶ್ಚಕಾರಾಸ್ಪದಂ ಅಂತ ಸರ್ಗಾಂತ್ಯದಲ್ಲಿ, ಅಂದರೆ ಒಂದೊಂದು ಚಾಪ್ಟರ್ಗೆ ಸರ್ಗ ಅಂತಾರಲ್ಲ ಸಂಸ್ಕೃತದಲ್ಲಿ, ಕಾವ್ಯದಲ್ಲಿ, ಆ ಸರ್ಗದ ಕೊನೆಯಲ್ಲಿ ಛಂದಸ್ಸನ್ನು ಬದಲಾಯಿಸಬೇಕು. ಇದುವರೆಗೂ ಇದ್ದಂಥ ವಂಶಸ್ಥ ಛಂದಸ್ಸು ಹೋಗಿ ಹಿಂದಿನ ಪದ್ಯದಲ್ಲಿ ಆ ಪದ್ಯವನ್ನು ನಾನು ವಿಶೇಷ ಸ್ವಾರಸ್ಯ ಇಲ್ಲ ಅಂತ ಬಿಟ್ಟೆ. ಅದು ಪುಷ್ಪಿತಾಗ್ರ ಛಂದಸ್ಸು. ಮುಂದಿನದು ಇದು ನಾನು ಈಗ ಓದಿದ್ದು ಶಾರ್ದೂಲ ವಿಕ್ರೀಡಿತ ಛಂದಸ್ಸು. ಕೃಷ್ಣ ಅಷ್ಟು ಮಾತಿಗೂ ಒಂದೇ ಹೇಳಿದ್ದು ಓಂ ಅಂತ. ಓಂ ಅಂತ ಅಂದರೆ ಸಂಸ್ಕೃತದಲ್ಲಿ ಆಗಲಿ, ಅಪ್ರೂವ್ಡ್, ಅಗ್ರೀಡ್, ಐ ಮೀನ್ ಅಗ್ರಿಮೆಂಟ್ ವಿತ್ ಇಟ್ ಅನ್ನುವಂಥ ಒಂದು ಅರ್ಥ ಬರುತ್ತದೆ. ಇದು ಓಂಕಾರ ಪುರಸ್ಸರ ಅಂಗೀಕಾರ ಅಂತ. ನಮ್ಮಲ್ಲಿ ಈಗ ಇಂಗ್ಲೀಷ್ನಲ್ಲಿ ಓಕೆ ಅಂತ ಒಂದು ಅಬ್ರಿವೇಷನ್ ಇದೆಯಲ್ಲ, ಆ ರೀತಿಯಲ್ಲಿ ಓಂ ಅಂತ ಏಕಾಕ್ಷರದ್ದು ಉಂಟು. ಇದನ್ನೆಲ್ಲ ಇಂದ್ರ ನನಗೆ ಹೇಳ್ದ. ಪುರಂದರಸ್ಯ ಅಂದರೆ ಇಂದ್ರನ ಕಡೆಯಿಂದ ನಾನು ಬಂದಿರತಕ್ಕಂಥದ್ದು, ಈ ಮಾತನ್ನು ಹೇಳಿದ್ದೀನಿ ನಿನಗೆ, ನೀನು ಗಮನ ಇಟ್ಟುಕೋ ಅಂತ ನಾರದ ಹೇಳ್ದ. ಇವನು ಆಗಲಿ ಅಂತ ಓಮಿತ್ಯುಕ್ತವತಃ ಶಾರ್ಂಗಿಣ ಇತಿ ವ್ಯಾಹೃತ್ಯ ವಾಚಂ, ಕೃಷ್ಣ ಆಗಲಿ ಗಮನಿಸಿಕೊಂಡಿದ್ದೀನಿ ಅಂತ ನಾವು ಮಾತು ಹೇಳ್ತಿದ್ದಂತೆಯೇ ತಸ್ಮಿನ್ ಉತ್ಪತಿತೇ ಪುರಃ, ತಕ್ಷಣವೇ ಅವನು ಆಕಾಶಕ್ಕೆ ನೆಗೆದ. ಸುರಮನವು ಇಂದೋಶ್ರಿಯಂ ಬಿಭ್ರತಿ, ಸತಿಸಪ್ತಮಿ ಅಂತ ಒಂದು ಪ್ರಯೋಗ. ಆ ಮಾತು ಹೇಳ್ತಿದ್ದಂತೆ ಇವನ ಅಂತರಿಕ್ಷಕ್ಕೆ ನೆಗೆದಿರಲಾಗಿ ಶತ್ರುಣಾ ಮನಿಷಂ ವಿನಾಶ ಪಿಶುನಃ ಕ್ರುದ್ಧಸ್ಯ ಚೈದ್ಯಂ ಪ್ರತಿ, ಆಗ ಶತ್ರುಗಳನ್ನು ಸಂಹಾರ ಮಾಡಬೇಕು ಅನ್ನುವ ಸೂಚನೆ ಕೊಡುವಂತೆ ಆಕಾಶದಲ್ಲಿ ಕೇತು ಮೂಡಿತು. ಇವನ ಮುಖದಲ್ಲೂ ಕೂಡ ಹುಬ್ಬು ಗಂಟು ಹಾಕ್ಕೊಳ್ತು ಅಂತ ಕೇಳ್ತಾ ಇದ್ದಾನೆ. ಶತ್ರುಣ ಮನಿಷಂ ವಿನಾಶ ಪಿಶುನ ಕ್ರುದ್ಧಸ್ಯ ಚೈದ್ಯಂ ಪ್ರತಿ ವ್ಯೋಮ್ನೀವ ಭ್ರುಕುಟಿಚ್ಛಲೇನ ವದನೆ ಕೇತುಶ್ಚಕಾರಾಸ್ಪದಂ. ಆಕಾಶದಲ್ಲಿ ಕೇತು ಇದ್ದಂತೆ ಇವನ ಮುಖದಲ್ಲಿ ಈಗ ಹುಬ್ಬು ಗಂಟಾಕಿ ಕೃಷ್ಣ ಇನ್ನು ಅವನನ್ನು ಬಿಡಬಾರದು, ಸಂಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದುಕೊಂಡ ಅಂತನ್ನುವ ಮೂಲಕವಾಗಿ ಇಲ್ಲಿ ಶ್ರೀ ಅನ್ನೋದು ಶ್ರೀಯಂ ಬಿಭ್ರತಿ ಅಂತ ಆ ಪದದಲ್ಲಿ ಶ್ರೀಕಾರ ಬಂದಿದೆ. ಹೀಗೆ ಇಡೀ ಕಾವ್ಯದ ಪ್ರತಿ ಕೊನೆಯ ಪದ್ಯದಲ್ಲಿಯೂ, ಪ್ರತಿ ಸರ್ಗದ ಕೊನೆಯ ಪದ್ಯದಲ್ಲಿಯೂ ಶ್ರೀಕಾರ ಶ್ರಂಕ ಅಂತ ಇದೇ ಕಾರಣದ ಶ್ರೀ ಅನ್ನುವ ಅಂಕ, ಗುರುತು, ಸಿಗ್ನೇಚರ್ ಇದಕ್ಕೆ ಇರತಕ್ಕಂಥದ್ದು ಅಂತ ತಿಳಿಸಿದ್ದನ್ನೆಲ್ಲ ಅದನ್ನು ನಾವಿಲ್ಲಿ ಕಾಣಬಹುದು. ಮತ್ತೆ ಎರಡನೇ ಸರ್ಗಕ್ಕೆ ನಾವು ಹೋಗಬಹುದು. ಎರಡನೇ ಸರ್ಗದಲ್ಲಿ ಕೃಷ್ಣ ಮಂತ್ರಾಲೋಚನೆಯನ್ನು ಆರಂಭ ಮಾಡ್ತಾನೆ. ನಾನು ಮೊದಲೇ ತಿಳಿಸಿದಂತೆ, ಮೊನ್ನೆ ದಿವಸವೇ ಹೇಳಿದಂತೆ, ಭಾರವಿಯ ಕಿರಾತಾರ್ಜುನೀಯದ ಕ್ರಮ ಏನಿದೆ ಅದನ್ನು ತುಂಬ ನಿಕಟವಾಗಿ ಇವನು ಅನುಸರಿಸ್ತಾನೆ. ಹಿ ವೆರಿ ಕ್ಲೋಸ್ಲಿ ಫಾಲೋಸ್ ದ ಪ್ಯಾಟರ್ನ್ ಆಫ್ ಕಿರಾತಾರ್ಜುನೀಯ. ಅದಕ್ಕೆ ಎರಡನೇ ಸರ್ಗದಲ್ಲಿ ಅಲ್ಲಿ ಧರ್ಮರಾಜ, ಭೀಮ, ದ್ರೌಪದಿಯರ ಮಂತ್ರಾಲೋಚನೆ, ವಿಶೇಷತಃ ಭೀಮ ಧರ್ಮರಾಜನ ಆಕ್ಷೇಪ ಮಾಡಿದಾಗ ಧರ್ಮರಾಜ ಭೀಮನಿಗೆ ಸಮಾಧಾನ ಹೇಳುವುದು, ಇದೆಲ್ಲ ಬರುತ್ತದೆ. ಮತ್ತು ವ್ಯಾಸರು ಬರ್ತಾರೆ. ಹೀಗುಂಟು ಕಥೆ. ಅದನ್ನು ನಾವು ಇಲ್ಲಿ ಕೂಡ ತತ್ಸದೃಶವಾಗಿ ಕಾಣ್ತೀವಿ. ಮೊದಲಿಗೆ ಅಲ್ಲಿ ಮಂತ್ರಾಲೋಚನೆ ಸಭೆ. ಆ ಸಭೆಯಲ್ಲಿ 3 ಜನ ಸದಸ್ಯರು, ಕೃಷ್ಣ, ಬಲರಾಮ, ಉದ್ಧವ. ಇಲ್ಲಿ ಉದ್ಧವನನ್ನು ಕೃಷ್ಣನ ಚಿಕ್ಕಪ್ಪ ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ. ಆದರೆ ಉದ್ಧವ ವಸ್ತುತಃ ಕೃಷ್ಣನ ಚಿಕ್ಕಪ್ಪನ ಮಗ, ದೇವಭಾಗ ಮತ್ತು ಕಂಸಾದೇವಿಯರ ಮಗ. ದೇವಭಾಗ ವಸುದೇವನ ತಮ್ಮ, ಕಂಸಾದೇವಿ ಕಂಸನ ಒಬ್ಬ ತಂಗಿ. ಕಂಸನ ಮತ್ತೊಬ್ಬ ಸಹೋದರ ಇದ್ದ, ಅವನ ಹೆಸರು ದೇವಕ, ಅವನ ಮಗಳು ದೇವಕಿ. ಹೀಗಾಗಿ
ಉಗ್ರಸೇನನ ಒಬ್ಬ ಸಹೋದರ ಇದ್ದ, ಅವನು ದೇವಕ, ಅವನ ಮಗಳು ದೇವಕಿ. ಈ ಕಾರಣದಿಂದ ಕಂಸ ಮತ್ತು ದೇವಕಿ ಇಬ್ಬರು ಕೂಡ ಕಸಿನ್ಸ್. ಅರೆ ಕಂಸಾದೇವಿ ಮತ್ತು ಕಂಸ ಇಬ್ಬರು ಕೂಡ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಗಿದ್ದವರು. ಇಬ್ಬರೂ ಕೂಡ ಒಂದೇ ದಿವಸ ಹುಟ್ಟಿದ್ದು ಅಂತ ಹೇಳ್ತಾರೆ, ಕೃಷ್ಣ ಮತ್ತು ಉದ್ಧವ. ಉದ್ಧವನ್ನ ನಾವು ಕಾಣ್ತಕ್ಕಂಥದ್ದು ಭಾಗವತದಲ್ಲಿ. ಮೊದಲಿಗೆ ಉದ್ಧವ ಸಂದೇಶ ಕೃಷ್ಣ ಕಳಿಸಿಕೊಡ್ತಾನೆ, ಅದು ದಶಮಸ್ಕಂದದ ಪೂರ್ವ ಭಾಗದಲ್ಲಿ ಬರೋದು. ಅದಾದ ಮೇಲೆ ಕೊನೆಯಲ್ಲಿ ನಾವು ಕೃಷ್ಣನ ನಿರ್ಯಾಣ ಕಾಲದಲ್ಲಿ ಉದ್ಧವ ಗೀತಾ ಅಂತ ಉದ್ಧವನಿಗೆ ಕೃಷ್ಣ ತನ್ನ ಕೊನೆಯ ಸಂದೇಶವನ್ನು ಕೊಡ್ತಾನೆ. ಉದ್ಧವ ಗೀತಾ ಕೃಷ್ಣನ ಹಂಸ ಗೀತೆ ಅಂತ ಹೇಳ್ಬೋದು, ಲಾಸ್ಟ್ ಸಾಂಗ್ ಆಫ್ ಕೃಷ್ಣ ಅಂತ ಹೇಳಿ ಹಾಗೆ ಉಂಟು. ಇರಲಿ, ಬಂಧುತ್ವದ ಸ್ವರೂಪಗಳು ಹಾಗೆ ಹೀಗೆ ವ್ಯತ್ಯಾಸವಾದರೂ ಉದ್ಧವ ತುಂಬ ಭಾಗವತೋತ್ತಮ, ಸಜ್ಜನ ಮತ್ತು ವಿವೇಕಿ, ಅದೆಲ್ಲ ನಮಗೆ ಮುಂದೆ ಗೊತ್ತಾಗುತ್ತದೆ. ಇಲ್ಲಿ ಮೂರು ಪಕ್ಷ, ಕೃಷ್ಣನದೊಂದು ದೃಷ್ಟಿ, ಬುದ್ಧವಂದೊಂದು, ಬಲರಾಮಂದೊಂದು. ಆದರೆ ಮೂವರದು ಮಂತ್ರಾಲೋಚನೆ ತುಂಬ ಚೆನ್ನಾಗಿ ಬರುತ್ತೆ. ವಿಶೇಷತಃ ಬುದ್ಧವಂದು ಸೌಮ್ಯವಾದ ದೃಷ್ಟಿ, ಬಲರಾಮಂದು ತೀವ್ರವಾದ ದೃಷ್ಟಿ. ಅದನ್ನು ತುಂಬ ಚೆನ್ನಾಗಿ ತೋರ್ಪಡಿಸಿದ್ದಾನೆ ಕವಿ. ಎರಡನೇ ಸರ್ಗ ವಿಶೇಷವಾಗಿ ಕಾವ್ಯ ಕೌಶಲ ಮತ್ತು ಅರ್ಥಶಾಸ್ತ್ರದ ದೃಷ್ಟಿಯಿಂದ ತುಂಬ ತುಂಬ ಬೆಲೆ ಬಾಳತಕ್ಕಂಥದ್ದು. ಅರ್ಥಶಾಸ್ತ್ರದ ಮಂತ್ರಾಲೋಚನೆಯ ರಾಜನೀತಿಯ ಎಷ್ಟೋ ವಿಷಯಗಳನ್ನು ನಾವಿಲ್ಲಿ ಕಾಣ್ತೀವಿ. ಅದು ಅದಕ್ಕೆ ತಕ್ಕಂತೆ ಸರಳವಾಗಿ ಸಶಕ್ತವಾಗಿ ಅನುಷ್ಠುಪ್ ಛಂದಸ್ನಲ್ಲಿದೆ. ಕವಿ ಆರಂಭ ಮಾಡ್ತಾನೆ, ಯಕ್ಷಮಾಣೇನಾಹೂತ ಪಾರ್ಥೇನಾತದ್ವಿಷನ್ಮುರಂ ಅಭಿಚೈದ್ಯಂ ಪ್ರತಿಷ್ಠಾಸು ಆಸೀತ್ ಕಾರ್ಯದ್ವಯಾಕುಲಃ. ಇತ್ತ ಕೃಷ್ಣನಿಗೆ ಪಾಂಡವರ ಒಂದು ರಾಜಸೂಯಾಗಕ್ಕೆ ಆಹ್ವಾನ ಬಂದಿದೆ. ಯಕ್ಷಮಾಣೇನ ಪಾರ್ಥೇನ ಆಹೂತ. ಪಾರ್ಥ ಪೃಥಾಯ ಅಪತ್ಯಂ ಪುಮಾನ್, ಪೃಥಾ ಅನ್ನುವ ಹೆಸರು ಪಡೆದ ಕುಂತಿಯ ಮಗ. ಎಲ್ಲರೂ ಆಗ್ತಾರೆ, ಮುಖ್ಯವಾಗಿ ಇಲ್ಲಿ ಧರ್ಮರಾಜ ಹಿರಿಯ. ಯಕ್ಷಮಾಣ ಅಂದರೆ ಯಜ್ಞ ಮಾಡಬೇಕು ಅನ್ನುವ ಬಯಕೆ ಇದ್ದಂಥವನು, ರಾಜಸೂಯಾಗ ಕೈಗೊಂಡಿದ್ದಾನೆ. ಅವನು ದ್ವಿಷನ್ ಮುರನ್, ಮುರಾಸುರನ ವೈರಿಯನ್ನ. ಆ ಹೇಳುವ ರೀತಿಯಲ್ಲಿ ತುಂಬ ಚಮತ್ಕಾರ ಇದೆ. ದ್ವಿಷೋಮಿತ್ರೇ ಅಂತ ಒಂದು ವ್ಯಾಕರಣ ಸೂತ್ರದಿಂದ ದ್ವಿಷನ್ಮುರಂ ಅಂತ ಆ ಪದವನ್ನು ಕೃಷ್ಣನಿಗಾಗಿ ಬಳಸಿರ್ತಕ್ಕಂಥದ್ದು. ಅಭಿಚೈದ್ಯಂ ಅಂದರೆ ಚೇದಿ ದೇಶದ ಯುವರಾಜನಾದ ಶಿಶುಪಾಲನನ್ನ ವಿರೋಧಿಸೋಕ್ಕೆ ಅಂತ ಅವನ ಕಡೆಗೆ ಪ್ರತಿಷ್ಠಾಸು ಹೊರಡಬೇಕು ಅಂತಿದ್ದವನು. ಕಾರ್ಯದ್ವಯಾಕುಲ ಆಸೀತ್, ಇದ್ದ ಅದ ಇಲ್ಲ, ಒಬ್ಬ ಸೋದರತೆಯ ಮಕ್ಕಳಾದ ಪಾಂಡವರ ಯಜ್ಞಕ್ಕೆ ಹೋಗಬೇಕಾ, ಇಲ್ಲ ಮತ್ತೊಬ್ಬ ಸೋದರತೆಯ ಮಕ್ಕಳಾಗಿ ಲೋಕಕಂಟಕರಾದ ಶಿಶುಪಾಲಾದಿಗಳನ್ನು ಕೊಲ್ಲಬೇಕಾ, ಯಾವುದನ್ನು ಮೊದಲು ಮಾಡಬೇಕು ಅನ್ನೋ ಪ್ರಶ್ನೆ ಬಂತು. ಅದಕ್ಕಾಗಿ ಮಂತ್ರಾಲೋಚನೆ ಮಾಡೋಣ ಅಂತ ತನ್ನ ಬಳಗ ಇಬ್ಬರನ್ನು ಕರೆದುಕೊಂಡಿದ್ದಾನೆ. ಸಾರ್ಧಮುದ್ಧವಸಿ ರಿಭ್ಯಾಂ ಅಥಾಸಾವ್ ಆಸದತ್ಸದಃ ಗುರುಕಾವ್ಯಾನುಗಾಂ ಬಿಭ್ರಚ್ಚಾಂದ್ರೀಂ ಅಭಿನಭ ಶ್ರಿಯಂ. ಅವನು ಸಭಾ ಮಾಸದತ್, ಸಭೆಗೆ ಬಂದ. ಹೇಗೆ ಉದ್ಧವ ಮತ್ತು ಸೀರಿ, ಸೀರ ಅಂದರೆ ನೇಗಿಲು, ನೇಗಿಲನ್ನು ಹೊಂದಿದವನು ಸೀರಿ, ಶೂಲ ಇದ್ದವನು ಶೂಲಿ ಇದ್ದಂತೆ. ಗುರು ಕಾವ್ಯಾನುಗಾಂ, ಗುರು ಅಂದರೆ ಬೃಹಸ್ಪತಿ, ಕಾವ್ಯ ಅಂದರೆ ಶುಕ್ರ. ಇಬ್ಬರಿಬ್ಬರಿಂದ ಹಿಂಪಾಲಿಸಲ್ಪಟ್ಟಂಥ ಚಾಂದ್ರೀಂ ಶ್ರಿಯಂ ಇವ, ಚಂದ್ರಕಾಂತಿ ಎಂಬಂತೆ. ಚಂದ್ರ ಅವನ ಜೊತೆಗೆ ಗುರು ಮತ್ತು ಶುಕ್ರರ ಯೋಗ ತುಂಬ ವಿಶೇಷವಾದದ್ದು. ಗುರುಚಂದ್ರ ಯೋಗ ಅಂತ ಅದನ್ನು ಗಜಕೇಸರಿ ಯೋಗ ಅಂತಲೇ ಜ್ಯೋತಿಷಾಸ್ತ್ರ ಕರೆಯುತ್ತದೆ. ಹಾಗೆ ಚಂದ್ರ ಮತ್ತು ಶುಕ್ರರಿಗೂ ಕೂಡ ಒಳ್ಳೆಯ ಸಂಬಂಧ ಉಂಟು. ಇಬ್ಬರು ಅಸುರಗುರು ಮತ್ತು ದೈತ್ಯಗುರು ಇಬ್ಬರಿಗೂ ಕೂಡ ಮನಃಕಾರಕನಾದ ಚಂದ್ರನ ಜೊತೆಗೆ ಸಮಾಗಮವಾದರೆ ಅದು ಒಳ್ಳೆಯದು ಅಂತ. ಹೀಗೆ ಕೃಷ್ಣನಿಗೆ ಚಂದ್ರನನ್ನು, ಬಲರಾಮ ಮತ್ತು ಬೃಹಸ್ಪತಿಗಳನ್ನು, ಬಲರಾಮ ಮತ್ತು ಉದ್ಧವರನ್ನು ಕ್ರಮವಾಗಿ ಶುಕ್ರ ಮತ್ತು ಬೃಹಸ್ಪತಿಯರಿಗೆ ಸಮೀಕರಣ ಮಾಡಿದ್ದಾನೆ. ಅದು ತುಂಬ ಒಳ್ಳೆಯದಾದಂಥ ಒಂದು ಕಲ್ಪನೆ ಅಂತ ಅನಿಸುತ್ತದೆ. ಸಂಸ್ಕೃತ ಕಾವ್ಯಗಳಲ್ಲಿ ಈ ಥರದ ಜ್ಯೋತಿಷಾಸ್ತ್ರಾಂಶಗಳು ಎಷ್ಟೋ ಬರುತ್ತವೆ. ಜಾಜ್ವಲ್ಯಮಾನ ಜಗತಃ ಶಾಂತಯೇ ಸಮುಪೇಯುಷಿ ವ್ಯದ್ಯೋತಿಷ್ಠ ಸಭಾ ವೇದ್ಯಾಂ ಅಸೌ ನರಶಿಖಿತ್ರಯೇ. ಈ ಮೂವರು ಮನುಷ್ಯರು ಎಂಬ ತ್ರೇತಾಗ್ನಿಗಳು, ಗರ್ಹಪತ್ಯ, ಆಹ್ವನೀಯ ಮತ್ತು ದಕ್ಷಿಣ ಅಂತ ಮೂರು ಬಗೆಯ ಅಗ್ನಿಗಳು ಯಾಗಶಾಲೆಯಲ್ಲಿರುತ್ತವೆ. ಹಾಗೆ ಜಗತ್ತಿನ ಶಾಂತಿಗಾಗಿ ಒಂದು ಯಜ್ಞವೇ ಆದಲ್ಲಿ ಆ ಯಜ್ಞ ವೇದಿಕೆ ಅನ್ನುವಂಥ ಸಭಾ ಮಂಡಪದಲ್ಲಿ ಈ ಮೂವರು ಯಾದವರು ತೇಜಸ್ವಿಗಳಾಗಿ ತ್ರೇತಾಗ್ನಿಗಳಂತೆ ನಿಂತುಕೊಂಡ್ರು ಅಂತ ಹೇಳ್ತಾ ಇದ್ದಾನೆ ಕವಿ. ತುಂಬ ಸುಂದರವಾದಂಥ ಶಬ್ದ. ವ್ಯದ್ಯೋತಿಷ್ಠ ಅಂತ ಹೇಳ್ಬಿಟ್ಟು ಲುಂಗ್ ಲಕಾರವನ್ನು ಬಳಸ್ತಾನೆ. ಇವನು ತುಂಬ
ಪ್ರಾಚೀನ ಕವಿಗಳು ಕೆಲವರೆಲ್ಲ ಲುಂಗ್ಲಕಾರವನ್ನು ಬಳಸ್ತಾರೆ. ನಾನು ಮೊನ್ನೆಯೂ ಹೇಳಿದ್ದೆ, ಒಬ್ಬ ವಿದ್ವಾಂಸ ಅಂತ ತೋರ್ಪಡಿಸ್ಕೊಳ್ಬೇಕಾದ್ರೆ ಲುಂಗ್ಲಕಾರವನ್ನು, ಯಂಗ್ಲುಕ್ಗಳನ್ನು, ಸನ್ನಂತಗಳನ್ನು ಇವುಗಳನ್ನೆಲ್ಲ ಬಳಸ್ತಾ ಇರ್ತಾರೆ. ಶೃಂಗೇರಿ ಸ್ವಾಮಿಗಳ ಬಾಯಿಂದ ಭಾಷಣ ಬಂದರೆ ಅದು ಸದಾ ಲುಂಗ್ಲಕಾರದಿಂದ ಕೂಡಿರುತ್ತೆ. ವಿಷಯ ಏನೂ ಹೆಚ್ಚಾಗಿರೋದಿಲ್ಲ, ಹಾಡಿದ್ದೇ ಹಾಡುವುದಾಗಿರುತ್ತದೆ. ಶಬ್ದಾಡಂಬರ ಮಾತ್ರ ಈ ಥರದ್ದಿರುತ್ತೆ. ವ್ಯಾಕರಣ ಬಲ್ಲವ್ರಿಗೆ ಆಹಾ ಓಹೋ ಅಂತ ಅನ್ನಿಸ್ತಾ ಇರುತ್ತೆ. ಏನು ಮಾಡೋದು, ಎಷ್ಟೋ ಬಾರಿ ಹಾಗಾಗುತ್ತದೆ. ರತ್ನಖಚಿತವಾದ ಪಾತ್ರೆಯಲ್ಲಿ ಹಳಸದನ್ವೇ ಇರುತ್ತದೆ, ಏನು ಮಾಡೋಕ್ಕಾಗೋಲ್ಲ. ಸಂಸ್ಕೃತದ ಮುಕ್ಕಾಲು 3 ವೀಸೆ ಪಾಂಡಿತ್ಯವೇ ಆ ದುಸ್ಥಿತಿಗೆ ಬಂದುಬಿಟ್ಟಿದೆ. ಇದು ಸಂಸ್ಕೃತದ ದುರ್ದೈವ. ವಜ್ರ ವೈಢೂರ್ಯವನ್ನು ಹುದುಗಿಸಿರ್ತಕ್ಕಂಥ ಅಡಿಗೆ ಸೆಟ್ ಇದೆ, ಆದರೆ ಅದರಲ್ಲಿ ನಡೀತಾ ಇರತಕ್ಕಂಥ ಅಡಿಗೆ ನೋಡಿದ್ರೆ ಹಳಸದನ್ನ, ಮೊಣಕಲ್ ಹಿಟ್ಟು ಅಷ್ಟೇ, ಇನ್ನೇನೂ ಇಲ್ಲ. ಅದು ದುರ್ದೈವ ಅಂದರೆ ದುರ್ದೈವ. ಕಾರಣ ಸಂಸ್ಕೃತಜ್ಞರು ಕಾಂಟೆಂಟ್ ದೃಷ್ಟಿಯಿಂದ ನಾವು ಬೆಳೆಯದೇ ಇದ್ದರೆ ಎಷ್ಟು ಕಾಲ ಫಾರಮ್ ಇಟ್ಕೊಳ್ಬೋದು. ಎಕ್ಸ್ಟ್ರಾರ್ಡಿನರಿ ಫಾರಮ್, ಅದು ಕೊಂಡಾಡಿದ್ದೀನಿ ತುಂಬ, ಹೇಳಿದೆ ಈಗಷ್ಟೇನೆ. ಆದರೆ ಆ ಮೂಲಕ ಏನು ಸಾಧಿಸ್ತೀರಾ ಅನ್ನೋದು ಬಹಳ ಮುಖ್ಯ. ಅನಾಕಾರಿಗಳಾದವರು ಎಷ್ಟು ಅಲಂಕಾರ ಮಾಡಿಕೊಂಡ್ರು ಮತ್ತೂ ಅನಾಕಾರಿಗಳಾಗ್ತಾರೆ. ಚೆನ್ನಾಗಿ ಕಾಣದೇ ಇದ್ದವರು ಒಂದು ಮಟ್ಟದ ಹದದಲ್ಲಿ ಅಲಂಕಾರ ಮಾಡಿಕೊಳ್ಬೇಕು. ತೀರಾ ಯದ್ವಾ ತದ್ವಾ ಅಲಂಕಾರ ಮಾಡ್ಕೊಂಡ್ಬಿಟ್ರೆ ಆ ಅಲಂಕಾರವೇ ಇವರಿಗೆ ವಿಕಾರ ಆಗಿಬಿಡುತ್ತೆ. ಆ ಬಗೆಯಲ್ಲಿ ಮತ್ತೆ ಬೊಜ್ಜು ಬೆಳೆದು ಬಿಟ್ಟರೆ ಸುಮ್ಮನೆ ವೃಥಾ, ಭಾಷೆಗೆ ಆರೋಗ್ಯವಿಲ್ಲದೆ ಅದು ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ದ್ರವ್ಯಾಂಶ, ಕಾಂಟೆಂಟ್ ಎನ್ರಿಚ್ಮೆಂಟ್ ಅನ್ನೋದು ತುಂಬ ಬೇಕು. ಸೂಡೋ ರಿಸರ್ಚ್ ಮಾಡ್ತಾ ಇದ್ದಾರೆ, ಅದರೊಳಗೆ ಆ ವಿಜ್ಞಾನ ಇದೆ, ಇದರೊಳಗೆ ಈ ವಿಜ್ಞಾನ ಇದೆ, ಹಾಗೆ ಹೀಗೆ ಮಣ್ಣು ಮಸಿ ಅಂತ ಆ ಥರದ್ದೊಂದು ನಡೆಯುತ್ತೆ. ಇಲ್ಲ, ಇದು ಪೂರ್ತಿ ಏನೂ ಇಲ್ಲದೆ ಇರೋದು ನಿಷ್ಪ್ರಯೋಜನ, ಎತ್ತು ಬಿಸಾಡಿ ಅಂತ ಇನ್ನೊಂದು ಅನ್ಯಾಯದ ವರ್ತನೆ ನಡೀತಾ ಇದೆ. ಸರಿಗನ್ನಡ, ಎಲ್ಲರ ಕನ್ನಡ ಅಂತ ಈಗೊಂದು ಹುಚ್ಚು ಶುರುವಾಗಿದೆ. ಅದು ಶಿಶುಪಾಲ ಬೇರೆ ಬೇರೆ ಜನ್ಮಾಂತರ ಬಂದನಲ್ಲ, ಅದೇ ರೀತಿಯಾಗಿಯೇ ಬಿಕನಾಸಿ ಬಳಗ ಅಂತಿದ್ದದ್ದು ಈಗ ಎಲ್ಲರ ಕನ್ನಡ ಅಂತ ಬಂದು ಕೂತಿರ್ತಕ್ಕಂಥದ್ದು. ಸಂಸ್ಕೃತದ ಬಗ್ಗೆ ದ್ವೇಷ ಅವರಿಗೆ. ಆದರೆ ಇಂಗ್ಲಿಷಿನ ಬಗ್ಗೆ ಮಾತ್ರ ಅವರಿಗೆ ನವರಂಧ್ರಗಳು ಮುಚ್ಚಿಕೊಂಡು ಹೋಗ್ಬಿಡುತ್ತೆ. ಕಾರಣ ಅವರು ಹೊಟ್ಟೆಗೆ ಹಿಟ್ಟಾಕ್ಕೊಳ್ತಾ ಇರೋದು ಇಂಗ್ಲಿಷಿಂದ. ತಲೆಕೆಟ್ಟ ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲವರು ಅದರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು. ಅವರಿಗೆ ಇಂಗ್ಲಿಷ್ ನಿಜವಾಗಿ ಕನ್ನಡಕ್ಕೆ ಇವತ್ತು ಶತ್ರುವಾಗಿದೆ. ಕನ್ನಡ ಇವತ್ತು ಬಳಸಕ್ಕಾಗದೇ ಇರೋ ಮಟ್ಟಿಗೆ ಚಿಕ್ಕ ವಯಸ್ಸಿನವರಿಗೆ ಎಲ್ಲರಿಗೂ ಕೂಡ, ನನ್ನ ಸ್ನೇಹಿತರು ಹೇಳ್ತಾ ಇರ್ತಾರೆ, ಯಾವುದೇ 20 ವಯಸ್ಸಿನ ಕೆಳಗಿನ ಹುಡುಗಿರು ಬೀದಿನಲ್ಲಿ ಓಡಾಡ್ತಾ ಇದ್ದವ್ರ ಬಾಯಿನಲ್ಲಿ ಇಂಗ್ಲಿಷೇ ಜಾಸ್ತಿ ಬರೋದು, ಕನ್ನಡವಲ್ಲ ಅಂತ. ಅದರ ಬಗ್ಗೆ ಇವ್ರು ಏನು ಮಾಡ್ತಾರೆ, ಆ ಶಂಕರ ಭಟ್ರು ಅಂತ ಅವ್ರನ್ನ ಹಿಡ್ಕೊಂಡು ಶುರು ಮಾಡ್ತಾರೆ. ಈಚೆಗೆ ಒಂದು ಸಭೆಯಲ್ಲಿ ನಾನು ಆ ಶಂಕರ ಭಟ್ರನ್ನ ಸ್ವಲ್ಪ ಆಕ್ಷೇಪ ಮಾಡಿದೆ. ಅದಕ್ಕೆ ನಮ್ಮ ವಿಮರ್ಶಕ ವರೇಣ್ಯರಾದಂಥ ಎಚ್.ಎಸ್. ರಾಘವೇಂದ್ರ ಅವರು ಬಹಳ ಬೇಸರ ಪಟ್ಟುಕೊಂಡ್ರು. ನಾನು ಹೇಳಿದೆ, ಅವರು ಮಾಡುವ ಅನ್ಯಾಯಕ್ಕೆ ನಾನು ಆಡಿರ್ತಕ್ಕಂಥ ಬೈಗಳು ತುಂಬ ಯುಕ್ತವಾದದ್ದು, ನೀವೇನು ತಿಪ್ಪೆ ಸಾರಿಸಬೇಕಾಗಿಲ್ಲ ಅಂತ. ನೀವು ಈ ಅನ್ಯಾಯಗಳನ್ನು ತೆಪ್ಪಗೆ ಬಾಯಿ ಮುಚ್ಚಿಕೊಂಡಿದ್ದೀರಾ, ಎಂಥದ್ದದು ನ್ಯಾಯ ಅಂತಂದೆ. ಇನ್ನು ದಾಕ್ಷಿಣ್ಯ ಪಡಬೇಕಾಗಿಲ್ಲ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಯಾವ ಕೇಡೂ ಇಲ್ಲ, ಪ್ರಯೋಜನವೇ ಆಗಿದೆ, ಆಗ್ತಾನೇ ಇದೆ. ಮತ್ತೆ ಈಗ ಸಂಸ್ಕೃತ ಯಾವ ಕೇಡನ್ನು ಮಾಡುವ ಸ್ಥಿತಿನಲ್ಲೂ ಇಲ್ಲ. ಆದರೆ ಕನ್ನಡದ ಬಳಕೆ ಕಡಿಮೆ ಆಗದೇ ಇರೋದು ಸಂಸ್ಕೃತದಿಂದ ಅಲ್ಲ, ಇಂಗ್ಲಿಷ್ನಿಂದಾಗಿ. ಅದನ್ನು ಅವರು ಮರೆತು ಬಿಡ್ತಾ ಇದ್ದಾರೆ. ಪೆಡಂಭೂತದಂಥ ಪದಗಳನ್ನು ಭಯಾನಕವಾಗಿ ಸೃಷ್ಟಿ ಮಾಡಿ ಬಿಡ್ತಾ ಇದ್ದಾರೆ. ಅದು ಹೇಗಿದೆ ಅಂತಂದರೆ, ಲ್ಯಾಬೊರೇಟರಿನಲ್ಲಿ ತಯಾರಾಗಿರ್ತಕ್ಕಂಥ ಜೆನೆಟಿಕಲಿ ಡಿಸೈನ್ಡ್ ಆಗಿರುವ BT ಬದನೆಕಾಯಿ ತರಹ ಇವೆ ಆ ಪದಗಳು. ತಿಂದರೆ ಏನಾಗ್ಬಿಡುತ್ತೋ ಏನೋ ಗೊತ್ತಿಲ್ಲ, ಮರುದಿವಸ ಉಳಿತಾರೋ ಇಲ್ವೋ ಗೊತ್ತಿಲ್ಲ, ಆ ರೀತಿಯಾದ ಭಯಾನಕವಾದ ಪದಗಳು. ಮತ್ತು ಅದೊಂದು ವಿಕಾರ. ಹಾಗೆ ಬನವಾಸಿ ಬಳಗದವರು ಒತ್ತಕ್ಷರ ಬೇಡ, ಮಹಾಪ್ರಾಣ ಬೇಡ, ಅಲ್ಪ ಪ್ರಾಣ ಬೇಡ, ಪ್ರಾಣವೇ ಬೇಡ ಕನ್ನಡಕ್ಕೆ ಅಂತ ಹಾಗೆ ಮಾಡ್ತಾ ಇದ್ದಾರೆ. ಏನಾದರೂ ಘನವಾದ ಸಾಹಿತ್ಯ ಬರೆದ್ರ, ಒಂದು ಭೈರಪ್ಪನವ್ರ ತರಹ ಕಾದಂಬರಿ ಬರೆದ್ರ, ಕುವೆಂಪು ಅವ್ರ ಥರ ಕಾವ್ಯ ಬರೆದ್ರ, DVJ ಅವ್ರ ಥರ, ಸೇಡಿಯಾಪು ಅವ್ರ ಥರ ಶಾಸ್ತ್ರ ಬರೆದ್ರ, ಏನೂ ಇಲ್ಲ. ಆದರೆ ಬೈಗಳಿಗೆ ಮಾತ್ರ ಕೊನೆ ಮೊದಲಿಲ್ಲ. ಎಂಥ ಅನ್ಯಾಯವಿದು. ಕನ್ನಡವನ್ನು ಬೆಳೆಸುವಂಥ ಬಗೆ ಅಂದರೆ ಜನಮಾನಸದಲ್ಲಿ ಇರುವ ಪದಗಳನ್ನೇ ಚಾಲ್ತಿ ಮಾಡಬೇಕು. ಹೊಸ ಪದಗಳನ್ನು ಕೊಡೋಣ, ಖಂಡಿತ. ಅವರೆಲ್ಲರಿಗಿಂತ ಚೆನ್ನಾಗಿ ನನಗೆ ಹಳಗನ್ನಡ ಬರುತ್ತೆ, ಅದರಿಂದ ಬಹಳ ಜಂಬದಿಂದ ಹೇಳ್ಕೊಡ್ತೀನಿ, ಏನೂ ತೊಂದರೆ ಇಲ್ಲ. ಅವರು ಯಾರಿದ್ದಾರೆ ಅಷ್ಟೂ ಜನ ಒಟ್ಟಿಗೆ ಮುದ್ದೆ ಕಟ್ಟಿಕೊಂಡು ಇನ್ನೂ ಬೇಕಾದ್ರೆ ಯಾವ ಥರ ರಕ್ತಬೀಜಾಸುರನ ಥರ ಸೇನೆ ಜಾಸ್ತಿ ಮಾಡ್ಕೊಂಡು ಬರಲಿ, ನಾನು ಹಳಗನ್ನಡ ಮಾತಾಡ್ತೀನಿ, ಅವ್ರಿಗೆ ನಮ್ಮ ಅಪ್ರಾಣೆ ಅರ್ಥವಾಗೋದಿಲ್ಲ, ಪದ್ಯದಲ್ಲೇ ಮಾತಾಡ್ತೀನಿ, ನನಗೇನು ಕಷ್ಟ ಇಲ್ಲ. ಇದೆಲ್ಲ ಮುಖ್ಯ. ನಾವು ಹೊಸ ಪದಗಳು ಬೇಕು ಅಂದರೆ ಹೊಸ ಭಾವನೆ ಇದ್ದಾಗ, ಹೊಸ ವಿಷಯ ಇದ್ದಾಗ ಸರಿ. ಕನ್ನಡಕ್ಕೆ ಇಂಗ್ಲೀಷು ಶತ್ರು ಅಂದರೆ ಶತ್ರುವೂ ಅಲ್ಲ, ಯಾವ ಭಾಷೆಗೆ ಯಾವುದೂ ಶತ್ರುವಲ್ಲ. ಕನ್ನಡದ ಬಳಕೆ ಮಾಡುವ ಜಾಗದಲ್ಲಿ ಮಾಡದೇ ಇದ್ದರೆ ಅದು ತಪ್ಪಾಗುತ್ತದೆ. ಅದನ್ನು ಈ ಬಿಕನಾಸಿ ಬಳಗದ
ಮಕ್ಕಳೇನೇ ಮಾಡ್ತಾ ಇಲ್ಲ, ಅವ್ರ ಸಂತತಿಯೇ ಮಾಡ್ತಾ ಇಲ್ಲ. ಅವ್ರು ಎಷ್ಟು ಜನ ಕನ್ನಡ ಮೀಡಿಯಂ ಸ್ಕೂಲಿಗೆ ಕಳಿಸಿದ್ದಾರೆ, ಎಷ್ಟು ಜನ ಕನ್ನಡ ಬಿಟ್ಟು ಇನ್ಯಾವುದೂ ಓದಿಸಿಲ್ಲ. ಅವ್ರ ಮನೆಯಲ್ಲಿ ಅವ್ರ ಹೆಂಡತಿಯರಿಗೆ ಗಡಗಡ ನಡ್ಕೊಂಡು ಕೂತಿರ್ತಾರೆ ಅನ್ಸುತ್ತೆ ಎಷ್ಟು ಜನರು ಕೂಡ. ಆದರೆ ಅವರು ಮಾತ್ರ ಸಂಸ್ಕೃತದ ಮೇಲೆ ದ್ವೇಷ ಮಾಡೋದು ಬಿಡಲಿಲ್ಲ, ಘನಕಾರ್ಯ ಏನನ್ನೂ ಮಾಡಲಿಲ್ಲ. ಅಂದರೆ ಎಲ್ಲಿಗೆ ಬಂತು ಸಂಸ್ಕೃತದ್ದು? ಅದೇ ತರಹ. ನಾನು ಕನ್ನಡಕ್ಕೆ ಶತ್ರುವೋ ಸಂಸ್ಕೃತಕ್ಕೆ ಮಿತ್ರನೋ, ಸಂಸ್ಕೃತಕ್ಕೆ ಶತ್ರುವೋ ಕನ್ನಡಕ್ಕೆ ಮಿತ್ರನೋ ಅಲ್ಲ. ನಾನು ವಾಸ್ತವವನ್ನು ಹೇಳ್ತಾ ಇದ್ದೀನಿ, ಸತ್ಯವನ್ನು ಹೇಳ್ತಾ ಇದ್ದೀನಿ. ಸಂಸ್ಕೃತದಲ್ಲಿ ರೂಪಾರಾಧಕರಾಗ್ಬಿಟ್ರು, ಸ್ವರೂಪದ ಕಡೆಗೆ ಹೋಗಲಿಲ್ಲ. ಇದು ಬಹಳ ಅನರ್ಥದಾಯಕ. ಈಶಾವಾಸ್ಯೋಪನಿಷತ್ನಲ್ಲಿ ಅವಿದ್ಯೆಯನ್ನೇ ಆರಾಧಿಸಿಕೊಂಡು ವಿದ್ಯೆಯನ್ನು ಮರೆತವರು ಅಂಧತಮಸ್ಸಿಗೆ ಹೋಗ್ತಾರೆ, ವಿದ್ಯೆಯನ್ನೇ ಆರಾಧಿಸಿಕೊಂಡು ಅವಿದ್ಯೆಯನ್ನು ಮರೆತವರು ಇನ್ನೂ ಹೆಚ್ಚಿನ ಅಂಧತಮಸ್ಸಿಗೆ ಹೋಗ್ತಾರೆ ಅಂತ. ಶಬ್ದಾರ್ಥವು ಸತ್ಕವಿರುವ ದ್ವಯಂ ವಿದ್ವಾನ್ ಅಪೇಕ್ಷತೆ ಅಂತ ಇದೇ ಸರ್ಗದಲ್ಲಿ ಮಾಘ ಕವಿ ಹೇಳ್ತಾನೆ. ಫಾರ್ಮ್ ಅಂಡ್ ಕಂಟೆಂಟ್ ಎರಡೂ ಬೇಕು ಅಂತ. ಸಂಸ್ಕೃತ ವಿಶ್ವವಿದ್ಯಾಲಯಗಳು ಅಂತ, ಸಂಸ್ಕೃತದ ವಿದ್ವಾಂಸರು ಅಂತ ಯಾರೆಲ್ಲ ಕೋಲಾಹಲ ಮಾಡಿಕೊಂಡಿದ್ದಾರೆ, ಅವರಲ್ಲಿ 1% ಜನ ಕಂಟೆಂಟ್ ಎನ್ರಿಚ್ಮೆಂಟ್ ಕಡೆಗೆ ಹೋಗೇ ಇಲ್ಲ. ಗಂಟೆಗೆ ಗಂಟೆ ಹಾಕ್ತಾ ಇರ್ತಾರೆ. ಇವತ್ತು ಭಾರತೀಯ ವಿದ್ವತ್ ಪರಿಷತ್ ಅಂತ ಆ ಒಂದು ವೇದಿಕೆಯಲ್ಲಿ ಒಬ್ಬರು ಆಂಧ್ರ ಪ್ರದೇಶದವರು ಶಿವಸೇನಾನಿ ಅಂತ ಒಬ್ಬರು PV ಕಾಣೆ ಅವರನ್ನ ಆಕ್ಷೇಪ ಮಾಡಿದ್ದಾರೆ. ಅದಕ್ಕೆ ಇನ್ನೊಬ್ಬರು ಸ್ನೇಹಿತರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. PV ಕಾಣೆ ಅವರಿಗೆ ಏನು ಮಹಾ ಸದಾಚಾರ ಇದೆ ಅಂತ. ಧರ್ಮಶಾಸ್ತ್ರದಲ್ಲಿ ಕಮಲಾಕರ ಭಟ್ರಂತವರು ಪ್ರಮಾಣ ನಿರ್ಣಯಿಸಿದ್ದು ಅಂತದ್ದು ಅಂತ. ಅದು ಮತ್ತೆ ರೂಪಾರಾಧನೆ ಆಯಿತು. ವಸ್ತುತಃ ಶಿವಸೇನಿ ಅಂಥವರು ಕೂಡ ಶಿವಸೇನಾನಿ ಅಂಥವರು ಕೂಡ ರೂಪಾರಾಧನೆ ಮಾಡ್ತಿದ್ದಾರೆ, ಅದು ಪೂರ್ಣವಾಗಿ ಮಾಡ್ತಾ ಇಲ್ಲ. ಅದನ್ನು ಧರ್ಮಶಾಸ್ತ್ರಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಮಾತ್ರಕ್ಕೆ ಅನುಸರಿಸೋಕ್ಕೆ ಸಾಧ್ಯ, ಯಾವ ಮಾತ್ರಕ್ಕೆ ಅನುಸರಿಸಬೇಕು ಅಂತಕ್ಕಂಥ ವಿವೇಕ ಗೊತ್ತಾಗುತ್ತದೆ. ಅಯ್ಯೋ ಅದು ಬಿಡಿ, ಬೇಕಾದಂತೆ ಹೇಳಿ ಆಗಿದೆ. ಅಂದರೆ ಸ್ವರೂಪ ನಮಗೆ ತುಂಬ ಮುಖ್ಯವಾದದ್ದು. ಕಾಂಟೆಂಟ್ ಅಂತ ಯಾವುದಿದೆ ಅದನ್ನು ಸಬ್ಸರ್ವಿಯೆಂಟ್ ಆಗೇನೆ ರೂಪ ಫಾರ್ಮ್ ಇರಬೇಕಾದದ್ದು. ಎಲ್ಲ ನಾಮರೂಪಗಳು ಸಚ್ಚಿದಾನಂದ ಘನವನ್ನು ಪೋಷಣೆ ಮಾಡೋಕ್ಕಿರುವಂಥ ಬಗೆಯಲ್ಲಿ ಅಂತ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಇಲ್ಲಿ ಅಂತರ್ದ್ರವ್ಯ ಅದಕ್ಕಾಗಿ ಇದೆ. ಯಾವ ಭಾಷೆಯನ್ನು ಕುರುಡಾಗಿ ವಿರೋಧ ಮಾಡೋದೊಳಗೋ ಕುರುಡಾಗಿ ಆರಾಧಿಸುವುದೊಳಗೋ ಅಲ್ಲ. ಅದರ ಮೂಲಕ ಏನು ಸಾಧಿಸಿದ್ವಿ ಅಂತ. ಈಗ ನೋಡಿ, ಅತ್ಯುತ್ತಮವಾಗಿ ಒಂದು ಕೃತಿಯನ್ನು ಯಾವುದೋ ಒಂದು ಭಾಷೆಯಲ್ಲಿ ನಿರ್ಮಾಣ ಮಾಡಿದ್ರೆ ಅದಕ್ಕಾಗಿ ಓದ್ತಾರೆ ಜನ, ಅದಕ್ಕಾಗಿ ಇಷ್ಟಪಟ್ಟು ಗಮನಿಸ್ಕೊಳ್ತಾರೆ. ಅದು ಹೇಗಿದೆಯೋ ಏನೋ ನೋಡೋಣ ಅಂತ ಅಂದ್ಕೋತಾರೆ. ಒಂದು ಅಪೂರ್ವ ರಾಗದಲ್ಲಿ ತುಂಬ ರಂಜನೀಯವಾಗಿ ಹಾಡಿದ್ರೆ ಅದು ಅಪೂರ್ವ ರಾಗ ಆದರೂ, ಅದು ಅಪರಿಚಿತ ಆದರೂ ಕೂಡ ಹೋಗಿ ಕೇಳ್ತಾರೆ. ಈಗ ನಮಗೆ ಎಷ್ಟೋ ಇಷ್ಟ ಇರತಕ್ಕಂಥ ಸುಂದರವಾದ ಚಲನಚಿತ್ರ ಗೊತ್ತಿಲ್ಲದ ಭಾಷೆ ಆದರೂ ಅಭಿನಯವಾದರೂ ನಮಗೆ ತಿಳಿಯುತ್ತಲ್ಲ, ಸಬ್ಟೈಟಲ್ನಾದರೂ ನೋಡ್ಕೋಬಹುದಲ್ಲ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತೀವಿ. ಹೀಗೆ ಕಾಂಟೆಂಟ್ ಅನ್ನೋದು ಬಹಳ ಮುಖ್ಯ. ಸಂಸ್ಕೃತದ ಆಧುನಿಕ ಜಗತ್ತಿನಲ್ಲಿ ಅದರ ಕಡೆಗೆ ತುಂಬ ಕುರುಡಾಗಿದ್ದಾರೆ. ಒಂದೇ ದಿವಸದಲ್ಲಿ ಅದರ ಶಕ್ತಿಯನ್ನು ಅದರ ಅಶಕ್ತಿಯನ್ನು ಹೇಳುವಂಥ ಪಾಡು ನನ್ನದಾಯಿತು. ಇರಲಿ, ನಾವು ಕಾಣಬೇಕಾಗಿದ್ದು ಈ ರೀತಿಯಾದ ಮೌಲ್ಯಗಳನ್ನು. ಆ 3 ಜನ ತ್ರೈತಾಗ್ನಿಗಳಂತೆ ಬಂದಾಗ ರತ್ನಸ್ತಂಭೇಶು ಸಂಕ್ರಾಂತ ಪ್ರತಿಮಾಸ್ತೆ ಚ ಕಾಶಿರೆ ಏಕಾಕಿನೋಪಿ ಪರಿತಃ ಪೌರುಷೇಯ ವೃತ ಇವ. ಅಲ್ಲಿ ಆ ಸಭಾ ಮಂಟಪದಲ್ಲಿ ರತ್ನಸ್ತಂಭಗಳಿವೆ. ಅದರಲ್ಲಿ ಇವರ ವ್ಯಕ್ತಿತ್ವಗಳೆಲ್ಲ, ಮೂರ್ತಿಗಳೆಲ್ಲ, ಇವರ ಶರೀರಗಳೆಲ್ಲ ಪ್ರತಿಫಲಿಸಿ ಅವರು 3 ಜನ ಇದ್ದರೂ 300 ಜನ ಇದ್ದಂತೆ ಕಾಣಿಸ್ತಾ ಇತ್ತು ಅಂತ. ಕೋರಂ ಜಾಸ್ತಿ ಇದೆ ಅಂತ ತೋರಿಸ್ಬೇಕಾಗುತ್ತದಲ್ಲ, ಆ ಕೆಲಸ ಇಲ್ಲಿ ನಡೀತಾ ಇದೆ ಅಂತ ಚಮತ್ಕಾರ. ಸಂಸ್ಕೃತದಲ್ಲಿ ಈ ಥರದ್ದು ತುಂಬ ಮಾಡ್ತಾರೆ. ಕೆಲವೊಮ್ಮೆ ಅತಿ ಎನ್ನುವಂಥ ಮಟ್ಟಕ್ಕೂ ಬಂದುಬಿಡುತ್ತೆ. ಎಲ್ಲೆಲ್ಲೂ ರತ್ನಗಳು, ಎಲ್ಲೆಲ್ಲೂ ವಜ್ರಗಳು, ಎಲ್ಲೆಲ್ಲೂ ವೈಢೂರ್ಯಗಳು, ಇವು ತುಂಬ ಜಾಸ್ತಿ. ಮಾಘನಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ. ಹೌದು, ಪಾಪ ಆ ದುಡ್ಡು ಕಾಸಿನ ಆಸೆ ಯದ್ವಾತತ್ವ ಇತ್ತು ಅವರಿಗೆ, ಹೀಗಾದರೂ ತೀರಿಸ್ಕೋತಾ ಇದ್ರು ಅಂತ. ಕೆಲವು ಕಾಲದ ಹಿಂದೆ ಸರ್ಕ್ಯುಲೇಟಿಂಗ್ ಲೈಬ್ರರಿ ಸಾಮ್ರಾಜ್ಞಿಯರು ಅಂತ ಕೆಲವು ನಾವೆಲಿಸ್ಟ್ಗಳಿದ್ರು, ಲೇಡಿ ನಾವೆಲಿಸ್ಟ್ಗಳು. ಅವರಂತೂ ಅದೆಷ್ಟು ಸೀರೆಗಳು ಉಡಿಸೋರು ಅವರು ಹೀರೋಯಿನ್ಗೆ, ಅದೆಷ್ಟು ಒಡವೆ ಹಾಕೋರು ಅಂತಂದರೆ ನಾನು ಸಾಕಷ್ಟು ಓದಿದ್ದೀನಿ. ಹೆಸರು ಹೇಳಿ ಪಾಪ ಬೇಸರ ಪಡಿಸೋದು ಬೇಡ, ಹೀಗಾಗಿಬಿಡುತ್ತದೆ. ಇಲ್ಲಿ ಅವರೆಲ್ಲ ಸೇರಿ ಚರ್ಚೆಗೆ ತೊಡಗಿಕೊಳ್ತಾರೆ. ಅವರು 3 ಶಿಖರದ ಮೇಲೆ ಕುಳಿತಂಥ ಕೇಸರಿಗಳ ಹಾಗೆ ಇದ್ದರು. ತೈರು ಹೇ ಕೇಸರಿ ಕ್ರಾಂತ ತ್ರಿಕೂಟ ಶಿಖರೋಪಮ. 3 ಆಸನಗಳ ಮೇಲೆ 3 ಕುಳಿತಿದ್ರೆ ತ್ರಿಕೂಟ ಶಿಖರದ ಮೇಲೆ 3 ಸಿಂಹಗಳು ಕೂತಂತೆ ಇದ್ವು. ಆಗ ಗುರುದ್ವಯಾಯ ಗುರುಣೋರುಭಯೋರಥ ಕಾರ್ಯಯೋ ಹರಿರ್ವಿಪ್ರತಿಷೇಧಂ ತಂ ಆಚಚಕ್ಷೇ ವಿಚಕ್ಷಣ. ತನಗೆ ಹಿರಿಯರಾದ ಬಲರಾಮ ಮತ್ತು ಉದ್ಧವ ಇವರಿಬ್ಬರಿಗೂ ಕೂಡ
ತುಂಬ ಗೌರವನೀಯವಾದ ರೀತಿಯಲ್ಲಿ ಕೃಷ್ಣ ಉಪಕ್ರಮವನ್ನು ಮಾಡಿ ಮಾತಾಡ್ತಾನೆ. ದ್ಯೋತಿತಾಂತ ಸಭೈ ಕುಂದ ಕುಡ್ಮಲಾಗ್ರದತಃ ಸ್ಮಿತೈ ಸ್ನಪಿತೇವಾಭವತ್ತಸ್ಯ ಶುದ್ಧ ವರ್ಣಾ ಸರಸ್ವತಿ. ಸಂಸ್ಕೃತದ ಕವಿಗಳು ತುಂಬ ಬಾರಿ ದಂತಪಂಕ್ತಿಗಳ ಕಾಂತಿಯ ಬಗ್ಗೆ ಹೇಳ್ತಾರೆ. ನಿಜವಾಗಲೂ ಇವರೆಲ್ಲರೂ ಕೂಡ ಯಾವುದೋ ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ಗ ಬರೆದಿದ್ದು ಅನ್ನುವಂತಹ ಮಟ್ಟಿಗೆ ದಂತಕಾಂತಿ, ದಂತಸ್ಮಿತಕಾಂತಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಏನಂದರೆ ಬೆಳ್ಳಗಿರುವ ಹಲ್ಲುಗಳನ್ನು ಅವರಷ್ಟು ಆಧರಿಸಿದ್ರು ಅಂತ ಗೊತ್ತಾಗುತ್ತದೆ. ಒಳ್ಳೆಯ ಕುಂದ ಅಂದರೆ ಮಲ್ಲಿಗೆಯ ಮೊಗ್ಗಿನ ಹಾಗೆ ಇರತಕ್ಕಂಥ ಕುಂದ ಕುಡ್ಮಲ, ಮಲ್ಲಿಗೆಯ ಮೊಗ್ಗಿನ ಹಾಗೆ ಇರತಕ್ಕಂಥ ದತಃ ಹಲ್ಲುಗಳನ್ನು ಉಳ್ಳವರು ಅಂತ. ಕುಂದ ಕುಡ್ಮಲ ಅಗ್ರದತಃ ಸ್ಮಿತೈಹಿ ಅಂತ ಆ ನಗೆ ಬೆಳ್ಳಗಿರತಕ್ಕಂಥ ದಂತಕಾಂತಿಯಿಂದ ಬೆಳ್ಳಗೆ ತೋರ್ತು ಅಂತ. ಸಂಸ್ಕೃತದ ಕವಿ ಸಮಯಗಳಲ್ಲಿ ಒಂದು ನಗು ಬೆಳ್ಳಗಿರುತ್ತೆ, ಕೋಪ ಕೆಂಪಿಗಿರುತ್ತೆ, ಹೀಗೆಲ್ಲ. ಇದೇನು ಇವುಗಳಿಗೆಲ್ಲದಕ್ಕೂ ಬಣ್ಣ ಇದೆಯಾ ಅಂದರೆ ಒಬ್ಬ ಚಿತ್ರಕಾರನ ದೃಷ್ಟಿಯಿಂದ ಎಷ್ಟು ಪ್ರಯೋಜನಕಾರಿ ನೋಡಿ. ಮತ್ತೆ ಕಲೆಯ ಲಕ್ಷಣವೇ ಒಂದನ್ನು ಇನ್ನೊಂದಾಗಿ ಹೇಳ್ತಕ್ಕಂಥದ್ದು, ಒಂದು ಮಾಧ್ಯಮವನ್ನು ಮತ್ತೊಂದು ಮಾಧ್ಯಮದಲ್ಲಿ ಹೇಳ್ತಕ್ಕಂಥದ್ದು, ಶಬ್ದವನ್ನು ದೃಶ್ಯದ ಮೂಲಕ, ದೃಶ್ಯವನ್ನು ಶಬ್ದದ ಮೂಲಕ, ಮತ್ತೊಂದು ಹೀಗೆ ಮಾಡ್ತಕ್ಕಂಥದ್ದು. ಕಣ್ಣು ಕಿವಿ ಇಂಟರ್ಚೇಂಜ್ ಆಗ್ತಾನೆ ಇರುತ್ತದೆ. ನೀವು ಈ ಬಗೆಗೆ ರಾಗಮಾಲಾ ಚಿತ್ರಗಳನ್ನು ಗಮನಿಸಿಕೊಳ್ಳಬಹುದು. ರಾಗಮಾಲಾಗಳಲ್ಲಿ ಸಂಗೀತದ ರಾಗಗಳನ್ನು ಚಿತ್ರ ಮಾಡುವುದು ನೋಡ್ತೀವಿ. ಅದು ಮಧ್ಯಕಾಲದಿಂದ ಆರಂಭವಾಗಿದ್ದು, ಪ್ರಾಚೀನ ಗ್ರಂಥಗಳಲ್ಲಿ ಕೂಡ ರಾಗ ಲಕ್ಷಣಗಳನ್ನು ಹೇಳುವಾಗ ರಾಗ ಮೂರ್ತಿಗಳನ್ನು ಕುರಿತು ಹೇಳುವುದುಂಟು. ಅದರ ಶಿಖರಾಯಮಾನತ್ವವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಂಗ್ರಹಿತವಾದ ಶ್ರೀತತ್ವ ನಿಧಿ ಎನ್ನುವ ಹೆಬ್ಬೊತ್ತಿಗೆಯಲ್ಲಿ ನೋಡ್ತೀವಿ. ಅಂದರೆ ದೂರ ಜ್ಞಾನೇಂದ್ರಿಯಗಳು ಯಾವುದಿವೆ, ಡಿಸ್ಟೆಂಟ್ ಪರ್ಸೆಪ್ಷನ್ ಅಂತೀವಿ, ಅದರೊಳಗೆ ಮುಖ್ಯವಾದವು ಕಣ್ಣು ಕಿವಿ. ಮೂಗಿದೆ, ಆದರೆ ವಾಸನೆ ಒಂದು ಕಲೆಯ ಮಟ್ಟಕ್ಕೆ ಬಂದಿಲ್ಲ. ಅದು ಹೊಟ್ಟೆಗೆ ನೇರವಾಗಿ ಸಂಬಂಧಿಸಿಬಿಡುತ್ತೆ, ಚರ್ಮಕ್ಕೆ ನೇರವಾಗಿ ಸಂಬಂಧಿಸುತ್ತದೆ. ಹಾಗಾಗಿ ಅದರೊಳಗೆ ಪರಿಮಳದ ಮೂಲಕ ಕಲೆಯನ್ನು ನಿರ್ಮಾಣ ಮಾಡಿದವರಿಲ್ಲ. ಇಟ್ ಈಸ್ ಮೋರ್ ಎ ಕ್ರಾಫ್ಟ್ ಅಂಡ್ ಲೆಸ್ ಅನ್ ಆರ್ಟ್ ಅನ್ನುವ ಮಟ್ಟಕ್ಕೆ ಇದೆ. ಆದರೆ ಕಣ್ಣು ಮತ್ತು ಕಿವಿಗಳು ಹಾಗಲ್ಲ. ಅವುಗಳು ಕಲಾ ಮಾಧ್ಯಮಕ್ಕೆ ತುಂಬ ಒದಗಿ ಬಂದಿವೆ. ದೂರದಿಂದಲೇ ಸಂವೇದನೆ ಉಂಟು. ಆ ಕಾರಣದಿಂದ ಇವೆರಡನ್ನೂ ಬಳಸ್ಕೊಳ್ತಾ ಇರ್ತಾರೆ. ಸ್ವರಗಳಿಗೆ, ತಾಳಗಳಿಗೆ, ರಾಗಗಳಿಗೆ, ರಾಗಿಣಿಗಳಿಗೆ ಎಲ್ಲಕ್ಕೂ ವ್ಯಕ್ತಿತ್ವವನ್ನು ಕೊಟ್ಟಿದ್ದಾರೆ. ಅದರೊಳಗೂ ಎಲ್ಲ ಚಿತ್ರಕಲಾ ಶೈಲಿಗಳಲ್ಲಿ ಕೂಡ ಮುಖ್ಯವಾಗಿ ಉಂಟು. ರಜಪುಟಾನ ಶೈಲಿ ಇರ್ಬೋದು, ಕಾಂಗಡ ಇರ್ಬೋದು, ಪಹಾಡಿ ಇರ್ಬೋದು, ಬಾಸೋಳಿ ಇರ್ಬೋದು, ಕರ್ನಾಟಕ ಚಿಕಣಿ ಇರ್ಬೋದು, ಈ ಎಲ್ಲ ಚಿತ್ರಕಲೆಗಳ ಪ್ರಕಾರದಲ್ಲಿ ಹಾಗೆ ಮಾಡಿಕೊಂಡು ಬಂದಿದ್ದಾರೆ. ಈ ಚಿತ್ರದಿಂದ ಆ ರಾಗ ನಮಗೆ ಕೇಳಿಸಿದಂತೆ ಆಗುತ್ತಾ ಇಲ್ವೋ ಅದು ಬೇರೆ ಸಂಗತಿ. ಆ ಕಲಾವಿದನಿಗೆ ಆ ರಾಗದಿಂದ ಆದ ಅನುಭವ ಏನಿದೆ ಅದನ್ನು ಹೇಳುವ ಪ್ರಯತ್ನ ಪಡ್ತಾ ಇದ್ದಾನೆ. ಇದನ್ನು ನಾವು ನೋಡ್ತೀವಿ. ಈ ಮಟ್ಟಕ್ಕೆ ಒಂದು ನಾದ, ಒಂದು ದೃಶ್ಯವನ್ನು ಪ್ರಭಾವಿತಗೊಳಿಸಿರ್ತಕ್ಕಂಥದ್ದು ಗಮನೀಯವಾದದ್ದು. ಹೀಗೆ ಕಂಡಾಗ ಕವಿ ಸಮಯದ ಸ್ವಾರಸ್ಯ, ಅರ್ಥಪೂರ್ಣತೆ ಏನು ಅಂತ ನಮಗೆ ಗೊತ್ತಾಗುತ್ತದೆ. ಆ ಬೆಳ್ಳಗಿರುವ ನಗೆಯ ಮೂಲಕವಾಗಿ ಶುದ್ಧವರ್ಣ ಸರಸ್ವತಿ ಸ್ನಪಿತಾ ಇವ ಅಭವತ್. ಶುದ್ಧಳಾದಂಥ ಸರಸ್ವತಿ ಕ್ಷೀರಾಭಿಷಿಕ್ತಳಾದಂತೆ, ನಿರ್ಮೃಷ್ಟಳಾದಂತೆ ತೋರಿತು ಅಂತ. ಅವನು ಕಾಳಿದಾಸ ಇದೇ ರೀತಿಯಲ್ಲಿ ಅನುಷ್ಠುಪ್ ಛಂದಸ್ಸಿನಲ್ಲೇ ರಘುವಂಶದ 10ನೇ ಸರ್ಗದಲ್ಲಿ ದೇವತೆಗಳೆಲ್ಲ ಮಹಾವಿಷ್ಣುವಿನ ಬಳಿಗೆ ಹೋಗಿ ರಾವಣನ ಬಾಧೆ ಹೆಚ್ಚಾಯಿತು, ನೀನು ಅವತರಿಸಬೇಕು ರಾಮನಾಗಿ ಅಂತ ಪ್ರಾರ್ಥನೆ ಮಾಡಿದಾಗ ಚರಿತಾರ್ಥ ಸರಸ್ವತಿ ಅಂತ ಹೇಳ್ತಾನೆ. ಮಹಾವಿಷ್ಣು ಮಾತಾಡಿದಾಗ ಸರಸ್ವತಿಗೆ ಅರ್ಥವಂತಿಕೆ ಬಂತು ಅಂತ. ಮಾತಿಗೆ ಅರ್ಥವಂತಿಕೆ ಬರುವುದು ಎಷ್ಟು ಸುಂದರವಾದ ಕಲ್ಪನೆ. ಯಾರೇ ಆಗಲಿ ಮಾತಾಡಿದ್ರೆ ಆ ಮಟ್ಟಕ್ಕೆ ಮಾತಿಗೆ ಬೆಲೆ ಬರುವುದು ಅಂದರೆ ಹೇಗೆ? ಒಬ್ಬ ದೇವುಡು ನರಸಿಂಹಶಾಸ್ತ್ರಿಗಳಂಥವ್ರನ್ನ, ಒಬ್ಬ ಭೈರಪ್ಪನಂಥವ್ರನ್ನ, ಒಬ್ಬರು ಕುವೆಂಪು ಅಂಥವ್ರನ್ನ, ಅವ್ರನ್ನ ಓದೋದಕ್ಕೆ ಕನ್ನಡ ಕಲಿತರೆ ಕನ್ನಡ ಸಾರ್ಥಕವಾದಂತೆ ಅಂತ ಹೇಳ್ತೀನಿ. ಅಂದರೆ ಒಂದೊಂದು ಲೇಖಕರಿಂದಾಗಿ ಒಂದು ಭಾಷೆಯನ್ನು ಕಲಿತರೆ ಅದಕ್ಕೆ ಸಾರ್ಥಕ್ಯ ಬಂತು ಅಂದರೆ ಅವರ ಕೊಡುಗೆ ಎಷ್ಟು ದೊಡ್ಡದಾದದ್ದು. ತೆಲುಗಿನಲ್ಲಿ ಒಬ್ಬ ಶ್ರೀನಾಥ ಕವಿ ಇದ್ದಾನೆ, ಅವನಿಗಾಗಿ ತೆಲುಗು ಕಲಿತರೆ ಸಾರ್ಥಕವಾಗುತ್ತದೆ. ಅದೇ ರೀತಿಯಲ್ಲಿ ನಾವು ತಮಿಳಿನ ಸಂಗಮ್ ಕಾವ್ಯದ ಸ್ವಾರಸ್ಯವನ್ನು ನೋಡೋದಕ್ಕೆ ಅಂತ ತಮಿಳನ್ನು ಕಲಿತರೆ ಸಾರ್ಥಕ್ಯ ಬಂತು ಅಂತ ಅರ್ಥ. ಈ ಬಗೆಯಲ್ಲಿ ಒಂದೊಂದು ಉಕ್ತಿ ಸ್ವಾರಸ್ಯಕ್ಕೆ ಒಂದೊಂದು ಉಂಟು. ಕೆಲವು ರಾಗಗಳಿಗೋಸ್ಕರವಾಗಿ ಹಿಂದೂಸ್ತಾನಿ ಸಂಗೀತ ಕೇಳೋದು ಅಭ್ಯಾಸ ಮಾಡಿಕೊಳ್ಳಿ ಅಂತ ನಾನು ಎಷ್ಟೋ ಜನ ಕರ್ನಾಟಕ ಸಂಗೀತಕ್ಕೆ ಅಡಿಕ್ಟೆಡ್ ಆಗಿದ್ದವ್ರಿಗೆ ಹೇಳಿದ್ದೀನಿ.
ನಿಮಗೆ ಒಳ್ಳೆ ಬಿಹಾಕ್ ಕೇಳೋದು, ಒಳ್ಳೆ ಮಾರು ಬಿಹಾಕ್ ಕೇಳ್ತಕ್ಕಂಥದ್ದು, ಒಳ್ಳೆ ಜೈ ಜೈವಂತಿ ಕೇಳ್ತಕ್ಕಂಥದ್ದು, ಅಥವಾ ಒಂದು ಬಿಬಾಸ್ನಂಥ ರಾಗ ಕೇಳುವಂಥದ್ದು, ದರ್ಬಾರಿ ಕನ್ನಡ ಕೇಳುವಂಥದ್ದು ಹೇಗೆ ಸಾಧ್ಯವಾಗುತ್ತದೆ ಆ ರುಚಿ ಇಲ್ಲದೆ ಇದ್ದರೆ? ಹಾಗೆ ಹಿಂದೂಸ್ತಾನಿಯವ್ರಿಗೂ ಹೇಳ್ತಿರ್ತೀನಿ, ನಿಮಗೆ ಬಿಲಹರಿ ಕೇಳೋದು, ಅಠಾಣ ಕೇಳ್ತಕ್ಕಂಥದ್ದು, ಬೇಗಡೆ ಕೇಳ್ತಕ್ಕಂಥದ್ದು, ಕೇದಾರ್ಗೌಳ ಕೇಳ್ತಕ್ಕಂಥದ್ದು ಹೇಗಾಗುತ್ತದೆ? ಹಿಂದೂಸ್ತಾನಿಯಲ್ಲಿ ಸಾಧ್ಯವೇ ಆಗೋದಿಲ್ಲ. ಒಂದು ವಿವಾದಿ ರಾಗದಂಥ ರತ್ನಾಂಗಿ ಕನಕಾಂಗಿ ಅಂಥದ್ದನ್ನ ಎಲ್ಲಿ, ನಾಟಕ ಪ್ರಿಯ ಅಂಥದ್ದನ್ನ ಎಲ್ಲಿ ಕೇಳೋದಕ್ಕೆ ಸಾಧ್ಯವಾಗುತ್ತದೆ? ಆಗೋಲ್ಲ. ಒಂದು ವಾಗದೀಶ್ವರಿ ಅಂತ ರಾಗವನ್ನು ಹಿಂದೂಸ್ತಾನಿ ಪದ್ಧತಿಯಲ್ಲಿ ಕೇಳೋಕ್ಕೆ ಆಗೋದಿಲ್ಲ. ಅಂಥದ್ದಕ್ಕಾಗಿ ಮತ್ತೊಂದನ್ನು ರೂಢಿಸಿಕೊಳ್ಳಬೇಕು. ಅದಕ್ಕಾಗಿ ಕೇಳಿದ್ರೆ ಅರ್ಥವಂತಿಕೆ ಉಂಟು. ಯಾಕೆಂದರೆ ಒಂದೊಂದು ಮಾಧ್ಯಮಕ್ಕೆ ಒಂದೊಂದು ಶಕ್ತಿ, ಒಂದೊಂದು ಮಿತಿ ಇರುತ್ತದೆ. ಹಿಂದೂಸ್ತಾನಿನಲ್ಲಿ ವೀರರಸ ವ್ಯಂಜಕವಾದಂಥ ರಾಗಗಳು ತುಂಬ ಕಡಿಮೆ ಅಂತ ನನ್ನ ಕೇಳ್ಮೆಯ ಅನುಭವ. ಧ್ವನಿ ಅಬ್ಬರದಿಂದ ಮಾಡಬಹುದು, ಬಿರ್ಕಾಗಳನ್ನು ಜಾಸ್ತಿ ಹಾಡಿಬಿಟ್ಟು ವೀರರಸ ತರಕ್ಕೆ ಹೋಗ್ಬೋದು. ಆದರೆ ರಾಗ ಸಂಗತಿಗಳಿಂದಲೇ, ರಾಗದ ಒಂದು ಆಲಾಪನ ಕ್ರಮದಿಂದಲೇ ವೀರರಸದ, ರೌದ್ರರಸದ ನಿರ್ಮಾಣ ಮಾಡತಕ್ಕಂಥದ್ದು ಕಷ್ಟ. ಹಾಗೆ ಕರ್ನಾಟಕ ಸಂಗೀತದಲ್ಲಿ ಅಪ್ಪಟ ಮೃದುವಾದ ಕೋಮಲವಾದ ಶೃಂಗಾರವನ್ನು ತರೋದು ಕಷ್ಟ ಇರತಕ್ಕಂಥದ್ದು. ಹಿಂದೂಸ್ತಾನಿಯಲ್ಲಿ ಅದನ್ನು ತುಂಬ ಲೀಲೆಯಿಂದ ಕೆಲವು ರಾಗಗಳು ಸಾಧಿಸುತ್ತವೆ. ಅದನ್ನು ಕೊಟ್ಟು ಇದನ್ನು ತಗೊಂಡು ಮಾಡಬೇಕಾಗುತ್ತದೆ. ಸುಬ್ರಹ್ಮಣ್ಯ ಭಾರತಿಯಾರು ಒಂದು ಬಹಳ ಚೆನ್ನಾಗಿರುವಂಥ ಹಾಡು ಬರೆದಿದ್ದಾರೆ. ಸಿಂಧೂ ನದಿಯ ಮೇಲೆ ನೌಕಾ ವಿಹಾರ ಮಾಡುವಾಗ ಕೇರಳದ ಹೆಣ್ಣು ಮಕ್ಕಳ ಜೊತೆಯಲ್ಲಿ ವಿಹಾರ ಮಾಡ್ತಾ ತೆಲುಗಿನ ಹಾಡುಗಳನ್ನು ಹಾಡ್ಕೊಂಡು ಹೋಗಬೇಕು ಅಂತ. ತಮಿಳ್ರು ಇವತ್ತು ಅದನ್ನು ನೆನೆಯಲೂ ಆರರು. ಅವ್ರು ಹೇಳ್ತಾರೆ, ಕೇರಳದ ಸೊಗಸಾಗಿರ್ತಕ್ಕಂಥ ಚಿಗುರು ಎಲೆಯನ್ನು ತೆಗೆದುಕೊಂಡು ನಾವು ಪಂಜಾಬಿಗೆ ಕೊಟ್ಟು ಅಲ್ಲಿಂದ ಗೋಧಿ ಪಡ್ಕೊಂಡು ಚಪಾತಿ ಮಾಡ್ಕೊಂಡು ತಿನ್ನೋಣ. ತಮಿಳುನಾಡಿನ ವೀಳ್ಯದೆಲೆಯನ್ನು, ಕೇರಳದ ದಂತಗಳನ್ನು ಕೊಟ್ಟು ಮಹಾರಾಷ್ಟ್ರದಿಂದ ವೀರ ಕಾವ್ಯಗಳನ್ನು ಪಡೆಯೋಣ. ಮಹಾರಾಷ್ಟ್ರದ ವೀರ ಕಾವ್ಯಗಳು, ಭೂಷಣ ಮೊದಲಾದ ಕವಿಗಳ ವೀರಕಾವ್ಯ ತುಂಬ ಪ್ರಸಿದ್ಧವಾದಂಥದ್ದು. ಈ ರೀತಿ ಬಹಳ ರಮಣೀಯವಾದಂಥ ಸಾಂಸ್ಕೃತಿಕ ಐಕ್ಯವನ್ನು ಅವರು ಸಾಧಿಸ್ತಾರೆ. ಆ ಬಗೆಯಲ್ಲಿ ಒಬ್ಬರಿಂದ ಒಬ್ಬರು ಕೊಟ್ಟು ಪಡೆಯುವಂಥದ್ದು ಬೇಕಾದಷ್ಟು ಇರುತ್ತದೆ. ಅಂತಹ ಸ್ವಾರಸ್ಯವನ್ನು ನಾವು ಗಮನಿಸಿಕೊಂಡಾಗ ಕವಿ ಸಮಯದ ಮಹತ್ವ ಏನು ಅಂತ ತಿಳಿಯುತ್ತದೆ. ಕೃಷ್ಣ ಆರಂಭ ಮಾಡ್ತಾನೆ, ಭವದ್ಗಿರಾಮ್ ಅವಸರ ಪ್ರದಾನಾಯ ವಚಾಂಸಿನಃ ಪೂರ್ವರಂಗ ಪ್ರಸಂಗಾಯ ನಾಟಕೀಯಸ್ಯ ವಸ್ತುನಃ. ನಿಮ್ಮ ಮಾತುಗಳನ್ನು ಕೇಳಬೇಕು. ಭವದ್ಗಿರಾಮ್ ಅವಸರ ಪ್ರದಾನಾಯ, ನಿಮ್ಮ ಮಾತುಗಳು ನನಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕಾಗುತ್ತದೆ. ನೀವು ಮಾತಾಡೋದಕ್ಕೆ ಬೇಕಾದ ಅವಕಾಶಕ್ಕಾಗಿ, ಅವಸರ ಅಂದರೆ ಅದರ ನೀಡ್, ತುರ್ತನ್ನು ಕಲ್ಪಿಸೋದಕ್ಕಾಗಿ ವಚಾಂಸಿ, ನಮ್ಮ ಮಾತುಗಳನ್ನು ನಾನು ಆಡ್ತಾ ಇರ್ತಕ್ಕಂಥದ್ದು. ಐ ಆಮ್ ಜಸ್ಟ್ ಬ್ರೇಕಿಂಗ್ ದಿ ಐಸ್ ಟು ಓಪನ್ ದಿ ಸೆಷನ್. ಪೂರ್ವರಂಗ ಪ್ರಸಂಗಾಯ ನಾಟಕೀಯಸ್ಯ ವಸ್ತುನಃ. ಮುಖ್ಯವಾಗಿ ನಿಮ್ಮ ಮಾತುಗಳ ನಾಟಕಕ್ಕಾಗಿ ನನ್ನ ಮಾತುಗಳೆಂಬ ಪೂರ್ವರಂಗ ಅಂತ. ಸಂಸ್ಕೃತ ನಾಟಕಗಳನ್ನು, ಸಂಸ್ಕೃತ ರೂಪಕವನ್ನು ಪ್ರದರ್ಶನ ಮಾಡುವಾಗ ಮೊದಲು ಪೂರ್ವರಂಗ ಅಂತ ಮಾಡ್ತಾ ಇದ್ರು. ಪೂರ್ವರಂಗ ಅಂತಂದರೆ ದೇವತೆಗಳಿಗೆ ಆರಾಧನೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಅಲ್ಲಿ ಬಂದಂಥ ಜನರಿಗೆ ಒಂದು ಬಗೆಯ ಅಟ್ಯೂನ್ಮೆಂಟ್, ಶ್ರುತಿ ಮಾಡಿಕೊಡುವುದು ಮುಖ್ಯ ಪ್ರಸಂಗಕ್ಕಾಗಿ. ಅದಕ್ಕಾಗಿ ಇದ್ದದ್ದು ಪೂರ್ವರಂಗ ಅಂತ. ಮುಖ್ಯ ರಂಗಕ್ಕಿಂತ ಮುಂಚೆ ಪೂರ್ವರಂಗ ಅಂತ ಮಾಡ್ತಾಯಿದ್ರು. ಅದು ಒಂದು 17ರಿಂದ 19 ಅಂಶಗಳಿರ್ತಾ ಇದ್ವು. 2 ಬಗೆಯಲ್ಲಿರ್ತಾ ಇತ್ತು. ಚಿತ್ರ ಪೂರ್ವರಂಗ, ಶುದ್ಧ ಪೂರ್ವರಂಗ ಅಂತ ಹೀಗೆ ಹೋಗುತ್ತದೆ. ನಾಟ್ಯಶಾಸ್ತ್ರದ 5ನೇ ಅಧ್ಯಾಯ ಪೂರ್ವರಂಗಾಧ್ಯಾಯ ಅಲ್ಲಿ ವಿಸ್ತೃತವಾಗಿದೆ. ನಾನು IGNCಗೋಸ್ಕರವಾಗಿ ಇಡೀ ಪೂರ್ವರಂಗವನ್ನೇ ಪುನರ್ ನಿರ್ಮಾಣ ಮಾಡಿಕೊಟ್ಟೆ. ನಮ್ಮ ಕೀರ್ತಿಶೇಷ ಸುಂದರಿ ಸಂತಾನಮ್ಮವರು ಅದಕ್ಕೆ ನಾಟ್ಯ ಸಂಯೋಜನೆಯನ್ನು ಮಾಡಿದ್ರು. ಅದು ರೆಕಾರ್ಡ್ ಆಗಿ ಕೂಡ ದಾಖಲೆಯಾಗಿ ಉಳಿದಿದೆ. ಡಾಕ್ಟರ್ SR ಲೀಲಾ ಅವರು ತುಂಬ ಚೆನ್ನಾಗಿ ಭಾಸನ ಸ್ವಪ್ನವಾಸವ ದತ್ತ ರೂಪಕವನ್ನು ನಿರ್ದೇಶನ ಮಾಡಿದ್ರು. ಅಲ್ಲಿ ಸಂಸ್ಕೃತ ನಾಟಕ ಹೇಗೆ 1000 ವರ್ಷಗಳ ಕೆಳಗೆ, 2000 ವರ್ಷದ ಕೆಳಗೆ ಪ್ರಯುಕ್ತವಾಗ್ತಾ ಇತ್ತು, ಹಾಗೆ ಮಾಡುವ ಪ್ರಯತ್ನ ನಡೆಸಿದ್ವಿ ನಾವು. ಅದು CD ರೂಪದಲ್ಲಿ 14 ವರ್ಷಕ್ಕೆ ಮುಂಚೆನೇ ನಿರ್ಮಾಣವಾಗಿದ್ದು, ಹೊರಗೆ ಬರೋದಕ್ಕೆ 14 ವರ್ಷದ ವನವಾಸ ಬೇಕಾಯಿತು. ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕೊಡುಗೆ. ನಿಜವಾಗಿ ಅಕ್ಷರಶಃ ಕಾಂಗ್ರೆಸ್ ಮಾಡಿದ ಅನಾಹುತ ಅದು. 14 ವರ್ಷದ ವನವಾಸ ಅದಕ್ಕೆ ಬಂತು. ಅದು ಮತ್ತೆ ಉಳಿಯುತ್ತೋ ಇಲ್ವೋ ಅನ್ನೋ ಥರ ಆಯಿತು. ಆ ಥರದ್ದು ಎಷ್ಟೋ ಕೆಲಸಗಳು ಮಾಡಿದ್ದೆಲ್ಲನೂ IGNCನಲ್ಲಿ ಅವರು ನಾಶ ಮಾಡಿ ಕೂತ್ಕೊಂಡ್ರು. ಶೆಟ್ಟರ್ ಅಂತ ಯಾರು ದೊಡ್ಡ ಕನ್ನಡ ಲೋಕದ ಪ್ರಸಿದ್ಧಿ ಅಂತ ಪಡ್ಕೊಂಡಿದ್ದಾರೆ, ಅವ್ರದ್ದೆಲ್ಲ ಪಾಪಕೃತ್ಯಗಳು ಅಲ್ಲಿ ದಾಖಲೆಯಾಗಿವೆ.
ಅವರು ಮಾಡಿದಂಥ ಕೆಲಸಗಳಿಂದ ಅಷ್ಟೆಲ್ಲ ಆಯಿತು. ನನಗೇನು ಅಂಜಿಕೆ ಇಲ್ಲ. ವಾಸ್ತವತಃ ಅವರು ಮಾಡಿದಂಥ ಅಕ್ರಮಗಳು, ಅನ್ಯಾಯಗಳು ಏನಿವೆ ಅವುಗಳಿಂದಾಗಿ ಇಂಥ ಎಷ್ಟೋ ಒಳ್ಳೆಯ ಕೆಲಸಗಳೆಲ್ಲವೇ ಹಿಂದೆ ಹೋದವು. ಇರಲಿ, ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಜವಾದ ಪರಂಪರೆಯ ಮೌಲ್ಯಗಳು ಎಷ್ಟು ಬೆಲೆ ಬಾಳತಕ್ಕಂಥವು. ಅವುಗಳನ್ನು ಇಂದು ನಾವು ಆಚರಣೆಯಲ್ಲಿ ಇಟ್ಕೊಳ್ಳೋದಿದ್ರು ಐತಿಹಾಸಿಕವಾಗಿ ಆದರೂ ಅವನ್ನು ನೋಡಿ ಉಳಿಸ್ಕೋಬೇಕಲ್ವಾ. ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಬದುಕಿಲ್ಲದೆ ಇದ್ದರು, ಅವ್ರ ಫೋಟೋನಾದರೂ ನಮ್ಮ ಜೊತೆ ಇರಬೇಡವೆ. ಅದಕ್ಕೂ ತತ್ವಾರ ಮಾಡಿಬಿಟ್ರೆ ಎಷ್ಟು ಅನ್ಯಾಯ. ಆ ತರಹ ಆಗುತ್ತದೆ. ಪೂರ್ವರಂಗ ಅನ್ನುವಲ್ಲಿ ಒಂದು ಪೀಠಿಕಾಪ್ರಾಯವಾದದ್ದು ಅಂತ ಕವಿಯ ಅರ್ಥ. ಕರದೀಕೃತ ಭೂಪಾಲೋ ಭ್ರಾತೃಭಿರ್ಜಿತ್ವರೈರ್ದಿಶಾಂ ವಿನಾಪ್ಯಸ್ಮದ್ ಅಲಂ ಭೂಷ್ಣು ಇಜ್ಜಾಯೈ ತಪಸ್ಸುತಃ. ಈಗ ನಮ್ಮ ಜೊತೆ ಎರಡು ಅಂಶಗಳಿವೆ. ಒಂದು ಯಜ್ಞಕ್ಕೆ ಹೋಗಬೇಕಾ, ಮತ್ತೊಂದು ಯುದ್ಧಕ್ಕೆ ಹೋಗಬೇಕಾ ಅಂತ ಹೇಳಿಬಿಟ್ಟು ಧರ್ಮರಾಜನ ಭ್ರಾತೃಭಿಹಿ ಜಿತ್ವರೈಹಿ, ಜಿತ್ವರಃ ಅಂತಂದರೆ ಗೆಲ್ಲುವುದರೊಳಗೆ ಜಯಶಾಲಿಗಳಾಗುವಂಥವರು. ಜೇತುಂ ಸಮರ್ಥಾಹ ಜಿತ್ವರಾಹ, ಅದೊಂದು ವಿಶಿಷ್ಟವಾದ ಪ್ರಯೋಗ. ಜಯನಶೀಲೈಹಿ ಅಂತ ಆ ಒಂದು ಶಕ್ತಿ ಅರ್ಜುನ, ಭೀಮ, ನಕುಲ ಸಹದೇವರಿಗೆ ಇದ್ದು 4 ದಿಕ್ಕುಗಳಲ್ಲಿ ಅವರು ವಿಜಯಯಾತ್ರೆ ಮಾಡಿ ಕರದೀಕೃತ ಭೂಪಾಲಹ, ಎಲ್ಲ ರಾಜರುಗಳಿಂದ ಕಪ್ಪ ಕಾಣಿಕೆ ತೆಗೆದುಕೊಂಡು ಬಂದಿದ್ದಾರೆ. ವಿನಾಪ್ಯಸ್ಮದಲಂ ಭೂಷ್ಣು ಇಜ್ಜಾಯೈ ತಪಸ್ಸುತಃ, ನಾವಿಲ್ಲದೆ ಇದ್ದರೂ ಕೂಡ ಅವನು ಧರ್ಮರಾಜ ಯಜ್ಞವನ್ನು ಹೇಗೋ ನಿರ್ವಾಹ ಮಾಡ್ತಾನೆ. ಅಂದರೆ ನಮ್ಮ ಅನಿವಾರ್ಯತೆ ಇಲ್ಲ. ಯಜ್ಞಕ್ಕೆ ಮುಂಚೆ ಕೃಷ್ಣ ಜರಾಸಂಧ ಸಂಹಾರಕ್ಕೆ ಬೇಕಾದಂತೆ ನೆರವು ಕೊಟ್ಟಿದ್ದ, ಅದು ಬಹಳ ಮುಖ್ಯವಾಗಿತ್ತು. ಈಗ ಬೇಕಾಗಿಲ್ಲ. ಹೇಳ್ತಾರಲ್ಲ, ಮದುವೆಗೆ ಎಷ್ಟೋ ಜನ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅಂತ್ಯಕ್ರಿಯೆಗೆ ಬೇಕಾಗ್ತಾರೆ ಜನ ಅಂತ. ಏಕೆಂದರೆ ಸಂತೋಷ ಇದ್ದಾಗ ಅದೇ ಒಂದು ಬಲ, ಕೆಲಸ ಮಾಡಿಸುತ್ತದೆ. ದುಃಖ ಇದ್ದಾಗ ಇನ್ಯಾರಾದರೂ ಬಂದು ಮಾಡಿಸಲಿ, ಏನಾದರೂ ಮಾಡಲಿ ಅಂತ. ಆ ಕಾರಣದಿಂದ ಕಷ್ಟ ಇದ್ದಾಗ ಹೋಗಬೇಕು. ಸುಖ ಇದ್ದಾಗ ಮರೆತರೂ ಪರವಾಗಿಲ್ಲ, ಏಕೆಂದರೆ ಇನ್ಯಾರೋ ಬಂದಿರ್ತಾರೆ, ಮತ್ತು ಆ ಸಂತೋಷವೇ ಅವರಿಂದ ಎಲ್ಲ ಕೆಲಸಗಳನ್ನು ಮಾಡಿಸಿರುತ್ತದೆ. ಹಾಗಾಗಿ ಅಂತ ಕೃಷ್ಣನ ಇಂಗಿತ ತುಂಬ ಚೆನ್ನಾಗಿದೆ. ಆದರೆ ಶಿಶುಪಾಲನ ಸಮಸ್ಯೆ ಹಾಗಲ್ಲ. ಉತ್ತಿಷ್ಟಮಾನಸ್ತು ಪರೋ ನೋಪೇಕ್ಷ ಪಥ್ಯಮಿಚ್ಛತ ಸಮೂಹಿಷ್ಟೇ ರಾಮ್ನಾತ್ತು ವರ್ಚ್ಯಂತ ವಾಮಯಸ್ಸ. ಶಿಶುಪಾಲ ಹಾಗಲ್ಲ. ಅದು ಹೇಗೆ ಅಂತಂದರೆ, ಶಿಶುಪಾಲ ಅಂತಕ್ಕಂಥ ಒಂದು ಜಗತ್ತಿನ ಪೀಡೆ ತುಂಬ ಭಯಾನಕವಾದದ್ದು. ರೋಗ ಮತ್ತು ಶತ್ರು ಎರಡೂ ಬೆಳೆಗೊಡಬಾರದು. ಹಾಗಾಗಿ ಪಥ್ಯವನ್ನು ಅಪೇಕ್ಷೆ ಪಡ್ತಕ್ಕಂಥ ವ್ಯಕ್ತಿ ಇದನ್ನು ಉಪೇಕ್ಷೆ ಮಾಡೋಲ್ಲ ಅಂತ. ಪಥ್ಯ ಅಂದರೆ ಹಿತವಾದದ್ದು, ಆರೋಗ್ಯಕಾರಿಯಾದದ್ದು ಅಂತ. ನದೂ ಯೇ ಸಾತ್ವತಿ ಸೂನುರ್ ಎನ್ಮಹ್ಯಮಪರಾಧ್ಯತಿ ಎತ್ತು ದಂದಯ್ಯತೆ ಲೋಕಂ ಅದೋ ದುಃಖಾಕರೋತಿ ಮಾಂ. ದಂದಯ್ಯತೆ ಅಂತ ಹೇಳಿಬಿಟ್ಟಿದ್ರೂ ಸನ್ನಂತ ಪ್ರಯೋಗವನ್ನು ಕವಿ ಮಾಡಿದ್ದಾನೆ. ಮತ್ತೆ ಮತ್ತೆ ಉರಿತಾ ಇದೆ, ಉರಿಸಲ್ಪಡ್ತಾ ಇದೆ ದುಃಖಾಕರೋತಿ. ಅದು ಕೂಡ ಬಹಳ ವಿಶೇಷವಾದಂಥ ಒಂದು ಪ್ರಯೋಗ. ಟಾಚ್ ಪ್ರತ್ಯಯ ಅಂತ ಪ್ರತ್ಯಯ ಬಳಸ್ತಾನೆ. ದುಃಖವನ್ನು ಉಂಟು ಮಾಡುತ್ತದೆ, ದುಃಖೀಕರೋತಿ ಎನ್ನುವಂತೆ ದುಃಖಾಕರೋತಿ. ಸಾತ್ವತಿ ಸೋದರತ್ತೆ, ವಸುದೇವನ ತಂಗಿ, ಅವಳ ಮಗನೇ ಚೈದ್ಯ ಅಥವಾ ಚೇದಿ ದೇಶದ ರಾಜನಾದ ಶಿಶುಪಾಲ. ಅವನು ನನಗೆ ಅನ್ಯಾಯ ಮಾಡಿದ್ದಾನೆ ಅಂತ ದೊಡ್ಡ ದುಃಖ ಇಲ್ಲ. ಆದರೆ ಲೋಕಂ ದುಃಖಾಕರೋತಿ ಇತಿ ಮಾಂ ದಂದಯ್ಯತೆ, ಲೋಕವನ್ನು ತೊಂದರೆಗೊಳಿಸ್ತಾ ಇದ್ದಾನೆ ಅಂತ ದುಃಖ ಆಗ್ತಾ ಇದೆ. ಕೃಷ್ಣನಿಗೆ ಎಷ್ಟು ತೊಂದರೆ ಮಾಡ್ದ ಅಂದರೆ, ಮಹಾಭಾರತದಲ್ಲಿ ಶಿಶುಪಾಲ ಅಗ್ರಪೂಜಾ ಕಾಲದಲ್ಲಿ, ಕೃಷ್ಣನಿಗೆ ಅಗ್ರಪೂಜೆ ಸಲ್ಲುವ ಕಾಲದಲ್ಲಿ ದೊಡ್ಡ ದೊಡ್ಡ ಆಕ್ಷೇಪಗಳನ್ನು ಮಾಡ್ತಾನೆ. ಆಗ ಆಕ್ಷೇಪಗಳಿಗೆಲ್ಲ ಕೃಷ್ಣ ಕಡೆಯಲ್ಲಿ ಉತ್ತರ ಕೊಡ್ತಾ ಹೇಳ್ತಾನೆ. ಏನೇನೆಲ್ಲ ಮಾಡಿದ್ದ ಅಂತಂದರೆ, ಅವನು ವಸುದೇವ ಮಾಡ್ತಾ ಇದ್ದ ಯಜ್ಞದ ಕುದುರೆಯನ್ನು ಅಪಹರಣ ಮಾಡಿಬಿಟ್ಟಿದ್ದ. ಕಟ್ಟುವುದು ಬೇರೆ, ಅಪಹರಣ ಮಾಡೋದು ಬೇರೆ. ಕಟ್ಟುವುದು ಅಂದರೆ ರಾಜಾರೋಷವಾಗಿ ನಾನು ಕಟ್ಟಿದ್ದೀನಿ, ನನ್ನ ಜೊತೆ ಯುದ್ಧ ಮಾಡಿ ಗೆದ್ದುಕೊಂಡು ವಾಪಸ್ ನಿಮ್ಮ ಕುದುರೆ ತೊಗೊಂಡು ಹೋಗಿ ಅಂತ. ಕದ್ಬಿಟ್ಟು ಎಲ್ಲೋ ಮುಚ್ಚಿಟ್ಬಿಟ್ರೆ ಇದೇನು MLAಗಳನ್ನು ಎದ್ದೋ ರೆಸಾರ್ಟಲ್ಲಿ ಎತ್ತಿಟ್ಕೊಂಡಂತೆ ಆಯಿತು. ಹಾಗಲ್ಲ, ಮಾಡಬಾರದು. ಮತ್ತೆ ಅವನು ಬಬ್ರು ಅಂತ ಹೇಳಿಬಿಟ್ಟು ಯಾದವ ವೀರ ಒಬ್ಬ ಇದ್ದ, ಅವನ ಹೆಂಡತಿಯನ್ನು ಅಪಹರಣ ಮಾಡ್ಕೊಂಡು ಹೋಗಿದ್ದ. ಇವನು ಮಹಾಭಾರತ ಕಾಲದ ದ್ವಾಪರ ಯುಗದ ರಾವಣಾಸುರ. ಆಮೇಲೆ ರೈವತ ಕಾದ್ರಿಯಲ್ಲಿ ಯಾದವರೆಲ್ಲ ಒಂದು ಉತ್ಸವ ಮಾಡ್ಕೊಂಡು ವಿಹಾರ ಮಾಡ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಅಲ್ಲಿ ಬಂದ್ಬಿಟ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದವನು. ಆ ಮೂಲಕವಾಗಿ ಎಷ್ಟೆಷ್ಟೋ ಜನಕ್ಷೋಭೆ ಆಗಿತ್ತು, ಹೆಂಗಸರನ್ನೆಲ್ಲ ಎಳ್ಕೊಂಡು ಹೋಗಿದ್ದ, ಇದೆಲ್ಲ ನಡೆದಿತ್ತು. ಹೀಗೆ ಸುಮಾರು ತಪ್ಪುಗಳನ್ನು ಮಾಡಿದ್ದ. ಆ ತಪ್ಪುಗಳನ್ನೆಲ್ಲ ಎಣಿಕೆ ಮಾಡಿಯೇ 100 ತಪ್ಪಾದ ಮೇಲೆ ಉಳಿಸೋಲ್ಲ ಅಂತ ಮಾಡಿದ್ದು.
ಇದು ನಮಗೆ ಮುಂದೆ ಮಹಾಭಾರತದಿಂದಲೇ ಗೊತ್ತಾಗುವಂಥ ಕಥೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ವೈಯಕ್ತಿಕ ನೋವಿಗಿಂತ ಹೆಚ್ಚಾಗಿ ಸಮಾಜಕ್ಕಾಗುವ ನೋವಿನಿಂದ ದುಃಖ ಆಗ್ತಾ ಇದೆ. ಮಮತಾವನ್ಮತಮಿದಂ ಶ್ರೂಯತಾಮಂಗ ವಾಮಪಿ ಜ್ಞಾತಸಾರೋಪಿ ಖಲ್ವೇಕ ಸಂದಿಗ್ಧೆ ಕಾರ್ಯವಸ್ತುನಿ. ನನ್ನ ಮತ ಇದು, ಮೊದಲು ನಾವು ಶಿಶುಪಾಲನ್ನು ಸಂಹಾರ ಮಾಡೋಣ ಅಂತ ಹೇಳಿ. ಆದರೆ ಜ್ಞಾತಸಾರೋಪಿ ಏಕಃ ಸಂದಿಗ್ಧೆ ಕಾರ್ಯವಸ್ತುನಿ, ಒಬ್ಬ ಸಾಕಾಗೋದಿಲ್ಲ. ಎಲ್ಲವನ್ನೂ ತಿಳ್ಕೊಂಡಿದ್ರೂ ಕೂಡ ಅವನು ಇನ್ನೊಬ್ಬರ ಅಭಿಪ್ರಾಯವನ್ನು ಕೇಳಬೇಕು. ಯಾಕೆ ಅಂತಂದರೆ ನಗಚ್ಚೇದೇಕಃ ನಿರ್ಣಯಾಯ, ಒಬ್ಬನೇ ತೀರ್ಮಾನ ತಗೊಳ್ಳೋದು ಕಷ್ಟ. ಹಲವರ ಜೊತೆಗೆ ಅದನ್ನು ಸಮಾಲೋಚನೆ ಮಾಡಿಬಿಟ್ಟು ತಿಳ್ಕೊಳ್ಬೇಕು, ಯೋಚನೆ ಮಾಡಬೇಕು. ಹಾಗಾಗಿ ಧರ್ಮ ನಿರ್ಣಯ ಕಾರ್ಯೋ ಬಹುಜ್ಞೇನಾಪಿ ಸಂಶಯೇ ಅಂತ. ತುಂಬ ತಿಳಿದವನಾಗಿದ್ದರೂ ಸಂಶಯ ಇದ್ದಾಗ ಒಬ್ಬನೇ ತೀರ್ಮಾನ ಮಾಡಬಾರ್ದು. ತಾನೇ ಲಾಯರು, ತಾನೇ ಜಡ್ಜು ಎಲ್ಲ ಆಗಬಾರ್ದು. ನಮಗೆ ನಾವೇ ಕ್ಲೀನ್ ಚಿಟ್ ಕೊಟ್ಕೊಳ್ಳೋಕ್ಕಾಗೋದಿಲ್ಲ. ಅದು ತುಂಬ ತಪ್ಪಾಗುತ್ತದೆ. ಸಂದಿಗ್ಧವಾಗಿದ್ದಾಗ ಹಾಗೆ ಮಾಡತಕ್ಕಂಥದ್ದು ಅಲ್ಲ ಅಂತ. ಯಾವದರ್ಥಪದಾಂ ವಾಚಂ ಏವಮಾದಾಯ ಮಾಧವ ವಿರರಾಮ ಮಹೀಯಾಂಸಃ ಪ್ರಕೃತ್ಯ ಮಿತಭಾಷಿಣ. ಹೀಗೆ ಕೃಷ್ಣ ಮಾತಾಡಿ ತಾನು ವಿರಮಿಸ್ತಾನೆ. ಯಾಕೆ? ದೊಡ್ಡವರು ಪ್ರಕೃತ್ಯ ಮಿತಭಾಷಿಣ, ಸಹಜವಾಗಿಯೇ ಅವರು ಮಿತಿಯಲ್ಲಿ ಪರಿಮಿತಿಯಲ್ಲಿ ಮಾತುಗಳನ್ನು ಆಡ್ತಾರೆ ಅಂತ. ಅದಾದ ಮೇಲೆ ಕವಿ ಬಲರಾಮ ಮಾತನ್ನು ಆರಂಭ ಮಾಡ್ತಾನೆ ಅಂತ ಶುರು ಮಾಡ್ತಾನೆ. ಅದನ್ನು ಸುಮಾರು ಒಂದು 4 ಶ್ಲೋಕಗಳಲ್ಲಿ 14, 15, 16, 17 ಶ್ಲೋಕಗಳಲ್ಲಿ ಬಲರಾಮ ಹೇಗೆ ಆರಂಭ ಮಾಡ್ದ ಅಂತ ವರ್ಣಿಸುವಲ್ಲಿ ಸಲ್ಲದ ಶೃಂಗಾರ ತರ್ತಾನೆ. ಈ ಸಂಸ್ಕೃತ ಕವಿಗಳಿಗೆಲ್ಲ ಅದೊಂದು ಲಾಲಸೆ, ಲಾಂಪಟ್ಯ. ಇದು ಜಗತ್ತಿನ ಯಾವುದೇ ಕವಿಗಳಿಗಿಂತ ಜಾಸ್ತಿ ಸಂಸ್ಕೃತ ಕವಿಗಳು. ಅವರಿಂದ ಬೇನೆ ಬಂದಂಥದ್ದು ರೋಗ ಆಮದಾಗಿದ್ದು ಕನ್ನಡ, ತೆಲುಗು ಈ ಥರದ ಕವಿಗಳಲ್ಲಿ ನಾನು ನೋಡಿದ್ದೀನಿ. ಅಷ್ಟು ಶೃಂಗಾರದ ಅತಿರೇಕ ಬೇಕಿಲ್ಲ. ಯಾವುದು ವ್ಯಾಸ ವಾಲ್ಮೀಕಿಗಳಲ್ಲಿ ಕಾಣಲಿಲ್ವೋ ಅದನ್ನು ಸ್ವಲ್ಪ ಕಾಳಿದಾಸ ತಂದ. ಅವನು ಒಂದು ಎಳೆ ಜಾಸ್ತಿನೇ ತಂದ. ಮಿಕ್ಕವರಂತೂ ದಾಸಾನುದಾಸರಾಗ್ಬಿಟ್ರು. ಕಾಳಿದಾಸ ಮದ್ಯಪಾನ ಮಾಡಿಯೂ ತೂರಾಡದೆ ನಿಲ್ಲಬಲ್ಲ. ಮಿಕ್ಕವರಂತೂ ಅದರ ವಾಸನೆ ನೋಡಿದ್ರೆ ಸಾಕು ಹೊರಳಾಡ್ಬಿಡ್ತಾರೆ. ಆ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ. ಕ್ಷಮಿಸಬೇಕು, ಸಂಸ್ಕೃತ ಕವಿಗಳ ಬಗ್ಗೆ, ಭಾಷೆ ಬಗ್ಗೆ ಎಷ್ಟು ಅಭಿಮಾನವಿದ್ದರೂ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ. ಅವ್ರನ್ನೆಲ್ಲ ಲೆಕ್ಕ ಮಾಡಿ ತೂಕ ಮಾಡ್ತಿದ್ದೀನಿ. ನಾನು ದೊಡ್ಡವನು ಅಂತಲ್ಲ. ಗಜಕಡ್ಡಿ ಈ ಯೋಜನೆಗಳನ್ನಿರಲಿ, ಭೂಮಿಯಿಂದ ಸೂರ್ಯನವರೆಗೂ ಇರೋ ಅಂತರವನ್ನು ಅಳತೆ ಮಾಡ್ಬೋದು. ಆದರೆ ಅದರ ಉದ್ದ 3 ಅಡಿನೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಹಾಗೆ ನಾನು ಅಳತೆ ಮಾಡಿ ಹೇಳ್ತಾ ಇದ್ದೀನಿ. ಆ ಕಾರಣದಿಂದ ಬಂಗಾರವನ್ನು ಗುಲ್ಗಂಜಿಲಿ ತೂಗ್ತೀವಿ, ಹಾಗಂತ ಹೇಳಿಬಿಟ್ಟು ಗುಲ್ಗಂಜಿ ಬಂಗಾರವಲ್ಲ, ತೂಗೋಕ್ಕಾಗತ್ತೆ. ಅದೇ ಅದರ ಶಕ್ತಿ. ಅಷ್ಟು ಮಾತ್ರದ ಶಕ್ತಿ ನನ್ನದಾಗಿದೆ ಹೇಳ್ತಿದ್ದೀನಿ. ಅತಿರೇಕದ ಶೃಂಗಾರ ಎಲ್ಲಂದ್ರೆ ಅಲ್ಲಿ ತಂದು ತುರುಕ್ತಾರೆ. ಮಾಘ ಓದಿ ಮಗ ಕೆಟ್ಟ, ಮೇಘ ಓದಿ ಅಳಿಯ ಕೆಟ್ಟ ಅಂತ ಒಂದು ಗಾದೆ ಉಂಟು. ಈ ಮಾಘ ಕಾವ್ಯವನ್ನು ಓದ್ಬಿಟ್ಟು ಮಗ ಹಾಳಾದ ಅಂತ ಅಪ್ಪ ಹೇಳ್ಕೊತಿದ್ದಾರೆ. ಅಂದರೆ ಯಾಕೆ ಅಂತ ನಿಮಗೆ ಗೊತ್ತಾಗ್ಬೋದು. ಸ್ವಲ್ಪ ಓವರು. ಇವರು ಎಲ್ಲಂದರಲ್ಲಿ ತಂದು ಬಿಡ್ತಾರೆ ಶೃಂಗಾರವನ್ನು. ಅದು ಸರಿಯಾಗಿ ಕಾಣುವಂಥದ್ದಲ್ಲ. ಅದಕ್ಕೆ ಆ ಶ್ಲೋಕದಲ್ಲಿ ಹೋಗಲಿ ಶೃಂಗಾರದಲ್ಲಿ ಆಗಲೂ ರಸಮೈತೆ ಇತ್ಯ ಇಲ್ಲ. ಅದೇನೋ ಅಗ್ಗ, ಏನೋ ಸವಕಲು, ಜಾಳು. ಅದಕ್ಕಾಗಿ ನಾನು ಆ ಪದ್ಯಗಳನ್ನು ಕೂಡ ಹೇಳ್ತಾ ಇಲ್ಲ. ಅದರಿಂದ ಮುಂದುವರೆದ ಪದ್ಯಗಳನ್ನು ನಾಳೆ ದಿವಸ ನಾವು ನೋಡೋಣ. ಧನ್ಯವಾದ, ನಮಸ್ಕಾರ.